ತಲೆಯ ಚರಣಕ್ಕೆ ಚಾಚಿ ಯಾಚಿಸಿದರ ದ್ರೋಣನುಲಿಯದಿರೇ. ತಲೆಯ ಚರಣಕ್ಕೆ ಚಾಚಿ ಯಾಚಿಸಿದರ ದ್ರೋಣನುಲಿಯದಿರೇ. ತಾಪ ವಿದ್ಯೆಯ ಮತಿಗೆ ನೆಲೆಗುಳಿದು ನಿಲ್ದು ಸಂತತಾಭ್ಯಾಸದ್ಯು ಧನುರ್ವೇದವ ಅರಿತನು. ಏಕಲವ್ಯ ಅರಿತನು. ಬಲಿ ಕೊಡಬೇಡ. ಭಾವವನ್ನು ವಿವೇಕ ಆಳಬೇಕು, ನಿಯಂತ್ರಿಸಬೇಕು. ಹರಿಯುವ ನೀರು ಶುದ್ಧವೇ, ಅದನ್ನು ಸೋಸಿ ಮೊದಲು ಮನಸ್ಸು ಶುದ್ಧ ಬೇಕಾದ್ದು. ಅದು ಸರಿ ಇಲ್ಲದಿದ್ದರೆ ಯಾವುದು ಪ್ರಯೋಜನ ಇಲ್ಲ. ಮನುಷ್ಯ ವರ್ಗಕ್ಕೆಲ್ಲ ಮಣ್ಣೇ ಪ್ರಧಾನ, ಪಂಚಭೂತಗಳಲ್ಲಿ ಮೃಣ್ಮಯ. ದೇವವರ್ಗಕ್ಕೆಲ್ಲ ಚಿನ್ಮಯ, ತೈಜಸ ದೇಹ, ತೇಜಸ್ ಶರೀರಗಳು. ಒಳ್ಳೆಯ ಮಣ್ಣಿನಿಂದ ಆದ ದೇಹ, ಮಣ್ಣಾಗುವ ದೇಹ. ಶೋಧಿಸಿ ಆಯ್ದು ಹರಳು ಚರಳು ತೆಗೆದು ಮಣ್ಣನ್ನು ತಂದು ಅದಕ್ಕೆ ಎಷ್ಟು ಬೇಕೋ ಸಮ ಪ್ರಮಾಣ ಅಷ್ಟು ನೀರನ್ನು ಸೇರಿಸಿ. ಜಗತ್ತಿನ ಸೃಷ್ಟಿಯ ಹಾಗೆ ನೋಡಿ, ಮೂರಕ್ಕೆ ಎರಡರಷ್ಟು ನೀರು, ಮೂರರಲ್ಲಿ ಒಂದರಷ್ಟು ನೆಲ. ಜಗದಾದಿಯಲ್ಲಿ ಭಗವಂತನ ಸೃಷ್ಟಿಯಾಗೆ ಭೂಮಿ ಕಡಿಮೆ. ಇದ್ದ ಭೂಮಿಗೆ ಜಗಳಾಡ್ತಾರೆ ಹೆಚ್ಚಿದ್ರೆ. ಅದಕ್ಕೆ ಅದನ್ನು ಒತ್ತಿ ತಿಕ್ಕಿ ಗುದ್ದಿ ಮುದ್ದಿ ನುಣ್ಣಗೆ ಮಾಡಿದ್ದೇನೆ. ಯಾವುದು ನನ್ನ ಮನೋಪಟಲದಲ್ಲಿ ನಾನು ಪದ್ಮಾಸನಿಯಾದಂತಹ ಪರಮಾಚಾರ್ಯರಾದಂತಹ ಗುರುಗಳನ್ನು ಅಚ್ಚೊತ್ತಿಸಿಕೊಂಡಿದ್ದೇನೆ ನೋಡಿ. ನನ್ನ ವಿವೇಕ ನನಗೆ ಪ್ರೇರಣೆಯನ್ನು ಕೊಡುತ್ತದೆ. ನಾನು ಬೆರಳಾಡಿಸಿದಂತೆ ಆಕಾರ ಬರ್ತಾ ಉಂಟಲ್ಲ. ಬಿಗಿದ ಶಿಕೆ, ಇಳಿಬಿಟ್ಟ ಗಡ್ಡ, ಗಂಭೀರವಾದಂತಹ ವದನ, ತುಂಬಿದ ದೇಹ, ಮೈಕಟ್ಟು, ಅಲಂಕಾರಕ್ಕೆ ಇರಬೇಕಾದಷ್ಟು ಹೊಟ್ಟೆ, ಸ್ವಲ್ಪ ಬೇಕದು ಕಾಣುವುದು. ಅವರೇ ಇವರು. ಕಾಡಿನಿಂದ ಹುಲ್ಲನ್ನೆಲ್ಲ ತಂದು ಗೈರಿಕ ವಸನ ಅದನ್ನೆಲ್ಲ ಉಡಿಸಿ ನೋಡಿ. ಇದೊಂದು ಸರಿ ಕಾಣುವ ಹಾಗೆ ಎಡ ಹೆಗಲಿನಿಂದ ಬಲಬದಿಗೆ ಅಂತ ಹೇಳಿದ್ದಾರೆ ಅವರು. ಕೊರೆ ಕಳಚಿದ ಹಾವಿನ ಹಾಗೆ ನೋಡಿ, ಅರಸಿನಾಗಿ ತುಂಟೆಗೆ 100 ಹುಣ್ಣಿಮೆ ನಿನ್ನೆ ಕಳೆದದ್ದು ಅಂತ ಹೇಳಿದೆ. ಮಣ್ಣಿನ ಮೂರ್ತಿಯಲ್ಲಿ ನನ್ನ ಪರಮ ಪೂಜ್ಯರಾದಂತಹ ಗುರುಗಳಾದ ದ್ರೋಣರನ್ನು, ಧನುರ್ವೇದದ ಅಧಿಷ್ಠಾತೃಗಳು, ಅವರನ್ನು ಆಹ್ವಾನಿಸಿಕೊಂಡಿದ್ದೇನೆ. ಅವರ ಶಿಷ್ಯತ್ವವನ್ನು ಸ್ವೀಕರಿಸಿದ್ದೇನೆ. ಅನುಷ್ಠಾನಾದಿಗಳನ್ನು ತೊಡಗಿದ್ದೇನೆ. ನನಗೆ ತಿಳಿದ ಹಾಗೆ ಮುಗ್ಧತೆಯೇ ಭಕ್ತಿ. ಭಕ್ತಿಗೆ ಮತ್ತೊಂದಿಲ್ಲ ಶಾಸ್ತ್ರ. ಮುಗ್ಧತೆ ಬೇಕಾ. ಮಲಗಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ. ದೇವರು ನಮಗಿಂತ ಮುಂದೆ ಇರ್ತಾನೆ. ಮಲಗಿದ್ರೆ ದೇವರು ಹೇಳ್ತಾರೆ ಮಲಗಬೇಡ ಕೂತ್ಕೊಂಡು.
ದೇವರೇ ಕೂತ್ಕೊಳ್ತಾರೆ. ಕೂತ್ಕೊಂಡ್ರೆ ದೇವರು ನಿಲ್ತಾನೆ, ನಾವು ನಿಂತರೆ ದೇವರು ನಲಿತಾನೆ, ನಾವು ನಲಿದರೆ ದೇವರು ಒಲಿತಾನೆ. ಸತತ ಅಭ್ಯಾಸ, ಸಾಧನೆ ತೊಡಗುವುದಲ್ವೋ ಒಳ್ಳೆಯ. ಒಂದು ದಿವಸದೊಳಗಂದದಿ ಕುರುಬಾಡು ನಲ್ಕನರೆಲ್ಲವರು ತೊಳಗಂದದಿ ಕುರು ಪಾಡು ನಲ್ದನರೆಲ್ಲವರು ಒಂದಾಗಿ ಗುರುಪಾದ ಬಂದಕ್ಕೆ ಭಕ್ತಿಯುಳ್ ಒಂದಾಗಿ ಗುರುಪಾದ ದ್ವಂದ್ವಕ್ಕೆ ಭಕ್ತಿಯುಳ್ ವಂದಿತು ತಿಳ್ಕೆಂದರು ಇಂತೆಲ್ಲರೂ ಒಂದು ದಿವಸದೊಳಗಂದದಿ ಕುರುಪಾಡು ನಂದನರೆಲ್ಲವರು ನಿನ್ನೆ ಮೊನ್ನೆಯ ಹಾಗೆ ನಮ್ಮ ಗುರುಗಳು ಕರೆದಾಡುವ ಮಾತು, ಸುಮ್ಮನೆ ಬಯಲಲ್ಲಿ ಓಡಾಡಿದರೆ ವಿದ್ಯೆ ಬರುವುದಿಲ್ಲ ಮಕ್ಕಳೇ. ಒಂದು ಕ್ಷಣದಲ್ಲೂ ಅಥವಾ ಒಂದು ಕ್ಷಣವನ್ನೂ ವ್ಯರ್ಥ ಮಾಡದ ಅಭ್ಯಾಸ ಮಾಡಿದರೆ ಮಾತ್ರ ವಿದ್ಯೆ ಬರ್ತದೆ. ಒಂದು ಕಣದಲ್ಲಿಯೂ ಹಣವನ್ನು ಸಂಗ್ರಹಿಸಬೇಕಾಗ್ತದೆ. ಕಣಶ್ಚೈವ ವಿದ್ಯಾಮರ್ಥಂಚ ಸಾಧನೆ. ಯಾವ ಕಾಲಕ್ಕೂ ಅದನ್ನು ವ್ಯರ್ಥಗೊಳಿಸಬಾರದು ಎನ್ನುವುದಕ್ಕಾಗಿ ಅವರು ಆಡಿದ ಮಾತನ್ನು ಶಿರಸಾವಹಿಸಿಕೊಂಡು ಸತತಾಭ್ಯಾಸಿಯಾಗುವುದಕ್ಕಾಗಿಯೇ ತೊಡಗಿಕೊಂಡವನು ನಾನು, ಅಥವಾ ತೊಡಗಿಕೊಂಡವರು ನಾವು. ಆಚಾರ್ಯ ದ್ರೋಣರು ಹಸ್ತಿನಾವತಿಯತ್ತ ಬಂದ ನಂತರದಲ್ಲಿ ನಮ್ಮಜ್ಜಯ್ಯನಾದಂತಹ ಭೀಷ್ಮಾಚಾರ್ಯವರಿಗೆ ಕೋಲಗುರುವಿನ ಸ್ಥಾನವನ್ನು ಒದಗಿಸಿಕೊಟ್ಟು ಧೃತರಾಷ್ಟ್ರರ ದೊಡ್ಡಪ್ಪನ 100 ಮಂದಿ ಮಕ್ಕಳು ಪಾಂಡುಪುತ್ರರ ಮೈವರನ್ನು ಅವರ ಗರಡಿಯ ಮನೆಗೆ ಸೇರಿಸಿತು. 105 ಮಂದಿಗಳಿಗೆ ಅವರವರಿಗೆ ಬೇಕಾದಂಥ ಅಥವಾ ಅವರವರಿಗೆ ಏನೇನು ಆಸಕ್ತಿ ಉಂಟು ಆ ವಿದ್ಯೆಯಲ್ಲಿ ಪರಿಣತಿಯನ್ನು ಒದಗಿಸಿಕೊಡುತ್ತಾ ಮುಂದುವರಿದವರು ನಮ್ಮ ಗುರುಗಳು. ಚಾಪ ವಿದ್ಯೆಯಲ್ಲಿ ನನಗೆ ಅಧಿಕವಾಗಿದೆ ಎನ್ನುವಂತಹ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಆಗಾಗ ಎಚ್ಚರಿಸುತ್ತಾ ಪ್ರಬಲಿಗನಾಗುವ ಭೂಸಮರ್ಥ ವಿದ್ಯಾಭ್ಯಾಸಿಯಾಗುವಂತ ಅವರಾಡಿದ್ದು. ಬಹಳಷ್ಟು ಕಲಿತಿದ್ದೇನೆ ಅಂತಲೇ ಒಂದಷ್ಟು ಕಲಿತಿದ್ದದ್ದು ಮಾತ್ರ. ಮೂಲ ಗುರುಗಳಾಗಿ ಕೃಪಾಚಾರ್ಯರಿದ್ದರೂ ಕೋಲಗುರುಗಳಾಗಿ ಅದ್ವಿತೀಯರಾಗಬೇಕು ಮಾತ್ರವಲ್ಲ, ಭರತ ವರ್ಷದಲ್ಲಿ ಒಂದು ಎತ್ತರದ ಸ್ಥಾನಮಾನವನ್ನು ಹೊಂದಬೇಕು ಅಂತ ಆದರೆ ಚೆನ್ನಾಗಿ ಬಲ್ಲಂತ ಅಥವಾ ಧನುರ್ವೇದವನ್ನು ಸರಿಯಾಗಿ ತಿಳಿದಂಥ ಗುರುವಾಗಬೇಕು. ದೊರಕೊಂಡ್ರಲ್ಲ ಆಚಾರ್ಯರು. ಸಿಕ್ಕಿದ್ದು ನಮಗೆ ಬಹಳ ಸಂತೋಷ ಎಂಬ ಭಾವದಿಂದ ಅಭ್ಯಾಸ ಮಾಡುತ್ತಾ ಇದ್ದುದು. ಯಾವತ್ತು ಅಭ್ಯಾಸವನ್ನೇ ಮಾಡುತ್ತಾ ಇದ್ದಾಗ ಮನಸ್ಸಿಗೆ ಒಂದಷ್ಟು ಜಾಡ್ಯವ ಉದಾಸೀನ್ಯ ಬರುವುದು ಸಹಜ. ಒಂದು ದಿನದ ಎಲ್ಲ ಅವಧಿಯಲ್ಲಿ ವಿದ್ಯೆಯನ್ನು ಅಭ್ಯಸಿಸುವುದೇ, ಇತರ ಕೆಲವೊಂದು ಕ್ರಿಯೆಯೋ ಚಟುವಟಿಕೆಗಳು ಒದಗಿತು ಅಂತಾದರೆ ನಮಗೆ ಸ್ವಲ್ಪ ಅನುಕೂಲವಾಗ್ತದೆ, ಉಲ್ಲಸಿತವಾಗಬಹುದಾದ ಒಂದು ಮನಸ್ಸು ಸಿದ್ಧವಾಗ್ತದೆ. ಈ ಒಂದು ದಿನವನ್ನು ಅದಕ್ಕೆ ಉಪಯೋಗಿಸೋಣ ಅಂತ ನಾನು ಯೋಚಿಸುವುದು. ಅವರು ಹೇಳಿದ್ದಾರೆ ಸಿಗುವುದು ಒಂದು ದಿವಸ, ಆ ಒಂದು ದಿವಸನೂ ಸರಿ ಮಾಡಿದರೆ ಮಾತ್ರ ನಾಳೆ ಒಂದು ದಿವಸ ನಿಮಗೆ ಒಳ್ಳೆಯದಾಗ್ತದೆ. ಈ ಒಂದು ದಿನವನ್ನು ಹೇಗೆ ಅಂತರಂಗದಲ್ಲಿ ಒಂದು ಭಾವ ಉಂಟು. 104 ಮಂದಿಗಳು ಹೊರಡುವುದಿಲ್ಲ ನನಗೆ ಗೊತ್ತುಂಟು. ಗುರುಗಳೇ ನನಗೊಂದು ಸ್ವಲ್ಪ ಸಲುಗೆ ಹೆಚ್ಚು. ಅರ್ಜುನನೇ ಮಾತಾಡಿದರೆ ಹೇಗೆ ಎಲ್ಲ ನನ್ನನ್ನು ಮುಂದೆ ಬಿಡುತ್ತಾರೆ, ಹಿಂದಿನಿಂದ ನೀವು ಬಂದರೆ ಸಾಕು ಅಂತ ಅವರೆಲ್ಲ ಆಡಿದ್ದೇನೆ. ಸೇರಿಸಿಕೊಂಡು ನಮ್ಮ ಅಂತರಂಗವನ್ನು ಅವರಲ್ಲಿ ವಿಸ್ತರಿಸುವುದಕ್ಕಾಗಿ ಹುಡುಕಿಕೊಂಡು ಬಂದ್ರೆ ಗುರುಗಳೇ ನಮೋ ನಮೋ. ಅರ್ಜುನ ನಾನೇ ಗುರುಗಳೇ. ಗೊತ್ತಿದೆ, ಮುಖ ನೋಡಿದ ಮೇಲೆ ಮಾತಾಡ್ಲಿಕ್ಕುಂಟು ಹುಡುಗನಿಗೆ ಅಂತ. ಎಂಥದ್ದು ಮಾತಾಡ್ಲಿಕ್ಕುಂಟು ಗುರುಗಳೇ? ಇಲ್ಲಿಯವರೆಗೆ ಪ್ರಯೋಗ ಮಾಡ್ಲಿಕ್ಕುಂಟು ಅಂತ ಕೇಳ್ತಿದ್ದವ, ಈಗ ಮಾತಾಡ್ಲಿಕ್ಕುಂಟು ಅಂತ ಹೇಳ್ತೀಯಾ? ಹೌದು, ಮಾತನಾಡಿದ ಮೇಲೆ ಪ್ರಯೋಗ ಹೇಳಿದ್ದಕ್ಕೆ ಅರ್ಥ ಒದಗಿಸೋಣ ಅಂತ. ಆದೀತಪ್ಪ, ನಿನಗೇನು ಹೇಳುವುದಕ್ಕೆ ಸಂಕೋಚ ಯಾಕೆ? ಹೇಳಿ. ಓಹೋ, ಕಾಡುಳು ಮೃಗ ಬೇಟೆಯಾಡುವ ಅಪೇಕ್ಷೆಯು ಮೂಡಿದು ತೆಮಗೆ ಇಂದು
ಅಪೇಕ್ಷೆಯು ಮೂಡಿದು ತೆಮಗೆಯುಂದು ಗುರುವೇ ಕಾಡುಳು ಮೃಗ ಬೇಟೆಯಾಡುವ ಪೀಚೆಯು ಮೂಡಿದು ತೆಮಗೆಯುಂದು ಮೂಡಿದು ತೆಮಗೆಯುಂದು ನೀಡಿರಪ್ಪಣೆಯನ್ನು ಆಚಾರ್ಯ ನೀವೆಂದು ನೀಡಿರಪ್ಪಣೆಯೆಂದು ಆಚಾರ್ಯ ನೀವೆಂದು ಬೇಡಿಕೊಳ್ಳಲು ದ್ರೋಣನು ಆಡೊಳು ಮೃಗ ಬೇಟೆ ಆಡುವ ಪೇಟೆಯು ಮೂಡಿದು ತೆಮಗೆ ಇಂದು ಅಪೇಕ್ಷೆಯು ಮೂಡಿದು ತೆಮಗೆ ಇಂದು ಗುರುವರೇಣ್ಯ ವಿನ್ಯಾಸವೇ ಹೆಚ್ಚು ಕಾಣ್ತದಲ್ಲಪ್ಪ. ಯಾವುದರಲ್ಲಿ? ಮಾತಿನಲ್ಲಿ, ಇರಬೇಕಲ್ಲ, ಮೈಯಲ್ಲಿ, ಹೌದು, ಧ್ವನಿಯಲ್ಲಿ ಇರಬೇಕಲ್ಲ ಅಂತಂದ್ರೆ ಯಾವುದಕ್ಕಾಗಿರುವುದು? ಆದರೂ ಕೂಡ ಗುರುಗಳೆದುರು ಬರುವಾಗ ಒಂದು ಕಂಪನ, ಏನೋ ಒಂದು ರೀತಿಯ ನಡುಕ, ಹೇಗಪ್ಪ ಹೇಳುವುದು? ಅದಕ್ಕೆ ಅವರಷ್ಟು ಮಂದಿ ಹಿಂದೆ ನಿಂತದ್ದು. ಓ, ಅವರು ಹಿಂದೆ ನಿಲ್ಲಬೇಕಾದ ವಿಷಯ ನೀ ತಗೊಂಡು ಬಂದದ್ದು. ಮುಂದುವರಿಸಲಿಕ್ಕೆ ಜನ ಬೇಕಲ್ಲ. ಬೇಕಲ್ಲ, ನಾವು ಅದನ್ನೇ ಆಲೋಚನೆ ಮಾಡೋದು. ಮುಂದುವರಿಸಲಿಕ್ಕೆ ಜನ ಬೇಕಲ್ಲ ನಮಗೆ. ಹಾಗೆ ನೀವು ನನ್ನನ್ನು ಸಿದ್ಧ ಮಾಡುತ್ತಾ ಇರುವುದಲ್ವ? ಗುರು ಪರಂಪರೆ ದೊಡ್ಡದು. ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಜನ ಯಾರು? ಅರ್ಜುನ ಆದೀತು ಅಂತ ನಿಮ್ಮ ಹೇಳಿಕೆ. ಆ ಹಾದಿಯಲ್ಲಿ ನಾನು ಪ್ರಯತ್ನಶೀಲನಾಗಿ ಮುಂದೆ ಹೋಗುತ್ತಿರುವುದು. ಇವರಿಂದ ಪ್ರೋತ್ಸಾಹ ಉಂಟು. ಅರ್ಜುನ ಹಾಗೆ ನಾವು ಹೇಳೋಣ, ನೀನೇ ಮುಂದೆ ಹೋಗಿ ಹೇಳಿದ್ರೆ ನಾವೆಲ್ಲ ಬೆಂಬಲಿಗರಾಗ್ತೇವೆ. ನೀ ಹೇಳಿದ್ದಕ್ಕೆ ಕೈ ಎತ್ತುತ್ತಾರ. ಹೌದು, ನಮ್ಮಲ್ಲೊಂದು ಮಾತಾಗಿದೆ, ಹೀಗೆ ಮಾಡಿದ್ರೆ ಹೇಗೆ ಅಂತ. ಆದರೆ ಅವನು ಹೊಸ ಲಹರಿ, ಹೊಸ ಉತ್ಸಾಹ. ಸುಮ್ಮನೆ ಎಲ್ಲ ಅವರ ಕೈ ನೋಡಿದ್ರೆ ನಿಮಗೆ ಅರ್ಥವಾದೀತು ಯಾವುದಕ್ಕೆ ಅವರು ಸಿದ್ಧರಾಗಿರುವವರು ಅಂತ. ನಿಮಗೆ ಒಂದು ಮೂಲ ಗುರುಗಳು, ಇನ್ನೊಂದು ಕೋಲ ಗುರುಗಳು. ಈ ಮೂಲ ಗುರುಗಳಲ್ಲಿ ಕಲ್ತದ್ರ ಪ್ರಯೋಗಕ್ಕೆ ಅವಸರ ಇರುವುದಿಲ್ಲ. ಕೋಲು ಹಿಡಿಲಿಕ್ಕೆ ಕಲ್ತವದನ್ನು ಪ್ರಯೋಗ ಮಾಡೋದು ಯಾವಾಗಲೇ ಅಂತ ಆಲೋಚನೆ ಮಾಡೋದು. ಅದೀ ಪ್ರಾಯ. ಹೌದಪ್ಪ, ಹೊಸ ಹೊಗರು, ಉತ್ಸಾಹ. ಕಲ್ತಿದ್ದೇವೆ. ಇದರ ಗುರಿ, ಇದರ ಪ್ರಯೋಗ ಎಲ್ಲಿ? ಹಾಗಾಗಬೇಕು ಅಂತಾದರೆ ಏನಾದರೂ ಒಂದು ಅವಕಾಶ, ವೇದಿಕೆ ಬೇಕಲ್ಲ. ಎಲ್ಲಿ ಪ್ರಯೋಗ ಮಾಡುವ ಆಲೋಚನೆ? ಅಲ್ಲ, ಎಲ್ಲೆಲ್ಲೋ ಪ್ರಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ನೀವು ಕಲಿಸಿದ್ದನ್ನಾದರೂ, ಮಂತ್ರಾಸ್ತ್ರ ಅಲ್ಲ, ಸಾಮಾನ್ಯವಾದಂಥ ಬಾಣಗಳನ್ನಾದರೂ ಎಲ್ಲೋ ನಮಗೇನು ಅಭ್ಯಾಸ ಆಗಬೇಕು ಅಂತ ಯಾವನ ಮೇಲೆ ಹೊಡಿಲಿಕ್ಕೆ ಆಗುವುದಿಲ್ಲ. ಹೊಡೆಯಬೇಕು ಅಂತಾದ್ರೆ ಏನು? ಅದಕ್ಕಾಗಿ ನಮಗೊಪ್ಪು ಅಂತ ಹೊಡಿಬೇಕು ಅಂತಾದ್ರೆ ಏನು? ಹೊಡಿಸಿಕೊಳ್ಳಿಕ್ಕೆ ಒಂದು ಜನ ಬೇಕು. ಈಗ ಜನರಿಗೆ ಹೊಡೆಯಬೇಕು ಅಂತಿಲ್ವಾ? ಇಲ್ಲ. ಬೇಟೆಯಾಡಕ್ಕೆ ಹೋದೆವು ಅಂತಾದರೆ ಒಂದು ದುಷ್ಟ ಮೃಗಗಳಿಗೆ ಹೊಡೆಯಬಹುದಲ್ಲ. ಈಗ ನಮಗೊಪ್ಪಿದ ಕೆಲಸ ಅಲ್ವ? ಹಾಗೆಲ್ಲರಿಗೂ ಉತ್ಸಾಹ ಉಂಟು, ಕಲಿತ ವಿದ್ಯೆ ಉಂಟು, ಮನಸ್ಸಿಗೊಂದು ಹೊಸ ಉಲ್ಲಾಸವೂ ಬರ್ತದೆ, ಒಂದು ವನ ಸಂಚರಣೆಯ ಮೂಲಕವಾಗಿ ಹೊಸತನದ ಅನುಭವವೂ ಆಗ್ತದೆ ಎನ್ನುವುದನ್ನು ನಾವೆಲ್ಲ ಒಂದು ಬೇಟೆಗೆ ಹೋಗಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿ ಬಂದದ್ದೀಗ. ಅದರ ಅಜ್ಜಯ್ಯ ಹೇಳಿದ್ದಾರೆ ನಿಮಗೆ ಒಪ್ಪಿಸುವಾಗ, ಏನೊಂದು ಎಲ್ಲ ಆಚಾರ್ಯ ದ್ರೋಣರಿಗೆ ಒಪ್ಪಿಸಿದ್ದೇನೆ, ಬೇಕಾದಂಥ ಬಿಡದಿ ಉಂಟು, ಅಲ್ಲೇ ನೀವು ಹೊರವಲಯದಲ್ಲಿ ಇರಬೇಕು, ಅಲ್ಲಿಂದ ಹೊರಗೆ ಕಾಲಿಡಬೇಕಾದ್ರೂ ಗುರುಗಳಿಂದ ಒಪ್ಪಣೆ ಹೊಡಿಬೇಕು. ಮಕ್ಕಳೇ, ಗುರುಕುಲಕ್ಕೆ ಕಳುಹಿಸುವಾಗ ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಅದನ್ನು ಹೇಳಬೇಕು. ಎಲ್ಲದಕ್ಕೂ ಗುರುಗಳ ಮಾತು. ಇನ್ನು ನಾನೆಲ್ಲ ಹೇಳಲಿಕ್ಕೆ, ಅವರೇ ಹೇಳಲಿಕ್ಕೆ ಅಂತ ಆಡಿದ್ದಾರೆ. ನೀವು ಒಪ್ಪಿಗೆ ಕೊಡದೆ ನಮ್ಮ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಯಾವುದಕ್ಕೆ? ಬೇಟೆಗೆ ಒಂದು ಒಪ್ಪಿಗೆ ಕೊಟ್ರೆ ನಾವು ಬೇಟೆಯಾಡಿ ಬರಬೇಕು ಅಂತಿದ್ದೇವೆ. ಅರ್ಜುನ, ಪ್ರಯೋಗ ಮಾಡುವುದಕ್ಕೊಂದು ಅನುಕೂಲ ಬೇಕು. ಮೃಗಯೆಗೆ ಹೋಗ್ತೇವೆ, ಅದೊಂದು ವ್ಯಸನ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೀವು ಸ್ಪಷ್ಟ ಹೇಳಿ ದುಷ್ಟ ಮೃಗಗಳನ್ನು ಹೊಡಿತೇವೆ, ಸಾಧು ಪ್ರಾಣಿಗಳನ್ನು ಹೊಡಿಲಿಕ್ಕೆ ಹೋಗುವುದಲ್ಲ.
ಒಂದು ವೇಳೆ ನಿಮಗೆ ಇದೇ ಅಪೇಕ್ಷೆ ಅಂತ ಆದರೆ ಹಾಂ ಅದು ಬೇಡ ಅಂತ ನಾವು ತಡೆಯುವುದಿಲ್ಲ. ಒಂದು ಪ್ರಯೋಗ ಮಾಡಲಿಕ್ಕಲ್ಲ, ಹೌದು. ಮತ್ತೆ ನಿತ್ಯ ಅದನ್ನು ಮಾಡುವುದಲ್ಲ. ಇವತ್ತು ಮಾತ್ರ ಇಂದು ಒಂದು ದಿನ ಲಕ್ಷ್ಯ ಸಿದ್ಧಿ ಮಾಡಿಕೊಂಡು ಯಾವುದನ್ನು ಹೇಗೆ ಹೊಡೆದರೆ ಮರ್ಮಾಘಾತವಾಗಿ ಬೀಳುತ್ತದೆ, ಕಾರುವ ಹಕ್ಕಿಗೆ ಇತ್ಯಾದಿ, ಓಡುವ ಜಿಂಕೆಗೆ ಹೇಗೆ, ಆದಷ್ಟು ಎಚ್ಚರದಿಂದ ದುರುಪಯೋಗವಾಗದ ಹಾಗೆ. ಅದಾಗಲಿಕ್ಕಿಲ್ಲ. ಅದಕ್ಕೆ ನಿನಗೆ ನಾನು ಅನುಮತಿ ಕೊಡ್ತಾ ಇರುವುದು ಅವರಿಗೆ ಸಮಷ್ಟಿಯಿಂದಲ್ಲ. ನಿನಗೆ ಕೊಡುವ ಅನುಮತಿಯಿಂದ ಅವರು ಬರಲಿ, ಆಗ ಅವರು ತಪ್ಪಿದರೆ ನಿನ್ನನ್ನು ಕೇಳಲಿಕ್ಕೆ ಆಗ್ತದೆ ನನಗೆ. ಹಾಗಾಗಿ ನಾನು ಕೊಟ್ಟ ಹೇಳಿಕೆ ನೀವು ನನಗೆ ಕೊಟ್ಟ ಹೇಳಿಕೆ ಅವರು ಪಾಲಿಸಲೇಬೇಕಲ್ಲ. ವಿರೋಧ ಇಲ್ಲ, ಹೋಗಿ ಬನ್ನಿ, ಮುಂದೆ ಸಾಗುತ್ತೇವೆ ನಾವು. ಒಳ್ಳೆಯದು. ಬೇಟೆಯಾಡುತ್ತಾ ಬಂದ ನಾಗ ಜಣುತ ಜಣುತಿ ದಿನದ ದಿನತಿ ತಗದ ದಿನತಿ ದಿಮಿತಿ ದಿನತಿ ದಿಮಿತಿ ದಿನತಿ ದಿನ ಥೈಯ ಥೈಯತ ಆಟಗ ಮೃಗಗಳ ಕೂಟವ ಸಮರುತ ಬೇಟೆಯಾಡುತ್ತಾ ಬಂದ ನಾಗ ಬೇಟೆಗಾರರ ಹಿಂಡು. ಗುರುಗಳು ಹೇಳಿದ್ದಾರೆ, ನಿಮ್ಮಲ್ಲಿ ಉತ್ಸಾಹ ಇದ್ರು ಕಾಡದಾರಿ ನಿಮಗೆ ಹೊಸತಾದೀತು ಮಕ್ಕಳೇ. ಅರಗುವರು ನೀವು ಅಭ್ಯಾಸ ಮಾಡಬಲ್ಲಿರಿ, ಹೋಗಬಲ್ಲಿರಿ, ಗೊತ್ತುಂಟು. ಆದ್ರೆ ಎಲ್ಲಿ ಹೇಗೆ ಮೃಗವನ್ನು ಅಟ್ಟಬೇಕು, ಎಲ್ಲಿ ಬೆನ್ನಟ್ಟಬೇಕು, ಎಲ್ಲಿ ಬಲೆ ಬೆಸಬೇಕು, ಅವರ ನಡೆಗೆ ಹೇಗೆ ತಡೆಯನ್ನೊಡ್ಡಬೇಕು, ಇದೆಲ್ಲವನ್ನು ಮಾಡಬೇಕು ಅಂತಾದ್ರೆ ಮೃಗ ಬೇಟೆಗಾರರು ಅಗತ್ಯವಾಗಿ ಬೇಕಾಗ್ತದೆ. ನಿಮ್ಮಲ್ಲಿ ಸಮರ್ಥಿಗೆ ಭೀಮಸೇನನ ಮೊದಲಾದವರೆಲ್ಲ ಇದ್ದಾರೆ. ಆದರೂ ಕೆಲವೊಂದು ಕಾಡಿನವರನ್ನು ಬೇಕಾದ್ರೆ ಸೇರಿಸಿಕೊಳ್ಳಿ. ಬೇಟೆಯಾಡುವುದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನೀವು ಸ್ವೀಕರಿಸಿಕೊಂಡು ಹೋಗತಕ್ಕದ್ದು. ಗುರುಗಳ ಆಜ್ಞೆಯನ್ನು ಕೇಳಿದಾಗ ಒಂದು ಹೊಸತನದ ಒಂದು ಉತ್ಸಾಹ, ಒಂದು ಉಲ್ಲಾಸ ನಮಗೆ. ನೋಡಿದ್ರೆ ಹಿಂದಿದ್ದವರು ಕುಣಿಯುವುದು, ಅವರಿಗೆ ಒಂದೊಂದು ಮುಕ್ತಾಯ ಸಾಕಾಗುವುದಿಲ್ಲ, ಮೂರು ಮೂರು ಮುಕ್ತಾಯ ಬೇಕಾಗ್ತದೆ. ಅಷ್ಟು ಕುಣುಕೊಂಡು ಒಂದು ಉತ್ಸಾಹದಲ್ಲಿ ಬೇಟೆಯಾಡುತ್ತಾ ಹೋದ್ರೆ ಸಿಕ್ಕ ಮೃಗಗಳೆಲ್ಲ ಹಾರುವಾಗ ಹೊಡೆಯುವುದೇ ಹಾಗೆ ಅಂತಲೇ ಕೆಲವರು ಗೆದ್ದರು, ಕೆಲವರು ಸೋತರು. ಅಂತೂ ಬೇಟೆಯಾಡಿದ ಸಾಲದು, ಇನ್ನಷ್ಟು ಮುಂದೆ ಹೋಗಬೇಕು ಎಂಬ ಉತ್ಸಾಹ. ಇದು ಕಾಡಿನ ಮೊದಲ ಭಾಗ ಮಾತ್ರ. ನಡುಭಾಗವನ್ನು ಸೇರಬೇಕು, ತುದಿ ಸೇರಬೇಕು, ಒಂದು ಸುತ್ತು ಹಾಕಿ ಈ ಕಡೆಗೆ ಬಂದರೂ ಅಡ್ಡಿ ಇಲ್ಲ. ಎಲ್ಲಿ ನಮಗೆ ದಾರಿ ಹೇಳಬೇಕಾದ್ರೆ ಬೇರೆ ಯಾರು ಬೇಡವಲ್ಲ. ವಾಸನಾಗ್ರಹಣ ಶಕ್ತಿ ಉಳ್ಳಂತಹ ಶ್ವಾನದ ಬಳಗ ಉಂಟು. ನಮ್ಮ ಮುಂಭಾಗದಲ್ಲಿ ಅದನ್ನು ಬಿಟ್ಟಿದ್ದೇವೆ. ಮುಂದೆ ಅದು ಹೋದಂತೆ ಅವುಗಳಿಗೆ ನೀವು ಬೊಗಳಿ ಅಂತ ಹೇಳಲಿಕ್ಕಿಲ್ಲ. ಮೃಗಗಳನ್ನು ಕಂಡ್ರೆ ಪಾರಿಸಾರಿಕವಾದ ತಿಳುವಳಿಕೆಯಿಂದ ಪರಿಸರದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಹೊಸತನ್ನು ಕಂಡರೂ ವಾಸನೆಯನ್ನು ಗ್ರಹಿಸಿ ಧ್ವನಿಯನ್ನು ಎಬ್ಬಿಸ್ತದೆ. ಅವರ ಧ್ವನಿಯನ್ನು ಲಕ್ಷಿಸಿಕೊಂಡು ನಮಗೆ ಹೋಗಲಿಕ್ಕೆ ಒಳ್ಳೆಯದು. ನಾಯಿಯನ್ನು ಮುಂದೆ, ನಾಯಿ ಸಣ್ಣದಾಗ್ತದಲ್ಲ ಶ್ವಾನ ಬಡೆಯನ್ನು ಮುಂದಕ್ಕೆ ಬಿಡುತ್ತಾ ಹಿಂದಿಂದ ನಾವು ಸಾಗುತ್ತೇವೆ ನೋಡೋಣ. ಶ್ವಾನ ಬಗಳು ತೈದನೇಳು ಬಾಣ ಶ್ವಾನ ಬಗಳು ತೈದನೇಳು ಬಾಣ ಬಾಯಿಗಿತ್ತು ಗಾಯವಾಗದಂತೆ ಬಿಗಿದ ನಂಬ ಏನ ನಿಂಬೆನು ನನ್ನ ಏಕಾಗ್ರಕ್ಕೆ ಭಂಗ ತಂದಿದೆ. ಇಷ್ಟರವರೆಗೆ ನನ್ನ ಏಕಾಗ್ರತೆಗೆ ಭಂಗ ಬರಲಿಲ್ಲಲ್ಲ. ಇಲ್ಲಿ ಆಗಲಿಕ್ಕೆ ಕಾಡು, ಪ್ರಾಣಿಗಳೇ ಕ್ರೂರಿಗಳು ಸಾಧುಗಳಾಗುವುದಕ್ಕೆ ತೊಡಗಿದ್ದಾರೆ. ನೋಡಿ, ಸ್ವಾಮಿ ನಿಷ್ಠೆ ಇರಬೇಕಾದ ಸಾಧು ಕ್ರೂರಿ ಆಯ್ತಾ ಹೇಗೆ? ಬೊಗಳಕ್ಕುವುದಕ್ಕೆ ತೊಡಗಿದ್ದ. ಬೊಗಳದೆ ಮತ್ತೇನು ಅದಕ್ಕೆ ಮಾತಾಡಲಿಕ್ಕೆ ಬರ್ತದೆ.
ಒಂದು ಅಪೂರ್ವವಾದಂತಹ ಸಿದ್ಧಿ. ನನಗೊಂದು ಯೋಚನೆ ಹೊಳೆದದ್ದು, ಹೀಗೆ ಪ್ರಯೋಗ ಮಾಡಿದ್ರೆ ಹೇಗೆ ಯೋಚನೆ ಹೊಳಗುವುದು ನೋಡಿ. ಅದಕ್ಕೆ ಆ ಸಿದ್ಧಿ ಯೋಚನೆ ಹೊಳೆದದ್ದು ಮರೆತು ಹೋಯಿತು ಇವರಗಳಿಗೆ. ಸಾಕಿದವರು ಇದರ ಹಿಂದೆ ಇದ್ದಾರೆ. ಇದು ಇದರಷ್ಟಕ್ಕೆ ಬಂದದ್ದಲ್ಲ. ಯಾಕಂದ್ರೆ ಅದರ ಬೊಗಳುವಿಕೆಯಲ್ಲಿ ಯಜಮಾನನಿಗೆ ಸೂಚನೆ ಕೊಡುವ ಧ್ವನಿ ಉಂಟು. ಎಲ್ಲ ಸಲವೂ ಪ್ರಾಣಿಗಳು ಹೋದರೆ ಬೊಗಳುವುದು ಹೇಗೆ, ಕಳ್ಳ ಬಂದರೆ ಬೊಗಳುವುದು ಹೇಗೆ, ಆತ್ಮವಿಶ್ವಾಸದಲ್ಲಿ ಬೊಗಳುವುದು ಹೇಗೆ, ಭೀತಿಯಿಂದ. ಪ್ರಾಣಿಗಳ ಎಲ್ಲ ಸಂಜ್ಞೆಗೆ ಒಂದೇ ಅರ್ಥ ಅಲ್ಲ. ಕೆಲವು ಕಚ್ಚುವುದು ಭೀತಿಯಿಂದ, ಕೆಲವೊಮ್ಮೆ ಕಚ್ಚಿದಾಗೆ ಮಾಡುವುದು ಪ್ರೀತಿಯಿಂದ, ಅವಾಗ ಹಲ್ಲು ಕಂತುವುದಿಲ್ಲ. ಕ್ರಮ ಉಂಟದು. ಹಿಂದೆ ಆತ್ಮವಿಶ್ವಾಸಕ್ಕೆ ಧೈರ್ಯಕ್ಕೆ ಜನ ಉಂಟು, ಇಲ್ಲದಿದ್ದರೆ ಹಾಗೆ ಧೈರ್ಯ ಬರಲಿಕ್ಕಿಲ್ಲ. ಕಾಣುವುದಿಲ್ಲ, ಪೊದೆಯಿಂದ ಆಚೆ ಉಂಟು. ಆದರೆ ಶಬ್ದವನ್ನು ಗ್ರಹಿಸಿದೆ, ಬಹಳ ದೂರ ಇಲ್ಲ, ಅದು ಹತ್ರ ಉಂಟು. ಕಲ್ಲು ಹೊಡೆದು ಓಡಿಸುವ ಸಂಸ್ಕಾರ ನನ್ನದ್ದಲ್ಲ. ಯಾಕೆ ಅದು ಪುನಃ ಬೊಗಳ್ತಾರೆ. ಯಾವುದು ನನಗೆ ಸಿದ್ಧಿ ಆಗ್ತದೆ ಅಂತ ಆಲೋಚನೆ ಮಾಡಿದನೋ ಅದು ಕೈ ತಪ್ಪಿ ಹೋದಿತ್ತು. ಅದು ಬೊಗಳದೇ ಇರಬೇಕು. ಬೊಗಳದೇ ಇರಬೇಕಿದ್ರೆ ಬಾಯಿ ಮುಚ್ಚಬಾರದು. ಮುಚ್ಚಿದರೆ ಪುನಃ ತೆರೀತದೆ. ತೆರೆದ ಬಾಯಿ ತೆರೆದ ಹಾಗೆ ಇರಬೇಕು. ಬೊಗಳ್ಯದು ಮುಚ್ಚಿದ್ರಲ್ಲೋ ಪುನಃ ತೆರೆಯುವುದು. ಅದು ಬೊಗಳುವುದು ನೋಡುವಾಗ ಅದು ಅಗ್ಗಳಿಸುವುದು, ಬರೇ ಬೊಗಳುವುದಲ್ಲ. ನಾಲಿಗೆ ಹೊರಗೆ ಹಾಕಿದೆ. ಹೌದು, ತೆರೆದ ಬಾಯಿ ತೆರೆದ ಹಾಗಿರಬೇಕು, ಹೊರಗೆ ಬಂದ ನಾಲಿಗೆ ಹೊರಗೆ ಇರಬೇಕು. ಒಂದು ದಂತ ಪಂಕ್ತಿಯಲ್ಲಿ ಒಂದು ಹಲ್ಲಿಗೂ ಅದಕ್ಕೆ ತೊಂದರೆ ಆಗಬೇಕು. ಯಾಕೆ ಅದಕ್ಕೆ ಹಲ್ಲು ತೆಗೆದ್ರೆ ಮತ್ತೆ ಆಹಾರವನ್ನೇ ತಿಂದು ಜಗಲಿಕ್ಕಾಗೋದಿಲ್ಲ. ಅದನ್ನು ವಂಚಿಸುವುದು ನನ್ನ ಲಕ್ಷ್ಯ ಅಲ್ಲ. ನನಗದು ರಗಳೆ ಮಾಡಬಾರದು. 7 ಬಾಣಗಳನ್ನು ತೆಗೆದಿದ್ದೇನೆ, ಹರಿತವಾದದ್ದು ನೋಡಿ. ಹೀಗೆ ಹೀಗಲ್ಲ, ಹೀಗೆ ಬಿಲ್ಲು ಹೊಡೆಯುವ ಕ್ರಮ ಇಲ್ಲ. ಅದಕ್ಕಿಂತ ಬಿಲ್ಲಿನಲ್ಲೇ ಹೊಡಿಬೋದು. ಹೀಗೆ ಬಿಲ್ಲಿನಲ್ಲಿ ಯಾವ ವಿನಿಯೋಗ ಹೀಗೆ 7 ಅದರ ಬಾಯಿಯೊಳಗೆ ಹೋಗಿ ಒಂದು ಹನಿ ರಕ್ತ ಹೊರಗೆ ಬರಬಾರದು. ನಾನು ಹಿಂಸೆಗೆ ತೊಡಗಿದರೆ ಆಚಾರ್ಯ ದ್ರೋಣರ ಶಿಷ್ಯನಾಗುವ ಅರ್ಹತೆ ಇಲ್ಲಲ್ಲ ನನಗೆ. ಅಲ್ಲ, ಇದು ನನಗೆ ರಗಳೆ ಕೊಡದ ಹಾಗೆ. ಹೌದು, ಲಕ್ಷ್ಯ ವೀಸಿದ್ದೇನೆ. ಅದರ ಅದು ಶಬ್ದ ನನ್ನ ಕಿವಿಯೇ ಹೇಳ್ತದೆ ಅದು ಎಲ್ಲಿ ಉಂಟು ಅಂತ. ಅದನ್ನು ಗ್ರಹಿಸಿ ಆ ಕರ್ಣ ಪರ್ಯಂತ ಸೆಳೆದಿದ್ದೇನೆ. ಏನಿದಚ್ಚರಿ ಏನಿದಚ್ಚರಿ, ನಮ್ಮ ನಾಯಿಯ ಬಾಣದಲ್ಲಿ ಬಾಯಿ ಬಿಗಿದ ಚತುರನ ಕಾಣಬೇಕೆನ್ನುತ್ತಾಗ, ನಮ್ಮ ನಾಯಿಯ ಬಾಣದಲ್ಲಿ ಬಾಯಿ ಬಿಗಿದ ಚತುರನ ಕಾಣಬೇಕೆನ್ನುತ್ತಾಗ ಬಂದನು ಮಧ್ಯ ಪಾಂಡವನು. ಪ್ರಶ್ನೆಯಾಗಬೇಡಿ, ಪ್ರಶ್ನೆ ಮಾಡುವ ಹಾಗೆ ನೀವು ಮಾಡಬೇಡಿ ಅಂತ ಹೊರಡುವಾಗ ಗುರುಗಳು ಹೇಳಿದ್ರಲ್ಲ. ಕಣ್ಣ ಮುಂದೆ ಪ್ರಶ್ನೆ ಬಂದು ನಿಂತಿತು. ಆಶ್ಚರ್ಯ. ಶ್ವಾನಗಳ ಬೆನ್ನು ಹಿಡಿದು ನಾವು ಹೋದರೆ ಒಮ್ಮಿಂದ ಮೇಲೆ ಅವಳ ಕೂಗು ಸ್ಥಗಿತಗೊಂಡಿತು. ಏನಾಯ್ತಪ್ಪ ನಾಯಿಗೆ? ಮನೆ ಸೇರಲಿಲ್ಲ. ಆಸಕ್ತನಾಗಿ ಹುಡುಕಿಕೊಂಡು ಮುಂಬರಿದು ಬಂದ್ರೆ, ಓ ಇಲ್ಲೇ ಇದೆ ನಮ್ಮ ಮಾಯಿ. ಬೊಗಳುವುದಕ್ಕಾಗಿ ಬಿಟ್ಟ ಬಾಯಿ ಹಾಗೆಯೇ ಉಂಟು. ಸಹಜವಾಗಿ ಬೊಗಳುವಾಗ ನಾಲಿಗೆ ಹೊರಗೆ ಚಾಚಿದಂತೆ ಆಗುತ್ತದೆ. ತೆರೆದ ಬಾಯೊಳಗೆ ಇರುವ ನಾಲಿಗೆಯ ಮೇಲೆ ಬಾಣಗಳು. ಬಾಣದ ಮೊನ್ನೆ ನಾಲಿಗೆಗೆ ಚುಚ್ಚಿದೆ, ಒಂದು ಬಿಂದು ರಕ್ತ ಹೊರ ಬರಲಿಲ್ಲ.
ಧ್ವನಿಯನ್ನು ಹೊಮ್ಮಿಸುವುದಕ್ಕೆ ಕಾರಣವಾಗಬಹುದಾದಂಥ ನಾಲಿಗೆಯು ಕ್ರಿಯಾತ್ಮಕವಾಗದಂತೆ ಮಾಡಿದ್ದಾರೆ ಅಥವಾ ಮಾಡಿದ್ದಾನೆ, ಮಾಡಲಾಗಿದೆ. ಯಾರು, ಹೇಗೆ, ಯಾರಿಂದ? ಆಶ್ಚರ್ಯವೋ ಅದ್ಭುತವೋ ಪುಂಖಾನುಪುಂಖವಾಗಿ ಪ್ರಶ್ನೆ ಬರ್ತದೆ. ಎಲ್ಲಿಂದಲೂ ಆಗಿರ್ಲಿಕ್ಕಿಲ್ಲಲ್ಲ, ಇದು ಇಲ್ಲೆಲ್ಲೋ ಸಮೀಪದಲ್ಲಿರಬೇಕು. ನಮಗೆ ಧ್ವನಿ ಕೇಳಿಸಿದೆ, ಹುಡುಕುತ್ತಾ 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 ಎಲ್ಲ ಮುಂದುವರಿದು ಬಂದು ಅಲ್ಲಿ ಒಬ್ಬನನ್ನು ಕಾಣುತ್ತದೆ. ಅವನ ಬಳಿಯಲ್ಲಿರುವಂತಹ ಸಾಧನ ಎಲ್ಲವನ್ನೂ ನೋಡಿದಾಗ ಸಂಬಂಧ ಏನು ಇಲ್ಲಿ ಉಂಟು ಎಂಬ ನಿರ್ಣಯದೊಂದಿಗೆ ಮಾತಾಡಿಸಲೇಬೇಕಾಗ್ತದೆ. ಅಯ್ಯ ನಮಸ್ಕಾರ. ನಮಸ್ಕಾರ. ಅದನ್ನು ಹಿಂದೆ ಕೊಡು, ಬೇರೆ ಯಾವುದನ್ನು ತಕೊಂಡ್ರೆ ಹಿಂದೆ ಕೊಡೋದಿಲ್ಲ. ನಮಸ್ಕಾರ ಕೊಡ್ಲಿಕ್ಕೆ ಆಗ್ತದೆ, ಅದು ಜಮಾ ಖರ್ಚಿನಲ್ಲಿ ಇಲ್ಲ, ಏನು ವೆಚ್ಚ ಇಲ್ಲ. ಕೊಡಬಹುದಾದ ಜಾಗಕ್ಕೆ ಕೊಡಬಹುದಾಗ್ತದೆ. ಖರ್ಚಿಲ್ಲದೆ ಆಗುವ ವ್ಯವಹಾರ ಅದೊಂದೇ ನಮಸ್ಕಾರ ವಿನಿಮಯ. ಆದರೂ ಒಂದು ವೆಚ್ಚ ಅಲ್ಲಿ ಮಾಡಬಹುದು ಅಂತ ಇರ್ತದೆ. ಅದಕ್ಕೆ ನಾನೇ ಮೊದಲು ಕೊಟ್ಟದ್ದು. ವೆಚ್ಚ ಅದು ಮಾತ್ರ ಅಲ್ಲ, ಹಿಂದೆ ಬಂದರೆ ನನ್ನದ್ದೇ ಹಿಂದೆ ಬರುವುದಲ್ವ. ವೆಚ್ಚ ಅದು ಮಾತ್ರ ಅಲ್ಲ, ಮತ್ತೆ ನಮ್ಮ ಬುದ್ಧಿಯನ್ನು ವ್ಯಯಿಸಬೇಕಾದಂಥ ಒಂದು ಸಮಯ ಬಂತೀಗ. ಹೌದು, ನೇರ ಕೇಳಬಹುದಾ? ಖಂಡಿತ ಕೇಳುವ ಯಾರು ಅಂತ ಗೊತ್ತಾದರೆ ಹೇಳ್ತೇನೆ. ಮತ್ತೆ ಕೇಳಿದವರಿಗೆಲ್ಲ ಹೇಳಲಿಕ್ಕೆ ಅದೇ ಕೆಲಸ ನನಗೆ. ನೀನು ಯಾರು ಅಂತ ಎಲ್ಲರೂ ಹೇಳೋದು, ಯಾರು ತಾನು ಯಾರು ಅಂತ ಹೇಳೋದಿಲ್ಲ. ನಾನು ಯಾರು ಅಂತ ಹೇಳಿ ಒಂದು ನಾನು ಯಾರು ಅಂತ ಹೇಳುವಷ್ಟು ದೊಡ್ಡ ಜನ ಆಗಿರುವುದಿಲ್ಲವ. ಇಲ್ಲರೆ ಭಾರಿ ದೊಡ್ಡ ಜನ ಆದರೆ ಇವನ ಹತ್ರ ನಾನು ಯಾರು ಅಂತ ಹೇಳಿ ಪ್ರಯೋಜನ ಎಂಥದ್ದುಂಟು. ಕೆಲವೊಮ್ಮೆ ನಾನು ಯಾರು ಅಂತ ಹೇಳಿದರೆ ಅವನ ಹಣೆ ಬರ ಊರಿಗೆಲ್ಲ ಗೊತ್ತಾಗ್ತದೆ, ಅವನು ಯಾಕಂದರೆ ಅವನ ವಿಷಯ ಗೊತ್ತಿರ್ತದೆ, ಅವ ಯಾರು ಅಂತ ಗೊತ್ತಿರ್ತದೆ, ಪ್ರಕರಣ ಗೊತ್ತಿರ್ತದೆ, ಆ ವ್ಯಕ್ತಿಯ ಮುಖ ಪರಿಚಯ ಇರುವುದಿಲ್ಲ. ಓ ಇವನ ಪರಿಚಯ ಗೊತ್ತದ, ಓ ಇವನ ಪ್ರಾರಬ್ಧ ಅಂತ. ಹಾಗೆ ದಿರಿಸು, ಧರಿಸಿದ ಆಭರಣ, ಕಟ್ಟಿಕೊಂಡ ಕಿರೀಟ, ದೊಡ್ಡವರ ಮನೆಯ ಮಗ ಅಂತ ಗೊತ್ತಾಯ್ತು. ಹಸಿನಾವತಿಯವ ನಾನು. ಮುಂದೆ ಬರಬೇಕು. ಬಂದ ಆಗಿದೆ. ಏನಾದರೂ ತೆಕ್ಕೊಳ್ತೀರಾ? ತೆಕ್ಕೊಳ್ಳಿಕ್ಕುಂಟು. ಅಲ್ಲ ಕೇಳಿದ್ರೆ ತೆಕ್ಕೊಳ್ಳಿಕ್ಕೆ ಅದಾಗಲ್ಲ, ಕೂತುಕೊಳ್ಳಿಕ್ಕೆ. ಮರದ ತುಂಡಾದೀತ, ಹಸಿ ಸೊಪ್ಪಾದೀತ, ತರಗಲೆ ಆದೀತ. ಇವಾಗ ಮತ್ತೆ ನೀವು ವ್ಯವಧಾನ ಇಲ್ಲ ನಮ್ಮಲ್ಲಿ. ನೀವು ಎಂಥದ್ದು ತೆಕ್ಕೊಳ್ಳೋದು, ನಾವು ತೆಕ್ಕೊಳ್ಳೋದು ನಿಮಗೆ ಕೊಡ್ಲಿಕ್ಕೆ ಉಪಾಯ ಇಲ್ಲ. ನೀವು ತೆಕ್ಕೊಳ್ಳುವಂಥದ್ದು ನಮ್ಮ ಹತ್ರ ಇಲ್ಲ. ಹೌದು, ಹಾಗೆಂದ ಎರಡರ ಮೇಲೂ ಆಸಕ್ತಿಯ ವ್ಯವಧಾನವು ನನಗಿಲ್ಲ. ನಿಮ್ಮ ಹತ್ರ ನಾನು ಫಲ ಕೊಟ್ಟು ಹೊರಿಸುವುದು ಸರಿಯಲ್ಲ, ನನಗೆ ಹೊತ್ತುಕೊಂಡು ಬರಲಿಕ್ಕೆ ಸಮಯ ಇಲ್ಲ. ಇಲ್ಲದಿದ್ದರೆ ನಿಮಗೆ ಹೊರೆ ಕಾಣಿಕೆ ಅಲ್ಲ, ಫಲ ಕಾಣಿಕೆ ಕೊಡುವುದು. ಹೊರೆ ಕಾಣಿಕೆ, ಫಲ ಕಾಣಿಕೆ, ಅರಸು ಮನೆತನದ ಗೌರವ, ಪ್ರತಿನಿಧಿ ಬಂದರೂ ಕೊಡುವಂತಹುದೇ. ಪ್ರತಿ ದಿವಸ ನಾವು ಅದಕ್ಕೆ ಇಲ್ಲಿಂದಲೇ ಕೈ ಮುಗಿ. ಪ್ರಾತಿನಿಧ್ಯಕ್ಕಾದರೂ ಗೌರವವನ್ನು ಸಲ್ಲಿಸುವ ಒಂದು ಒಳ್ಳೆ ಭಾವನೆ ನಿನಗುಂಟು ಅಂತ ಹೇಳಿದಾಗ ಸಂತೋಷ ಆಯಿತು ನನಗೆ. ಆ ಸಂತೋಷ ಜೊತೆಯಲ್ಲಿ ಬಂದ ಪ್ರಶ್ನೆಯನ್ನು ನಾನು ಕೇಳುವುದೀಗ. ಸಮಸ್ಯೆ ಆಯ್ತಲ್ಲ ನಮಗೆ. ನೀನು ತೋರಿಸಿದಸ್ತ್ರ ಕೌಶಲ ಏನಿದು? ನೀನು ತೋರಿಸಿದ ಅಸ್ತ್ರ ಕೌಶಲ ಏನಿದು? ಆರು ಉಪದೇಶ ಮಂತ್ರವ ಸಾನುರಾಗದೊಳಿತ ಆರು ಉಪದೇಶ ಮಂತ್ರವ ಸಾನುರಾಗದೊಳ್ ಇತ್ತನೆನಲು ಕಾಡಿನ ಮಧ್ಯೆಯಲ್ಲೇ ನೀನಿರುವುದನ್ನು ಕಾಣುವಾಗ ಒಂದು ಮೊದಲಾಗಿ ಬರುವುದು ನೀನು ಯಾರು? ಯಾರ ಮಗ? ಹೆಸರಿದ್ರೆ ಏನು ಹೆಸರು? ಇವಿಷ್ಟಕ್ಕುತ್ತರ ಬೇಕು. ನಾನು ಯಾರು ಅಂತ ಹೇಳಿ ತಾವು ಯಾರು ಅಂತ ಕೇಳಬೇಕು, ತಾವು ಯಾರು ಅಂತ ಗೊತ್ತಾದ ಮೇಲೆ ನಾನು ಯಾರು ಅಂತ ಹೇಳಬೇಕು. ಈಗ ನಾನು ಯಾರು ಅಂತ ತಿಳಿದ ಮೇಲೆಯೇ ಅರಮನೆಯ ಮಗ ಅಂತ ಗೊತ್ತಾಯಿತು. ಒಬ್ಬಳು ತಾಯಿಗೆ ಮಕ್ಕಳ ಸಂಖ್ಯೆ ಕಮ್ಮಿ, ಮತ್ತೊಬ್ಬಳು ತಾಯಿಗೆ ಮಕ್ಕಳ ಸಂಖ್ಯೆ ಲೆಕ್ಕದಿಂದ ಹೆಚ್ಚು. ಕಮ್ಮಿ ಸಂಖ್ಯೆಯ ಮಕ್ಕಳನ್ನು ಹೊಂದಿದ ತಾಯಿಯ ಮಕ್ಕಳೇ ನಾವು. ಕುಂತಿದೇವಿಯ ಮಗ ನಾನು, ಮಧ್ಯಮ. ನಾ ಕೈ ಮುಗಿದದ್ದು ಕುಂತಿದೇವಿ ಅಲ್ಲ, ಹೌದೌದು, ಅಮ್ಮನಿಗೆ. ಹೌದೌದು, 5ರಲ್ಲಿ ಮಧ್ಯಮ, 3ರಲ್ಲಿ ಕೊನೆಯವ. 3ರಲ್ಲಿ ಕುಂತಿ ಹೆತ್ತವರಲ್ಲಿ ಕೊನೆಯವ. ಹೆಸರು ಅರ್ಜುನ. ನನಗೆ ಗೊತ್ತುಂಟು, ಆದರೆ ಗೊತ್ತಿಲ್ಲ.
ಏನು ಗೊತ್ತಿಲ್ಲ. ಅಲ್ಲ, ಕುಂತಿದೇವಿಗೆ ಮಕ್ಕಳು 3 ಹೆತ್ತದ್ದು, ಆದರೆ ಸಾಕಿದ್ದ 5 ಮಕ್ಕಳನ್ನು ಗೊತ್ತುಂಟು. ಮಾತೃದೇವಿಯ ಮಕ್ಕಳು. ಹೌದಾ, 5 ಅಂತ ಗೊತ್ತುಂಟು. ಹೆಸರು ಅರ್ಜುನ, ನರ, ಫಲ್ಗುಣ, ತುಂಬ ಹೆಸರು. ಬೇಡ, ನಾನು ಒಂದನ್ನು ಸಾಕು, ಇಲ್ಲ ನನಗೆ ನೆನಪಿಟ್ಕೊಳ್ಳಿಕ್ಕೆ ಅರ್ಥ ಆಗ್ತದೆ. ಬೇಡ, ನಿನಗೆ ನೆನಪಿಡ್ಲಿಕ್ಕೆ ಬೇರೆ ವಿಷಯ ಉಂಟು ಅಂತ ನನಗೆ ಗೊತ್ತಾಗ್ತದೆ ಈಗ. ನಾನು ಬೇಡರ ನಾಯಕ. ಬೇಡರ ನಾಯಕ? ನಾನು ಬೇಡರ ನಾಯಕ ಅಲ್ಲ, ನಾನು ಬೇಡರ ನಾಯಕ. ಹಿರಣ್ಯ ಅದು ಅರ್ಥವಿರಾಮ. ಹೌದು, ಅಲ್ಲದ ಹೌದೌದು. ನಾನು ಬೇಡರ ನಾಯಕ. ನನ್ನ ಅಪ್ಪಯ್ಯ ಕಾಲ ಆದ ಮೇಲೆ ಮತ್ತೆ ನಾನು ಬೇಡರ ನಾಯಕ. ಅವರು ಸಾಯಬೇಕು ಅಂತ ನಾ ಹೇಳಿದ್ದಲ್ಲ, ಆದರೆ ಸಾವು ಉಂಟಲ್ಲ. ಉಂಟು. ಏಕಲವ್ಯ ನನ್ನ ಹೆಸರು. ನೀನು ಅಪ್ಪ ಹಿರಣ್ಯದನು. ನಮ್ಮ ತಲೆಮಾರಿನಲ್ಲಿ ಎಷ್ಟು ಹಿಂದಿನವ ಅಂತ ಗೊತ್ತಿಲ್ಲ. ಒಬ್ಬ ಏಕಲವ್ಯ ಇದ್ದ. ಇದನ್ನ ನಿಮ್ಮ ಅರಮನೆಗೆ ಬಂದಿದ್ದನಂತೆ ಒಮ್ಮ. ನೀ ಹೇಳುವಾಗ ಗೊತ್ತಾಗ್ತದೆ. ಇದು ನಮ್ಮ ಅಜ್ಜ ಭೀಷ್ಮನ ಕಥನದಲ್ಲಿ ಬಂದ ಏಕಲವ್ಯನ ವಿಷಯ. 4 ಹೊಡೆದ್ರಂತೆ ಭೀಷ್ಮರು. ಮತ್ತೆ ಅವ ಒಳ್ಳೆಯವನಾದ. ನಮ್ಮ ಅಜ್ಜನ ಕೈಯಲ್ಲಿ ಪೆಟ್ಟು ತಿಂದವರೆಲ್ಲ ಒಳ್ಳೆದೇ ಅದು. ಹೌದೌದು, ಅವರು ಹಾಗೆ ಪೆಟ್ಟು ತಿಂದೆ ಒಳ್ಳೆದದ್ದು. ಗುರುಗಳಿಂದ ಅದೇ ಹೇಳಿದ್ದಾನೆ. ಇವ ಹಾಗಲ್ಲ. ದಂಡಿಸಬಹುದಾದ ಅಧಿಕಾರಿ ಆದರೆ ಅವನಿಂದ ದಂಡಿಸಲ್ಪಟ್ಟು ಮತ್ತೆ ಹೋದ. ಅರಮನೆಯವರು ಅಂದರೆ ಗುರುಗಳಾಗಲ್ವಾ? ತಪ್ಪು ಮಾಡಿದ ದಂಡನೆ ಆಗ್ತದೆ. ಬೇಕದೆಲ್ಲ. ತಪ್ಪು ಮಾಡಿದರೆ ಶಿಕ್ಷೆ ಕೆಲವು ಕಡೆಯಲ್ಲಿ, ನಿಮ್ಮಲ್ಲಿ ಶಿಕ್ಷೆ. ಆ ಏಕಲವ್ಯನ ಆದರ್ಶ ಒಳ್ಳೆಯದಾಯ್ತು. ಯಾಕೆ ತಪ್ಪು ಮಾಡಿದವರಿಗೆಲ್ಲ ಶಿಕ್ಷೆ ಸಿಗ್ತದೆ ಎನ್ನುವುದಕ್ಕೆ ಅವನನ್ನು ಉದಾಹರಿಸಿ ಹೇಳಬೇಕಾಗ್ತದೆ. ನಿಮ್ಮಲ್ಲಿ ಶಿಕ್ಷಣ ತಪ್ಪು ಮಾಡಿದರೆ ನಿಮ್ಮ ಪ್ರಜೆಗಳಲ್ವ ನಾವು? ಹೌದಪ್ಪ, ಶಿಕ್ಷಣದ ಮೂಲಕವಾಗಿ ಶಿಕ್ಷೆ ಆಗಬೇಕು. ನಮ್ಮ ಗುರುಗಳ ಪಾಠವೂ ಹಾಗೇ ಉಂಟು. ನಾನು ಬಿಲ್ಲು ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ. ಅಥವಾ ಬಿದಿರೆ ಕೋಲಿಂದ ಮಾಡಿದ ಅದು ಬಿಲ್ ಅಲ್ವ? ಹೌದೌದು. ನಿಮ್ಮ ಮನೆಯದ್ದಲ್ವ ಅದು? ಈಗ ಬಂದದ್ದು ನಿನ್ನನ್ನು ಕರ್ಕೊಂಡು. ಯಾವುದು? ಅದೇ ಈಗ ಅದಕ್ಕೆ ಬೊಗಳಿಕೆ ಬರುವುದಿಲ್ಲ. ಅದು ಬೇಟೆಗಾಗಿ ಇರುವಂಥ ಶ್ವಾನ, ಒಟ್ಟು ಶ್ವಾನ ಅಲ್ಲ. ಅಲ್ಲ, ಶ್ವಾನ ಸಾಮಾನ್ಯ ಬಳಕೆಯಲ್ಲಿ ಹೇಳುವುದು ಬೇಟೆ ನಾಯಿ. ಬೇಟೆ ಶ್ವಾನ. ಮುಂಗಡೆಯಲ್ಲಿ ಅದನ್ನು ಬಿಟ್ಟು ಹಿಂಗಡೆಯಲ್ಲಿ ನಾವೆಲ್ಲ ಬೇಟೆಯಾಡುತ್ತಾ ಬಂದದ್ದು. ಅದು ದೊಡ್ಡವರ ಮನೆಯಲ್ಲಿ ಬೊಗಳಿದ್ರೆ ಹೆಸರು ಬೇರೆ, ಬಡವನ ಮನೆಯಲ್ಲಿ ಬೊಗಳಿದ್ರೆ ಹೆಸರು ಬೇರೆ. ರಾಮದೇವರ ಹತ್ರ ದೂರ ಹೇಳಿದ್ದಕ್ಕೆ ಸಾರಮೇಯ ಅಂತ ಹೆಸರು. ಅರ್ಥ ಅದುವೇ. ಹೌದಾ? ನಿಮ್ಮಂತ ಬೇಟೆ ನಾಯಿ ರಗಳೆ ಮಾಡಿದ್ದು ನಾನು ಅಭ್ಯಾಸ ಮಾಡುವಾಗ. ನೀನೀಗ ಈಗ ಶ್ವಾನದ ಧ್ವನಿ ನಿನಗೆ ಧ್ವನಿ ಕೇಳಿತು. ಈಗ ಅದರ ಬಾಯಿಯಲ್ಲಿ ಕೇಳುವಾಗ ಗ್ರಹಿಸಿದೆ ಅದು ಎಷ್ಟು ದೂರದಲ್ಲಿರಬಹುದು ಮತ್ತು ಭೂಮಿಯಿಂದ ಯಾವ ಎತ್ತರದಲ್ಲಿರಬಹುದು. ಬರೇ ಶಬ್ದ ಕೇಳಿರಾಗುವುದಿಲ್ಲ, ಅದು ಧ್ವನಿ ಮೂಲವನ್ನು ಗ್ರಹಿಸಿದೆ. ಎತ್ತರ ಎಲ್ಲಿರಬಹುದು, ಯಾವ ಮಟ್ಟದಲ್ಲಿದೆ. ಆ ಶಬ್ದಕ್ಕೆ ಅದರ ಬಾಯಿ ಎಷ್ಟು ತೆರೆದಿರಬಹುದು, ಅದೆಲ್ಲ ಹಾಗೆಲ್ಲ ಉಂಟದು. ಸುಮ್ಮನೆ ಶಬ್ದ ಕೇಳಿದ ಕೂಡಲೆಲ್ಲ ಅದರ ಬಾಯಿ ಎಷ್ಟು ತೆರಿಬೇಕು. ಅದು ಕುಂಕು ಹೇಳಿದ್ದಲ್ಲ, ಬೊಗಳಿದ್ದೆ ಸರಿಯಾಗಿ. ಬಹು ಹೇಳಿದ್ದದು. ಹಾಗಲ್ಲ ಕಾರಣ ಪೆಟ್ಟು ಬಿದ್ದ ಮೇಲೆ ಅದು ಕುಂಕು ಹೇಳಬಾರದು. ಮತ್ತೆ ಅದು ಬೊಗಳಲು ಬಾರದು. ಅದಕ್ಕೆ ನಾನು ಅದ ಗ್ರಹಿಸಿ ನೋಡಿ ಅಲ್ಲ, ಗ್ರಹಿಸಿ. ಅದು ನಮಗೆ ಪ್ರಾಣಿಗಳ ಭಾಷೆಯಲ್ಲಿ ಅರ್ಥ ಆಗೋದು. ಗ್ರಹಿಸಿ ಒಮ್ಮೆಲೆ ಒಂದರ ಹಿಂದೆ ಒಂದಲ್ಲ, ಮತ್ತೆ 7 ಬಿದಿರಿನ ಕೋಲು ಚೂಪಾದದ್ದು, ಅದನ್ನು ಬಿಸಿ ಮಾಡಿ ಕಲ್ಲಿನಲ್ಲಿ ತಿಕ್ಕಿ, ಹೌದು ಹೀಗೆ ಹೀಗೆ ಬುಡವನ್ನೇ ಧನುಸ್ಸನ್ನು ಹೀಗೆ ಹಿಡಿದದ್ದು, ಹೀಗೆ ಹಿಡಿದದ್ದು. ಧನುಸ್ಸನ್ನು ನಮ್ಮಲ್ಲಿ ಹೀಗೆ ಹಿಡಿಯುವ ಕ್ರಮವೇ ಇಲ್ಲ. ಹೀಗೆ ನಾವು ರಾತ್ರಿ ಕೈ ನಡ್ಕೊಂಡು ಹೋಗ್ಲಿಕ್ಕೆ ಕಂದಿಲಿ ಹಿಡಿಯುವುದು, ಅದು ಕಾಲಿಗೆ ಬೆಳಕು ಕಾಣಲ್ಲ. ಕೆಲವರು ಮಾರಿ ಪೂಜೆಗೆ ಹೋಗುದಿದ್ರೆ ಚಿಂಜಿಯನ್ನು ಬಂಧಿಸಿದವರು ಹೀಗೆ ಹಿಡಿದು ಬಾಣ ಹುಡುದು, ಇನ್ನು ಕೆಲವು ಆಗಲ್ಲ ಅಡ್ಡ ಹಿಡಿದು ಹೀಗೆ ಎಳೆದು ಬಿಡುವ ಕ್ರಮ ಉಂಟು. ನೀನು ಹಾಗೆ. ಹೌದೌದು. ಅದು ಬಿಲ್ಲು ಕೊಡುವಾಗ ಹೀಗೆ ಕೊಡೋದು ಇಷ್ಟ ಆಯಿತು ಅಂತ, ಬಿಲ್ಲು ತೊಡುವಾಗ ಹೀಗೆ ತೊಡುವುದು ಒಂದು ಹೊಸ ಕ್ರಮ ಹೇಗೆ ಅಂತ ಕೆಲವರು ಅಭ್ಯಾಸ ಮಾಡುವುದಕ್ಕೂ. ಹೌದೌದು. ಬೇರೆ 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 ಆಕಾರಗಳಲ್ಲಿ ಧರಿಸುವುದು, ಒಂದು ಮಂಡಲಾಕಾರ. 7 ಬಾಣ, ಅದರ ಬುಡ ಹೀಗೆ, ಅದ ಹೀಗೆ ಹೀಗೆ 3 ಬೆರಳಿನಲ್ಲಿ ಬುಡ ಹಿಡಿಬೇಕು, ಜೋಡಿಸಿ ಅದು ಹೀಗೆ ಮಾಡಬೇಕು ಅಂತ ಇಲ್ಲ, ಅದು ಬಂದೋಗೋದು, ಅದು ಹೀಗೆ ಹೋಗ್ತದೆ. ಆದರೆ ಅದಕ್ಕೊಂದು ಅಭಿನಯ ಉಂಟು. ಈಗ ಶಾಪ ಕೊಡಲಿಕ್ಕೆ ಗುರುಗಳು ಹೀಗೆ ಮಾಡೋದಿಲ್ಲ. ಶಾಪ ಇರುವುದು ಬೆರಳ ತುದಿಯಲ್ಲ, ಅನುಷ್ಠಾನದ ಅಲ್ಲಿಗೆ ಅದೊಂದು ಕ್ರಮ. ಶಾಪ ಕೊಡಲಿಕ್ಕೆ ಕೊಟ್ಟು ಅದು ಬೆರಳ ತುದಿಯಲ್ಲಿ ಇರೋದಲ್ಲ, ಬೆರಳ ತುದಿಯಲ್ಲಿ ಉಗುರು. ಶಾಪ ಇರುವುದು ಅನುಷ್ಠಾನದಲ್ಲಿ. ಹಾಗೆ ಬಿಲ್ಲು ತೊಡುವಾಗ ಅದು ಕೆಲವರಿಗೆ ಅದು ಅಭ್ಯಾಸದಿಂದ ಆಂಗಿಕ. ಶಬ್ದ ಕೇಳುವಾಗ ಆ ರೂಪ ಕಾಣುವುದಿಲ್ಲ, ಶಬ್ದ ಕೇಳಬೇಕಾದ ಹೀಗೆ
ಆದರೆ ಹೊಡೆಯುವಾಗ ರೂಪವನ್ನು ಗ್ರಹಿಸಿ ಕೆಲವರು ಹೀಗೆ ಧ್ವನಿ ಯಾರದ್ದು, ಯಾವುದರದ್ದು, ಯಾವ ಪ್ರಮಾಣದ್ದು, ಹೇಗೆ? ನಾನು ಯಾರು ಹೇಳಬೇಕು ಹೇಳಿದ್ದು, ಕೆಲವರು ಹಾಡುವಾಗ ಅವರ ಮುಖ ನೋಡಬಾರ್ದು, ಕೇಳಲಿಕ್ಕೆ ಚಂದ. ಕೆಲವರು ನೋಡಲಿಕ್ಕೆ ಚಂದ, ಹಾಡು ಚಂದ ಅಲ್ಲ. ಆಗ ಅವರು ಹಾಡದೇ ಇರುವಾಗ ನೋಡಬೇಕು, ನೋಡಲಿಕ್ಕೆ ಚಂದ, ಅವರು ಹಾಡುವಾಗ ಚಂದ ಅಲ್ಲ. ಕೆಲವರು ಹಾಡುವಾಗ ಅವರನ್ನು ನೋಡಬಾರ್ದು. ಕೆಲವರು ಹಾಗಲ್ಲ, ಸ್ವರ ಎಲ್ಲಿಂದ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ನಾಭಿಯಿಂದಲೋ ಕಂಠದಿಂದಲೋ ಅಂತ, ಇಲ್ಲಿಂದಲೇ ಸ್ವರ ಅದರಿಂದ ಕೆಳಗೂ ಬರ್ತದೆ, ಅದು ಹಾಡುವುದಲ್ಲ, ಅದು ಹಾಡುವಾಗ ಬರೋದು. ನೋಡಿದೆ ಸುದ್ದಿಲ್ಲ. ಸುಮ್ಮನೆ ಗುರುಗಳ ಅನುಗ್ರಹ ಅಲ್ಲ, ಗುರುಗಳ ಅನುಗ್ರಹ ಅಷ್ಟುಂಟು. ಈಗ ನೀನು ಹಾಡುಗಾರರ ಮುಖ ಭಾವವನ್ನು ಹೇಳಿದ್ದು ಅದಕ್ಕೆ ಬೇಕಾಗಿ ಅಲ್ಲಲ್ಲ, ನಾ ಹೇಳಿದ್ದು ಹೀಗೆ ಮಾಡಿದ್ದು. ನೀವು ಅರಮನೆ ಮಕ್ಕಳು, ನೀವಾದ್ರೆ ಹಾಗೆ ಮಾಡುವುದಿಲ್ಲ. ಒಂದು ಶಾಸ್ತ್ರೀಯವಾದಂಥ ಸಂಗೀತಾಭ್ಯಾಸ ಮಾಡಿದವನ ರಾಗ ಲಹರಿಯಲ್ಲಿ ಹೆಚ್ಚು ಕಡೆ ಇದು ಸಂಚಾರದಲ್ಲೆಲ್ಲ ಮುಖಭಾವ ಹಾಗೆಲ್ಲ ಆಗ್ತದೆ, ಆಕ್ಷೇಪ ಮಾಡುವ ವಿಷಯ ಅಲ್ಲ ಅಂತ. ನಿಮ್ಮ ಶಾಸ್ತ್ರೀಯ ಸಂಗೀತಗಾರನಿಗೆ ದೇವರು ಒಲಿಯುವುದಿಲ್ಲ, ದೇವರು ಭಜನೆ ಹೇಳುವವನಿಗೆ ಒಲಿಯುವುದು. ಹೌದು. ಮತ್ತೆ ಅದು ಭಜಕ. ಶಾಸ್ತ್ರೀಯ ಸಂಗೀತ ಹೇಳುವಂಥದ್ದು ಕಚೇರಿ, ಅದು ವ್ಯವಹಾರ. ಭಜನೆ ಅನ್ನೋದು ವ್ಯವಹಾರ ಅಲ್ಲ. ಇಲ್ಲ, ದೇವರ ನಾಮ ಹೇಳಬೇಕಾದ್ದು. ಹಾಗೆ ಕೊಡುತ್ತೆ. ಗುರುಗಳು ಅನುಗ್ರಹ ಮಾಡಿದರೆ ಯಾರಿಗೂ ಹೊಡೆದೇನು, ಎಂಥದ್ದು ಯಾರಿಗೂ ಹೊಡೆದೇನು ಅಂತ, ಯಾವುದಕ್ಕೆ ಹೊಡೆದೇನಲ್ಲ, ಯಾರಿಗೂ ಹೊಡೆದೇನು. ಅಷ್ಟು ಗುರುಗಳ ಅನುಗ್ರಹ ಮಾಡಿದ್ದಾರೆ. ಹೊಡೆಯಲಿಕ್ಕೂ ಗುರುಗಳ ಅನುಗ್ರಹ, ಹೊಡೆಯಲಿಕ್ಕೆ ಕಂಡ ತಕ್ಷಣ ಅಲ್ಲ, ಬಿಡುವುದಕ್ಕೂ ಗುರುಗಳ ಅನುಗ್ರಹ, ತೊಡುವುದಕ್ಕೂ ಗುರುಗಳ ಅನುಗ್ರಹ, ತೊಟ್ಟು ಬಿಡುವುದಕ್ಕೂ ಗುರುಗಳ ಅನುಗ್ರಹ, ಬಿಟ್ಟು ತೊಡುವುದಕ್ಕೂ ಗುರುಗಳ ಅನುಗ್ರಹ. ಆದಾನ ಪ್ರದಾನ ಸಂಧಾನಾದಿಗಳು ತೊಡುವುದು, ತೊಟ್ಟು ಬಿಟ್ಟು ಬಿಟ್ಟು ತೊಡುವುದು ಅಷ್ಟು. ಆದಾನ ಪ್ರದಾನ ಸಂಧಾನಾದಿಗಳು ಕರಗತಗೊಂಡವನಂತೆ. ಇಂಥದ್ದು ಆದಾನ ಪ್ರದಾನ ಸಂಧಾನಾದಿಗಳು ಕರಗತಗೊಂಡವನಂತೆ. ನನಗೆ ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ. ಶಬ್ದವನ್ನು ಕೇಳಿ ಬಾಣವನ್ನು ಏಳನ್ನು ಹೊಡೆದು ನಾಯಿಯ ನಾಲಿಗೆಯಲ್ಲಿ ಇಳಿಸಿ ಅಥವಾ ನೆಡುವಂತೆ ಮಾಡಿ ಧ್ವನಿ ಮುಚ್ಚಿಸಿ ನಿನ್ನ ಏಕಾಗ್ರತೆಗೆ ಆದ ಭಂಗವನ್ನು ದೂರೀಕರಿಸಿದೆ. ನಾನು ಇದನ್ನು ಅಧ್ಯಯನ ಮಾಡಲಿಕ್ಕೆ ತೊಡಗುವಾಗ ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ದೇನೆ. ಹಾಗೆ ನೋಡು, ಒಂದು ಹನಿ ರಕ್ತ ಬಿದ್ದಿಲ್ಲ, ನನ್ನದು ಹಲ್ಲೆ ಇಲ್ಲ, ಅದು ಶಬ್ದ ನಿಲ್ಲಿಸಬೇಕದಷ್ಟೇ. ಯಾರು ನಿನ್ನ ಗುರು? ನನ್ನ ಗುರುಗಳ ಎಲ್ಲಾದ್ರೋಣ ಮೂರ್ತಿಯನ್ನು ತೋರು ಬೆರಳು ತೋರಿ ಚಬರನು ಬೇರೆ ಗುರು ತನಗಿಲ್ಲ ಎನ್ನಲು. ನೋಡಿದೆಯಾ, ಬೇರೆ ಯಾರೂ ಅಲ್ಲ. ಗಡ್ಡ ಬಿಟ್ಟವರೆಲ್ಲ ಗುರುಗಳಲ್ಲ, ಜುಟ್ಟು ಕಟ್ಟಿ ಗಡ್ಡ ಬಿಟ್ಟವರು ಗುರುಗಳು. ಶಿಖೆ ನೋಡು, ಅವರು ಕುಳಿತಿರುವ ಭಂಗಿಯನ್ನು ನೋಡು, ಆ ರೂಪವನ್ನು ನೋಡು. ಅಶ್ವತ್ಥ ಮರದ ಅಡಿಯಲ್ಲಿ ಕೂತದ್ದವರು ಗುರುಗಳಲ್ಲಿ 3 ರೂಪವನ್ನು ಕಾಡಬೇಕಂತೆ. ಸೃಷ್ಟಿ ಮಾಡುವ ಬ್ರಹ್ಮದೇವರು ಮೂಲದಲ್ಲಿ, ಹೌದಾ? ಗುರುರ್ ಬ್ರಹ್ಮ, ಮತ್ತಿನದೆಂಥದ್ದು ಗುರುರ್ ಪಾಲನೆ ಮಾಡುವಂಥ ವಿಷ್ಣು, ಅದು ಹೌದು. ಇದನ್ನು ನಿಯಂತ್ರಣ ಮಾಡುವವರು ಶಿವದೇವರು, ಗುರುದೇವೋ ಮಹೇಶ್. ನಾವು ಶಿವದೇವನ ಜಾತಿ, ಅಂದರೆ ಕಿರಾತರು. ಅವನ ಆದಿ ಕಿರಾತ. ಹಿರಣ್ಯಧನುವಿನ ಮಗ ಏಕಲವ್ಯ. ಗುರುಗಳಿವರು ಅವರು ಯಾವಾಗಲೂ ಇಲ್ಲೇ ಇರುವುದು, ಅಲ್ಲೇ ಇರ್ತಾರೆ ಯಾವಾಗ. ಇವರೇ ಹೇಳಿದ್ದು, ಅವರೇ ಹೇಳಿಕೊಡುವುದು, ಇವರಿಂದಲೇ ಉಪದೇಶ, ಅವರಿಂದಲೇ ಉಪದೇಶ. ಈ ಹೊಡೆದದ್ದು ಇವರ ಅನುಗ್ರಹದಿಂದ, ಅವರ ಅನುಗ್ರಹದಿಂದ ಹೊಡೆದದ್ದು. ಎಷ್ಟಕ್ಕೂ ನಾನು ಯಾರಿಗೆ ಹೊಡೆಯುವುದಿದ್ದರಿಂದ ಅವರ ಅನುಗ್ರಹದಿಂದ. ಬ್ಯಾರಿಕೆ ಎಂತಾದ್ರೂ ಬೇಕಾ? ಸಿಯಾಳ ಸಮಯ ಇಲ್ಲ, ಸಮಯ ಇಲ್ಲ ನನಗೆ. ತಂಬಿಗೆ ಕೊಡಬೇಕಾ? ಪ್ರಶ್ನೋತ್ತರ ಮುಗಿಯಿತು. ತಂಬಿಗೆ ಕೊಡಬೇಕಾ? ಬೇಕಾಗಿಲ್ಲ. ನೀರು ತೆಕ್ಕೊಳ್ಳಿಕ್ಕೆ ಅಭ್ಯಾಸ ಮಾಡು. ನಾನು ಇಲ್ಲೇ ಇದ್ದೇನೆ, ಇಲ್ಲಿಂದ ನಾನು ಕದಲುವುದಿಲ್ಲ. ಇನ್ನೂ ಸಿಗಲಿಕ್ಕಿಲ್ವಾ? ಹೇಳಿ ಕಳಿಸಿದ್ರೆ ಬಂದೇನು, ನೋಡೋಣ. ಒಳ್ಳೆಯದು. ಗುರುಗಳಲ್ಲಿಗೆ ಹೋಗಿ ಸಾರಿದನು ಫಲಗುಣನು ದ್ರೋಣನ ಚರಣ ಕಭಿನಮಿಸಿ
ಗುರುಗಳೇ ಗುರುಗಳೇ ಗುರುಗಳೇ, ಅರ್ಜುನ, ಬೇಟೆಯಾಡಕ್ಕೆ ಹೋಗಿದ್ದೆ. ಇದೇನು ಮುಖ ಹೀಗಾಗಿದೆ? ಹೇಳಬಹುದಾ? ಏನಪ್ಪ? ಕನಕದನು ಜನಸುನು ಏಕಲವ್ಯ ಕನಂತಿ ಗುರುವೆ ಕೇಳಿ ಕನಕದನು ಜನಸುನು ಏಕಲವ್ಯ ಕನಂತಿ ಗುರುವೆ ಕೇಳಿ ಆತನಿಗಸ್ತ್ರ ವಿದ್ಯೆಯ ಬೋಧಕ ನೀವಂತೆ ಗುರುವೆ ಕೇಳಿ ನನಗಿಂತ ಶ್ರೇಷ್ಠನು ಬಿಲ್ದಿನೊಳಾತನು ಗುರುವೆ ಕೇಳಿ ನೀವೆನಗಿದ್ದ ಬಾಜೆಯು ಬಲ್ಜೆ ಎನ್ನಿಸಿತಿಲ್ಲೋ ಗುರುವೆ ಕೇಳಿ ಕನಕದನು ಕನಸೂನು ಏಕಲವ್ಯ ಕನಂತೆ ಗುರುವೆ ಕೇಳಿ ಗುರುವೇ ಗುರುವೇ ಕೇಳಿ. ಗುರುಗಳೇ, ಅರ್ಥ ಬೇಟೆಯಾಡುತ್ತಾ ಉತ್ಸಾಹದಿಂದಲೇ ಕಾನನದಲ್ಲಿ ಮುಂದೆ ಹೋದವು. ನಮ್ಮ ಮುಂಭಾಗದಲ್ಲಿ ಶ್ವಾನದ ಬಳಗವೇ ಇತ್ತು. ಬೇಟೆಗೆ ಹೋಗುವವರು ಒಯ್ಯಬೇಕು. ಬೊಗಳುತ್ತಾ ಎಚ್ಚರಿಸುತ್ತಿತ್ತು. ಮೃಗಗಳ ಕುರಿತಾಗಿ ಇರುವಂತಹ ಕಾಡ ಮನುಷ್ಯರ ಕುರಿತಾಗಿ ಒಮ್ಮಿಂದೊಮ್ಮೆಗಳೇ ಬೊಗಳುವಿಕೆ ಸ್ತಬ್ಧ ಕೆಲಸ ಅದು ಮಾಡುತ್ತಿತ್ತು. ಅದರ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ. ಕೆಲಸ ನಿಂತಿತು. ಎಂತದ ಬೊಗಳುವಿಕೆ ನಿಂತಿತು ಗುರುಗಳೇ. ಅದ್ಯಾಕೆ? ಹುಡುಕಿದೆವು. ಮುಂದೆ ಹೋಗುವಾಗ ತೆರೆದ ನಾಯಿಯ ಬಾಯಿಯ ಒಳಗಿನ ನಾಲಿಗೆಯಲ್ಲಿ 7 ಬಾಣಗಳ ಮೊನೆ ಚುಚ್ಚಿಕೊಂಡಿತ್ತು. ಹೌದಾ? ನಾಯಿ ಸಾಯುವುದಿಲ್ಲ, ಬೊಗಳ್ಲಿಕ್ಕೆ ಆಗುವುದಿಲ್ಲ. ಅಂದ್ರೆ ಅದರ ಧ್ವನಿಯನ್ನು ಅಡಗಿಸಿದ್ದು. ಯಾರಪ್ಪ? ಯಾಕೆ? ಸಮೀಪದಲ್ಲಿ ನಾಯಿಯ ಬಳಿಯ ಯಾರಾದ್ರೂ ಇದ್ದಾರಂತ ನೋಡಿದ್ರೆ ಇಲ್ಲ. ಎಲ್ಲಿಂದ ಇರಬಹುದು ಅಂತ ಹುಡುಕುತ್ತಾ ಹುಡುಕುತ್ತಾ ಮುಂದೆ ಸಾಗಿದಾಗ ಗೊಂಡಾರಣ್ಯದ ಮಧ್ಯದಲ್ಲಿ ಒಂದಷ್ಟು ಪ್ರದೇಶವನ್ನು ಸಮತಟ್ಟುಗೊಳಿಸಿ ಬಿದಿರ ಕೋಲೋ ಬಿದಿರ ಬಾಣಗಳು ಎಂಥದ್ದನ್ನು ಮಾಡಿಕೊಂಡು ಒಬ್ಬ ಆತ ಇದ್ದ. ಇರ್ತಾರೆ. ಮಾತಾಡಿಸಿದೆ. ಈ ಕೆಲಸ ಯಾರಿಂದ ಆಯಿತು ಎನ್ನುವಾಗ ನನ್ನ ಅಭ್ಯಾಸಕ್ಕೆ ಭಂಗವನ್ನು ತಂದಿತು. ಆಗ ಅದರ ಶಬ್ದವನ್ನು ಗ್ರಹಿಸಿ ನನ್ನಲ್ಲಿರುವ ಬಿದಿರ ಕೋಲನ್ನು ಚೂಪಾಗಿಸಿ ನಾನು ಬಿಟ್ಟ ಬಾಣ ಅದು ಅಂತ ಹೇಳಿದ. ಶಬ್ದವನ್ನು ಗ್ರಹಿಸಿ ಬಾಣ ಬಿಟ್ಟೆ ಅಂತ ಅವ ಹೇಳ್ತಾನೆ. ಪ್ರಶ್ನೆ ಆಯ್ತು. ಶಬ್ದವನ್ನು ಗ್ರಹಿಸಿ ಬಾಣ ಬಿಟ್ಟು? ಹೌದು. ಕಣ್ಣಿಗೆ ಕಾಣಲಿಲ್ಲ, ಏಕಾಗ್ರತೆಗೆ ಭಂಗ ಆಯಿತು. ಎಲ್ಲಿರಬಹುದು ಊಹಿಸಿದೆ, ಗ್ರಹಿಸಿದೆ, ಕಣ್ಮುಚ್ಚಿ ಅಂತರಂಗದಿಂದ ಸಂಕಲ್ಪ ಮಾಡಿ ಬಾಣ ಎಸೆದೆ. ನಾಯಿಯ ಶಬ್ದ ನಿಂತಿತು. ಇಷ್ಟನ್ನು ಅವ ಹೇಳಿದ. ಅವನಿಗೆ ಯಾರವ ಹೇಳಿದೆ. ಕಾಡಾಡಿಯಾದಂಥ ಹಿರಣ್ಯಧನುಷನೋ ಕನಕಧನುಷನೋ ಎಂಥದ್ದು ಅವನ ಹೆಸರು. ಅವನ ಮಗನಂತೆ ಇವ. ಏಕಲವ್ಯ ಎಂಬ ಹೆಸರು ನನ್ನದು. ಯಾರ ಮಗ? ಕನಕಧನುಷನ ಮಗ ಏಕಲವ್ಯನಂತೆ. ಶಬ್ದವೇದಿ ಪ್ರಯೋಗ ಮಾಡಿದನೆ. ಇಷ್ಟು ಮಾಡಿದ. ಅವನಿಗೆ ಹೇಳಿಕೊಟ್ಟದ್ದು ಯಾರು? ಪ್ರಶ್ನೆ ಬಯಲಿದೆ. ಹೆಚ್ಚು ಮಾತಾಡುವುದಿಲ್ಲ ಅವ. ಅಷ್ಟೊತ್ತು ತುಂಬ ಮಾತಾಡಿದ ಮತ್ತೆ ತೋರು ಬೆರಳನ್ನು ಮುಂದೆ ಮಾಡ್ತಾನೆ. ಓ ಅಲ್ಲಿ ನೋಡು ಅಂತ. ನೋಡುವಾಗ ಅಲ್ಲಿ ನೀವಿದ್ದೀರಿ. ಏನೋ ಹಾಸ್ಯವ? ಮತ್ತೆ ಅಲ್ಲೊಂದು ಮೂರ್ತಿ ಉಂಟು. ಆ ಮೂರ್ತಿ ನಿಮ್ಮದ್ದಾಗಿದೆ. ನನ್ನ ಮೂರ್ತಿಯ? ಹೌದು. ನನಗೆ ಗುರುಗಳವರು ಅನುಗ್ರಹ ಮಾಡಿದ್ದವರು. ಅಂತರಂಗ ನಿರ್ದೇಶನ ಅವರದ್ದೇ ಇರುತ್ತದೆ. ಅದರಿಂದ ನಾ ಬಾಣ ಹೊಡೆದೆ. ನನ್ನ ಹೆಸರು ಹೇಳಿದ್ನ? ಹೇಳಿದ. ಓಹೋ. ನನಗೆ ಅವರೇ ಗುರುಗಳು ಅಂತ ಹೇಳಿದರು. ಗುರುಗಳೇ, ನಿನಗೆ ಚಿಂತೆ ಯಾಕೆ ಈಗ? ಹೇಳಬಾರ್ದು ನೀವು, ಅಲ್ಲ ಮಾಡಬಾರ್ದು ಅಂತ ಆಕ್ಷೇಪ ಇಲ್ಲ ನನ್ನದ್ದು. ನೀವು ಒಮ್ಮೆ ಹೇಳಿದ್ದೀರಿ, ನಿನ್ನನ್ನು ಅದ್ವಿತೀಯನನ್ನಾಗಿಸ್ತೇನೆ. ಯೋಗ್ಯತೆ ಇತ್ತು, ಹೇಳಿದೆ. ಈಗ ಪ್ರಶ್ನೆ ಬಂತು ನೋಡಿ. ಅಲ್ಲದೆ ಇನ್ನೊಬ್ಬನು ಸಿದ್ಧನಾಗುತ್ತಿದ್ದಾನೋ ಅಂತ ಒಂದು. ಯಾಕೆ ನಾವು ಹೇಳಿದ್ದೆ ಹಾಗೆ ಅವರು ಗುರುಗಳು. ನಮಗಿಂತ ಮಿಗುವಾದ ನಮ್ಮ ಬಗೆಗೆ ಇನ್ನೂ ಬಾರದ ಒಂದು ವಿದ್ಯೆಯನ್ನು ಅವನು ಸಂಗ್ರಹಿಸಿಕೊಂಡು ಈ ರೀತಿ ಬಾಣ ಹೊಡೆದಿದ್ದಾನೆ, ನಿಮ್ಮ ಹೆಸರನ್ನು ಹೇಳ್ತಾನೆ ಅಂತ ಆದ್ರೆ ಗುರುಗಳೇ, ಇವೇ ಗುರುಸ್ಥಾನದಿಂದ ಪರಾಂಪರಿಸಬೇಕಿದನೀಗ
ಇನ್ನ ಸಾಕು, ಅರ್ಥ ಆಯ್ತು. ಎಲ್ಲಿದ್ದಾನವ? ಓ ಅಲ್ಲಿದ್ದಾನ. ಏಕಲವ್ಯ ಅಲ್ಲ ಗುರುಗಳೇ, ಬಿಲ್ಲ ವಿದ್ಯೆಯಲ್ಲಿ ನೀನು ಬಲ್ಲಿದಾನೆಂದೆಂಬ ವಾರ್ತೆ ಬಿಲ್ಲ ವಿದ್ಯೆಯಲ್ಲಿ ನೀನು ಬಲ್ಲಿದಾನೆಂದೆಂಬ ವಾರ್ತೆ ಎಲ್ಲವನ್ನು ಕೇಳಿ ಬಂದೆ ಬಿಲ್ಲಿಲಾಲಿತು. ಎಲ್ಲಿ ಯಾವ ಶಸ್ತ್ರ ನಿಪುಣ ನಲ್ಲಿಗೈದಿ ಚಾಪವೇದ, ಎಲ್ಲಿ ಯಾವ ಶಸ್ತ್ರ ನಿಪುಣ ನಲ್ಲಿಗೈದಿ ಚಾಪವೇದ, ಎಲ್ಲಿ ಕಲಿತೆ ಪೇಳುವುದೆಂದ ನಲ್ಲಿ ದ್ರೋಣನು. ಬಿಲ್ಲ ವಿದ್ಯೆಯಲ್ಲಿ ನೀನು ಬಲ್ಲಿದ ನಿಲ್ದೆಂಬ ವಾರ್ತೆ ಏಕಲವ್ಯ ಅಲ್ವೇನ? ಹೌದು ಗುರುಗಳೇ, ಅವತ್ತು ಬಂದವ ಅದೇ ಏಕಲವ್ಯ. ಬಹಳ ಬೆಳೆದಿದ್ದಿ. ನೀವು ಮುಖದ ಮೇಲೆ ನೀವು ಬೆಳೆಸಿದ್ದೀರಿ. ಕಣ್ಣುಗಳಲ್ಲಿ ಒಂದು ಕಾಂತಿ, ನಿಲ್ಲುವ ನಿಲುವಿನಲ್ಲಿ ವ್ಯತ್ಯಾಸ, ಆಡುವ ಭಾಷೆಯಲ್ಲಿ ಸಂಸ್ಕಾರ, ಅದೆಲ್ಲ ಹೋಗಲಿ. ಓ, ನನ್ನ ಶಿಷ್ಯರು ಬಂದು ಹೇಳಿದರು, ಆ ಅರಮನೆಯ ನಾಯಿಯ ಬಾಯಿಗೆ ಬಾಣ ಹೊಡೆದಿಯಂತೆ. ಪ್ರೇರಣೆ ಆಯಿತು. ದೊಡ್ಡದಲ್ಲ ಅದು, ನೋಡದೆ ಹೊಡೆದಿಯಂತೆ. ಕೇಳಿ ಹೊಡೆದೆ. ಅದು ಕೇಳಿ ಹೊಡೆದದ್ದು ಅಂತಂದ್ರೆ ನೀನು ಶಬ್ದ ಕೇಳಿ ಹೊಡೆದದ್ದು. ಶಬ್ದ ಕೇಳಿ ಹೊಡೆದ. ಅವರಲ್ಲಿ ಕೇಳಿ ಹೊಡೆದದ್ದಲ್ಲ. ನಿಮ್ಮ ನಾಯಿಗೆ ಹೊಡಿಬೋದು. ಶಬ್ದ ಕೇಳಿ ಬಾಣ ಹೊಡೆದ್ಯಾ? ಶಬ್ದ ಕೇಳಿ ಬಾಣ ಹೊಡಿಲಿಕ್ಕೆ ಆಗ್ತದೆ ಗೊತ್ತಾದ್ದೇ ಅದೇ ಮೊದಲು, ಹಿಂದೆ ಹೊಡಿಲಿಲ್ಲ. ಶಬ್ದವೇದಿ ವಾ ಅಲ್ಲ, ಶಬ್ದವೇದಿ. ವೇದಿ ಅಂದರೆ ತಿಳಿದದ್ದು. ಶಬ್ದವೇದಿಯೂ ಆಗ್ತದೆ. ಇಷ್ಟು ಜಾಣ್ಮೆ ಬರಬೇಕು ಅಂತಾದ್ರೆ ಇನ್ನಷ್ಟಕ್ಕೆ ನಿನಗೆ ಬಂದಿತ್ತು, ಯಾರಾದ್ರೂ ಹೇಳಿಕೊಡ್ಬೇಡ್ವಾ? ಯಾರ್ಯಾರು ಇಲ್ಲ ವಿದ್ಯೆಯಲ್ಲಿ ನೀನು ಬಲ್ಲಿದನೆಂದೆಂಬ ವಾರ್ತೆಯನ್ನು ಕೇಳಿ ನಾವು ಬಂದೆವು. ಎಲ್ಲಿ ಯಾವ ಗುರುವಿನಲ್ಲಿ ಅಭ್ಯಾಸ ಮಾಡಿದಿ? ಹೇಗೆ ಕಲ್ತಿ? ತಿಳ್ಕೊಳ್ಬೇಕು ಅಂತ ಉಂಟಲ್ಲಪ್ಪ. ನೀವೇ ಕೇಳುವುದಾ? ಗುರುವೇ ನಿನ್ನ ಮೂರ್ತಿಯನ್ನು ಗುರುವೇ ನಿನ್ನ ಮೂರ್ತಿಯನ್ನು ಗುರುವೇ ಮೂರ್ತಿಯನ್ನು ವಿರಚಿಸಿ ಪೂಜಿಸುತ್ತಲದರುಳು ನಿನ್ನ ಮೂರ್ತಿಯನ್ನು ವಿರಚಿಸಿ ಪೂಜಿಸುತ್ತಲದರುಳು ಅರಿದೆ ಅಸ್ತ್ರವೇದಗಳನ್ನು ಪರತುಳ್ಯೋದನು ಅರಿಧೇನಸ್ತ್ರವೇದಗಳನ್ನು ಬರದುಳ್ಳಿಂದನು ಗುರುವೇ ಗುರುವೆ ನಿನ್ನ ಮೂರ್ತಿಯನ್ನು ವಿರಚಿಸಿ ಪೂಜಿಸುತ್ತಲದರುಳ್ ಅರಿಧೇನಸ್ತ್ರವೇದಗಳನ್ನು ಬರದುಳ್ ಎಲ್ಲದೋ ಗುರುವೇ ನಿನ್ನ ಮೂರ್ತಿಯನ್ನು ವಿರಚಿಸಿ
ನುಡಿಸುತ್ತರು ಅದರುಳು ಅರಿದೆ ಅಸ್ತ್ರವೇದಗಳನ್ನು ಬರದೊಳಿಂದನು ಅರಿದೆನಸ್ತ್ರವೇದಗಳನ್ನು ಬರದೊಳಿಂದನು ನಾ ಬರದೊಳಿಂದನು ನಾ ಬರದೊಳಿಂದನು ಗುರುವೇ ಗುರುವರ ಇಷ್ಟು ಯಾರೂ ಹೇಳಿಕೊಡದೆ ಬರಲಿಕ್ಕಿಲ್ಲ. ಯಾರೋ ದೊಡ್ಡ ಗುರು ಇರಬೇಕು. ಹೇಳಿಕೊಡುವ ಇಷ್ಟು ಉದ್ದ ಹೇಳುವುದಿಲ್ಲ. ಎಷ್ಟು ಉದ್ದ ಅನ್ನೋದಕ್ಕಿಂತಲೂ ಯಾವ ದಾರಿಯಲ್ಲಿ ಅಂತ ಮುಖ್ಯ ಮಗು. ಆ ದಾರಿ ಗೊತ್ತಾದ ಮೇಲೆ ಗುನುಗುನಿಸ್ತಲೇ ಇರ್ತಾರೆ. ತೋರಿಸಿಕೊಟ್ಟದ್ದು ಯಾರು? ಬೇರೆ ಯಾರು ತೋರಿಸಿಕೊಡುವುದು? ಈ ಅಜ್ಞಾನದ ಮಲ್ಲಿದೆ ಜ್ಞಾನ ದೃಷ್ಟಿಯನ್ನು ತೆರೆಸಿದ್ದು ನೀವಲ್ವ? ನಾನು ತಮ್ಮ ಕಾಲಿಗೆ ತಲೆಯನ್ನು ಚಾಚಿ ಪ್ರಾರ್ಥನೆ ಮಾಡಿದವಾಗ ಒಂದು ಮಾತು ಹೇಳಿದ್ರಿ, ಮಗು ಹೋಗು ಒಳ್ಳೆದಾಗ್ತಿ, ಒಳ್ಳೆದಾಗ್ತಿ ಹೋಗಲ್ಲ, ಹೋಗು ಒಳ್ಳೆದಾಗ್ತಿ. ಹಾಗಾದ್ರೆ ಇದ್ದಲ್ಲಿದ್ರೆ ಒಳ್ಳೆದಾಗೋದಿಲ್ಲ, ಹೋದಲ್ಲಿ ಒಳ್ಳೆದಾಗ್ತದೆ ಅಂತ ಅರ್ಥಲ್ವೋ? ನಡೆದಾಡುವ ದೇವರು ಕಣ್ಣಿಗೆ ಹಾಗೆ ಮಗು ಕಿತ್ತು ನೆಟ್ಟದ್ದೇ ಬೇಗ ಬೆಳೆಯುವುದು. ಯಾಕಂದ್ರೆ ಹೊಸ ಮಣ್ಣು ಸಿಗ್ತದೆ. ಮನೆಯ ಒಳಗೆ ಹೋಗಲಿಲ್ಲ, ಹಿರಿಯರ ಆಶೀರ್ವಾದ ಪಡ್ಕೊಂಡೆ. ನೋಡಿ, ಆಶೀರ್ವಾದದಿಂದ ಅನುಗ್ರಹಿಸಿದ್ರಿ. ತಮ್ಮ ಆಕಾರವನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಂಡಿದ್ದೆ, ಭಾವದಲ್ಲಿ. ಈ ಮೂರ್ತಿಯನ್ನು ನೀನೇ ಮಾಡಿದ್ದ? ಅದು ನಿಮ್ಮಲ್ಲಿ ನಾನಿಟ್ಟ ಭಕ್ತಿಯ ಭಾವದ ಚಿತ್ರ. ಅಲ್ಲ, ಇದನ್ನು ನೋಡಿದರೆ ಇದನ್ನೆಲ್ಲಿ ಕಲ್ತೆ ಅಂತ ಕೇಳಬೇಕು, ಹಾಗುಂಟು. ನಿಮ್ಮನ್ನು ನೆನಪು ಮಾಡಿದರೆ ಅದೇ ಬರುವುದು ನನಗೆ. ಹೌದಾ? ಇಲ್ಲದಿದ್ದರೆ ಇಷ್ಟರವರೆಗೆ ನಾನು ನನ್ನ ಅಷ್ಟು ಚಂದದಲ್ಲಿ ಒಂದು ಮೂರ್ತಿ ಮಾಡಿದ್ದಿಲ್ಲ. ಸಮ ಪ್ರಮಾಣದಲ್ಲಿ ಜಲ ಮತ್ತು ನೆಲ ಮಣ್ಣನ್ನು ಸೇರಿಸಿ ನಾನು ಬೆರಳಾಡಿಸಿದಂತೆ ನಿಮ್ಮನ್ನು ನೆನಪಿಸಿದಂತೆ. ನೋಡಿ, ಶಿಕೆ ನನಗೆ ಶಿಕೆ ಕಟ್ಟಲಿಕ್ಕಾಗೋದಿಲ್ಲ, ಆದರೆ ಆ ಶಿಕೆ ನೋಡಿ ನನ್ನ ಜುಟ್ಟು ನಿನ್ನ ಬೆರಳಿಗೆ ಬಂತು. ಹಾಕೊಳ್ಳಿ. ಅಲ್ಲ, ನೀನು ಬೆರಳಾಡಿಸಿ ಅಲ್ವ ಶಿಕೆ ಆದ್ದು? ಹೌದು. ಇಳಿಬಿಟ್ಟ ಗಡ್ಡ, ಗಡ್ಡ ಬಿಟ್ಟದ್ದು ನೀವು, ಹಾಗೆ ಇಳಿಸಿದ್ದು ನಾನು. ಗಡ್ಡ ಬಿಟ್ಟವರನ್ನೆಲ್ಲ ಇಳಿಸಬಾರದಿತ್ತು ಮಗು. ಎಡ ಹೆಗಲಿಂದ ಬಲಬದಿಗೆ ಬಂದ ಯಜ್ಞೋಪವೀತ ಹೇಗಾಗಿದೆ? ಸ್ವಲ್ಪ ಬೀಗಿದ ಹೊಟ್ಟೆಯ ಮೇಲೆ ಹರಿದಾಡುವ ಹಾವು ಹೋದಾಗ ಸ್ವಲ್ಪ ಹೀಗೆ ಬಂದದ್ದು ರಟ್ಟೆ. ಪದ್ಮಾಸನ ನಾನು ಕಾಲು ಮಡಚಿದ್ದು ಸರಿಯಾಗಿದೆ ಅಲ್ವ? ಪದ್ಮಾಸನಕ್ಕೆ ಅಲ್ಲಿಂದ ತೊಡಗಿ ಇಲ್ಲಿಯವರೆಗೆ ತಮ್ಮ ಪೂರ್ಣ ಸಾನ್ನಿಧ್ಯವನ್ನು ನಾನು ಅದರಲ್ಲಿ ಅರಳಿ ಮರದ ಬುಡದಲ್ಲಿರುವಂತಹ ನನ್ನ ಗುರುಗಳು ಅಂತ ಹೇಳ್ತಾರಲ್ಲ ನೀವೆಲ್ಲ. ಈಗೀಗ ನನಗೆ ಒಂದೊಂದು ಬರಲಿಕ್ಕೆ ತೊಡಗಿದೆ. ಯದ್ಭಾವಂ ತದ್ಭವತಿ, ಸರಿ ಉಂಟಲ್ಲ ನಾ ಹೇಳುದು? ಶ್ರದ್ಧಾವಾನ್ ಲಭತೆ ಜ್ಞಾನಂ, ನಾ ಹೇಳುದು ಸರಿ ಉಂಟಲ್ವ? ನೋಡಿದರೆ ಕಲ್ಲಿಗೆ ತಿಕ್ಕಿ ಗುದ್ದಿ ಲೋಹದ ಕಣೆಗಳನ್ನು 4 ಮಾಡಿದ್ದೇನೆ. ಈಗ ಬಿದಿರಿನ ಕಣೆ ಕಡಿಮೆ ಮಾಡಿದ್ದೇನೆ, ನಾನು ಲೋಹದ ಕಣೆ ಮಾಡಿದ್ದೇನೆ. ಲೋಹವನ್ನು ಬಾಗಿಸಿ ಬಿಲ್ಲು ಮಾಡಿ, ಅಲ್ಲಿ ಬಾಗಿದನೋ ಬಿಲ್ಲು ಬಾಗ್ತದೆ, ಅಲ್ಲಿಗೆ ಬಾಗದಿದ್ರೆ ಬಿಲ್ಲು ಬಾಗುವುದಿಲ್ಲ. ಬರೇ ನಾಯಿಯ ಬಾಯಿಗೆ ಬಾಣ ಬಿಡಲಿಕ್ಕೆ ಕಲ್ತದ್ದ ಬೇರೆ ಕಲ್ತ? ಅಲ್ಲಲ್ಲ, ಕಲ್ತದ್ದರಲ್ಲಿ ಅದು ಬಂದದ್ದು, ಅದನ್ನು ಬಿಡಲಿಕ್ಕೆ ಕಲ್ತದ್ದಿಲ್ಲಿ ಅದಿಲ್ಲ. ನನಗೆ ರಗಳೆ ಮಾಡಿತ್ತು, ನನ್ನ ಏಕಾಗ್ರತೆಗೆ ರಗಳೆ ಮಾಡಿತ್ತದು ಪ್ರಾಣಿ. ಆವಾಗ ಶಬ್ದವನ್ನು ಗ್ರಹಿಸಿದೆ, ಅದರ ಅಳತೆ, ತೆರೆದ ಬಾಯಿ, ಎಷ್ಟು ಪ್ರಮಾಣ, ಇದನ್ನೆಲ್ಲ ಗ್ರಹಿಸಿ ಒಟ್ಟಿಗೆ 7 ಬಾಣ ಹೊಡೆದಿದ್ದೇನೆ. ಒಟ್ಟಿಗೆ ಒಂದು ಚೂರು ನೋವು ಮಾಡಲಿಲ್ಲ ಅದಕ್ಕೆ. ಅದು ಸ್ವಾಮಿ ನಿಷ್ಠೆಯಿಂದ ಬಗಳಿದ್ದು, ನಾನು ಗುರುಗಳ ಅನುಗ್ರಹದಿಂದ ಹೊಡೆದದ್ದು. ನಿಮ್ಮ ಅನುಗ್ರಹ ಗುರುಗಳೇ, ನಿಮ್ಮ ಅಂದರೆ ಈಗ ನಾನು ಗುರುವ ಸರಿಯದಾಯ್ತೆ ನಿನಗೆ ನಾನು
ಗುರುಗಳಾದೆ ಬೆಮಗೆ ನೀನು ಸರಿಯದಾಯ್ತೆ ನಿಮಗೆ ನಾವು ಗುರುಗಳಾದೆ ಬೆಮಗೆ ನೀವು ಹರಸದಿಲ್ಲದ ದಕ್ಷಿಣೆಯನ್ನು ತೆರುವುದಿಲ್ಲದನು ಏಕಲವ್ಯ ಗುರುವರ ಸರಿದಾಯ್ತೆ ಸರಿಯಾಯ್ತಾ ಗುರುಗಳೇ? ಸರಿದಾಯ್ತೆ. ಪ್ರಶ್ನೆ ಉಳಿದು ಹೋಯ್ತು ನನಗೆ. ಹೌದಾ? ನಿನಗೆ ನಾವು ಗುರುಗಳಾದ ಮೇಲೆ ಇದು ಸರಿಯಾಯ್ತೆ. ಗುರುವಾದ ಆಲೋಚಿಸಬೇಕಲ್ಲ. ತಾವು ಹೇಳಬೇಕು. ಇಂಥವರು ನನ್ನ ಗುರುಗಳು ಅಂತ ಒಬ್ಬ ಹೇಳಿ ಏನೆಲ್ಲ ವ್ಯವಹಾರ ಮಾಡ್ತಾನೋ ಅದಷ್ಟಕ್ಕೂ ಗುರುವೇ ಹೊಣೆಗಾರನಾಗ್ತಾನೆ. ಈ ನಿರಾಕರಣೆಯೋ ಅಲ್ಲ ಸಮ್ಮತಿಯೋ ಇದು ನನ್ನ ನಾಲಗೆಯಲ್ಲಿರುವುದು. ಹೌದಾ? ಅಲ್ಲ ಅಂತ ನಾನು ಹೇಳಿದರೆ ಹೌದು ಅಂತ ಮಾಡ್ಲಿಕ್ಕಾದೀತ? ಆದರೆ ನೀನು ಹೇಳ್ತಿ ಗುರುಗಳೇ ನಿಮ್ಮ ಸಾನ್ನಿಧ್ಯದಲ್ಲೇ ನಾ ಕಲ್ತದ್ದು, ಅಂತರಂಗದಲ್ಲಿ ನೀವು ಚೇತನವಾಗಿ ಬೋಧಿಸ್ತಾ ಇದ್ದೀರಿ. ಇದನ್ನು ಸರಿ ಮಾಡುವುದು ಹೇಗೆ? ಸರಿ ಮಾಡುವುದು ಹೇಗೆ ಅಂದರೆ ಒಂದು ಸರಿ ಅಲ್ಲ ಅಂತಲೂ ಆಗ್ತದೆ. ಶಿಷ್ಯ ಸ್ವೀಕಾರ ಆಗಲಿಲ್ಲ, ಆಚಾರ್ಯ ವರ್ಣವೂ ಆಗಲಿಲ್ಲ, ಇಲ್ಲ. ಆದರೆ ಸಿದ್ಧಿಯಾಗಿದೆ. ಹಾಗಾದ ಕಾರಣ ಸಾನ್ನಿಧ್ಯ ಉಂಟು. ಅಲ್ಲಿ ಸಾನ್ನಿಧ್ಯ ಅಲ್ಲಿ ಇಲ್ಲದಿದ್ದರೆ ಸಿದ್ಧಿ ಆಗುವುದು ಹೇಗೆ? ಅರಣಿ ಮಥನ ಇಲ್ಲದೆ ಹುಟ್ಟಿದ ಬೆಂಕಿಯನ್ನು ಯಜ್ಞದ ಕುಂಡದಲ್ಲಿ ನಾವು ಕಾಣುವುದಕ್ಕಿಲ್ಲ. ಓಹೋ, ಹಾಗೆ ಮಾಡಬೇಕಾದ್ರೆ ಅರಣಿ ಮಥನ ಮಾಡಬೇಕು. ಕಲ್ಲನ್ನು ತಿಕ್ಕಿದ್ರೆ ನಮಗೆ ಬೆಂಕಿ ಆಗ್ತದೆ ಮಾಂಸ ಬೇಯಿಸಲಿಕ್ಕೆ, ಆದರೆ ಯಜ್ಞಕ್ಕಾಗುವುದಿಲ್ಲ. ಒಂದು ದಾರಿ ಉಂಟು ಮಗು. ದಾರಿ ಉಂಟಲ್ವಾ? ವಿದ್ಯೋಪದೇಶವನ್ನು ಮಾಡಿದ ಗುರು ಪರಿಪೂರ್ಣತೆಯನ್ನು ಶಿಷ್ಯ ಸಾಧಿಸಿದ ಮೇಲೆ ಅಂತ್ಯವಾಸವನ್ನು ಪೂರ್ಣಗೊಳಿಸಿ ಹೋಗು ಅಂತ ಹೇಳ್ತಾನೆ. ಆಗ ಗುರುದಕ್ಷಿಣಾ ರೂಪದಲ್ಲಿ ಗುರುವಿಗೆ ಪ್ರಿಯವಾಗುವುದು ಏನನ್ನೋ ಒಂದು ಕೊಟ್ಟು ಅಲ್ಲಿಂದ ಹೊರಡಬೇಕು. ಆಗ ವಿದ್ಯೆ ಸಿದ್ಧಿ ಅಂತ ಲೆಕ್ಕ. ಈಗ ಗುರುಗಳು ನಲ್ಲಿಂದ ಶಿಷ್ಯ ಹೋಗುವುದಲ್ಲ, ಈಗ ಶಿಷ್ಯನ ಮನೆಯಲ್ಲೇ ಗುರುಗಳಿದ್ದಾರೆ. ಇಲ್ಲಿ ಕ್ರಮ ಹೇಗೆ? ಈಗ ಬಂದದ್ದೆಲ್ಲಿಗೆ? ಈಗ ಗುರುಗಳು ಶಿಷ್ಯನ ಮನೆಗೆ ಬಂದಿದ್ದಾರೆ. ಅಲ್ಲಿಯೂ ಅಷ್ಟೇ, ಇಲ್ಲಿಯೂ ಅಷ್ಟೇ. ಇಲ್ಲಿಯೂ ಕ್ರಮ ಅದುವೇ ಅಲ್ವಾ? ಅಂದರೆ ಗುರುಗಳ ಮನೆಯಲ್ಲಿ ಈಗ ಗುರುವಿದ್ದದ್ರಿಂದ ಗುರುಮಠ ಆಗುವುದು ಹೊರತು ಇದ್ದದ್ರಿಂದ ಆಗುವುದಲ್ಲ. ನಾ ಬರುವಲ್ಲಿವರೆಗೆ ಅಲ್ಲಿಯೂ ಗುರುಮಠ ಇರಲಿಲ್ಲ. ಅಲ್ಲಿದ್ದರೆ ನಾನು ಸನ್ನಿವಾಸ. ನಾನು ನನ್ನಷ್ಟಕ್ಕೆ ಇಲ್ಲಿ ಕಲ್ತಿದ್ದೇನೆ, ಸಾನ್ನಿಧ್ಯ ಇಲ್ಲಿ ಉಂಟು, ತಾವು ಬಂದ್ರಿ. ಶಿಷ್ಯನ ಮನೆಗೆ ಗುರುಗಳು ಬಂದ್ರಿ, ಹಾಗಂತ ಶಿಷ್ಯನ ಮನೆ ಗುರುಮನೆ ಆಗುವುದಿಲ್ಲ. ಆದರೆ ಗುರುಮಠದಲ್ಲಿ ಮಾಡುವ ಕರ್ತವ್ಯವನ್ನು ಗುರುಗಳು ಶಿಷ್ಯನ ಮನೆಗೆ ಬಂದರೆ ಮಾಡಬಹುದಾ? ಮನೋಧರ್ಮ ಅದು ಪ್ರಧಾನವಾದ. ತಾವು ಹೇಳಬೇಕು ಅಲ್ವಾ? ಈಗ ನನ್ನ ಹಾಗೆ ಆಗದೇ ಇದ್ರು ಅದು ದ್ರೋಣನ ವಿಗ್ರಹ ಅಂತಲೇ ನೀವು ಸ್ವೀಕರಿಸುವುದು. ನಿಮ್ಮ ಹಾಗೆ ನಮ್ಮಲ್ಲಿ ಕಲ್ಲು ದೇವರಾಗ್ತದೆ ಮಗು. ಕಲ್ಲು ದೇವರಾಗ್ತದೆ, ಕಾಯಿ ದೇವಸ್ಥಾನ ಅಂತ ಕೇಳಲಿಕ್ಕಿಲ್ಲ. ಹೌದದು ಕಲಶ ದೇವರಾಗ್ತದೆ, ಹೌದಾ? ಸ್ವಸ್ತಿಕ ದೇವರಾಗ್ತದೆ. ಎಲ್ಲ ದೇವ, ಕಾಷ್ಟದಲ್ಲಿ ಕಲ್ಲಿನಲ್ಲಿ ಎಲ್ಲದಲ್ಲಿಯೂ ದೇವರೇ. ಅಲ್ಲ, ಹತ್ರ ನಿಮ್ಮಾಗಿಲ್ವಾ? ಅಲ್ಲ, ಪೂರ್ತಿ ನಾನೇ ಆಗಬೇಕಾದ್ರೆ ಇದು ಸಲ್ಲಬೇಕಲ್ವ? ಏನು ಕೊಡಬೇಕು ನಾನು? ಅಂದರೆ ಏನನ್ನು ಕೊಡಬೇಕಾಗ್ತದೆ? ಕೇಳಿದ್ದು ಕೊಡ್ತೀಯ? ಛೇ, ನೀವು ಕೇಳಿದ್ರೇನು? ನನ್ನನ್ನೇ ನಿಮಗೆ ಸಮರ್ಪಿಸಿದ್ದೇನೆ. ಈ ಸಮರ್ಪಣಾ ಭಾವದಿಂದಲೇ ನನಗಿದು ಸಿದ್ಧಿಯಾದದ್ದು. ಆ ಸಮರ್ಪಣಾ ಭಾವದಿಂದ ಕೊಡಬೇಕಾದ್ದನ್ನು ಕೊಡಬೇಕೇ ಹೊರತು ತನ್ನನ್ನು ತಾನೇ ಸಮರ್ಪಿಸುವುದಲ್ಲ. ಒಂದು ನನ್ನಲ್ಲಿ ಇದ್ದದ್ದನ್ನು ಕೊಡುವುದು, ಹೌದು. ಇನ್ನೊಂದು ನನ್ನಲ್ಲಿ ಇದ್ದದ್ದಲ್ಲಿ ನೀವು ಕೇಳಿದ್ದನ್ನು ಕೊಡುವುದು. ನನಗೆ ಬಯಕೆ ಯಾವುದರ ಮೇಲೋ ಅದನ್ನು ನಾನು ಕೇಳುವುದು. ಕೆಲವು ಸಲ ಶಿಷ್ಯ ಇದ್ದದ್ದನ್ನೇ ಕೊಡ್ತೇನೆ ಅಂತ ಆಗುವುದಿಲ್ಲ, ಇಲ್ಲದೇ ಇದ್ದದ್ದನ್ನು ಗುರು ಕೇಳುವುದುಂಟು. ಆವಾಗ ಎಲ್ಲಿಂದಾದರೂ ತಂದು ಕೊಡಬೇಕು, ಸಂಪಾದನೆ ಮಾಡಿ ತಂದು ಕೊಡಬೇಕು. ನಿನ್ನಲ್ಲಿ ಇದ್ದದ್ದನ್ನೇ ಕೇಳು. ಹಾಗಾದ್ರೆ ನಾನು ಗುರುದಕ್ಷಿಣೆಗೆ ಬೇಕಾಗಿ ಸಂಪಾದನೆಗೆ ಹೋಗೋದು ಬೇಡ. ನೀನು ಮತ್ತೆ ಸಾಧ್ಯದನ್ನು ಸಂಪಾದನೆ ಮಾಡು. ಈಗ ಇದ್ದದ್ದು ಕೊಟ್ಟು, ಈಗ ಇದ್ದದ್ದನ್ನು ಕೊಡು. ಇದನ್ನು ಕೊಡದೇ ಇದ್ರೆ ಹೊಸ ಸಂಪಾದನೆ ಆಗುವುದಿಲ್ಲ.
ಅದಕ್ಕಿಂತ ಹೆಚ್ಚು ಹಾಂ ಕೊಡ್ತೇನೆ ಅಂತ ಹೇಳಿದ ಮೇಲೆ, ಹಾಂ ನಾನು ಇದು ಅಂತ ಸೂಚಿಸಿದ ಮೇಲೆ ಹಾಂ ಅದೇ ಆಗಬೇಕೋ ಬೇರೆ ಆದೀತೋ ಅಂತ ಕೇಳಬಾರ್ದು. ಗುರುಗಳೇ, ಕೊಡ್ತೇನೆ ಅಂತ ಹೇಳಿದ ಮೇಲೆ ಅದೇ ನಾಲಿಗೆಯಲ್ಲಿ ಕೊಡುವುದಿಲ್ಲ ಹೇಳಬೇಡ. ಹೌದು, ಮುತ್ತು ಬಿದ್ದರೆ ಎತ್ತಬಹುದು, ಮಾತು ಬಿದ್ದರಾಗದು ಅಲ್ವಾ? ಹಾಗೆ ಹೇಳಿದರೆ ಅದು ಮಹಾಪಾಪ ಅಲ್ವಾ ಗುರುಗಳೇ? ನುಡಿಯನು ತಪ್ಪಿದ ಕೆಡುಕನ ಹೊರುವುದೇ, ನುಡಿಯನು ತಪ್ಪಿದ ಕೆಡುಕನ ಹೊರುವುದೇ, ಒಡವಿಯು ಗುರುರಾಯ ಸುಡದೆ ಮಹೌಘವು ನುಡಿ ನಿನ್ನಿಷ್ಟವ ತಡೆಯದೆ ನಗಿದೀಯ. ಮನುಷ್ಯ ವರ್ಗದಲ್ಲಿ ಮಾತು ಕಲಿಸುವವಳು ಮಾತೆ, ತಾಯಿ. ಮಾತೇ ಮಾತು. ಸರಸ್ವತಿ ದೇವಿಯ ಅನುಗ್ರಹ ಇಲ್ಲದಿದ್ದರೆ ನಾಲಿಗೆ ಹೊರಳಾಡುವುದಿಲ್ಲ. ಅವನೇ ಹೊರಳಾಡಬೇಕಷ್ಟೆ ನಾಲಿಗೆ ಕಚ್ಚಿ. ವಿದ್ಯಾ ಸರಸ್ವತಿ ಏನು? ಮನುಷ್ಯನ ನಾಲಿಗೆ ಸರಸ್ವತಿ ದೇವಿ ನರ್ತಿಸುವ ನರ್ತನ ಮಂಟಪ. ಅದು ಅಪಚಾರ ಮಾಡಕೂಡದು. ಅದು ಆ ವೇದ ಮಾತೆಗೆ ಮಾಡುವ ಅಪಚಾರ. ಅದು ಮಾತು. ಯಾವ ಪ್ರಾಣಿಗಳಿಗೂ ಪ್ರಪಂಚದಲ್ಲಿ ಮಾತು ಕೊಡಲಿಲ್ಲ. ಅಪರೂಪಕ್ಕೊಮ್ಮೆ ಹಕ್ಕಿ ಮಾತಾಡಿದ್ದಿರ್ಬೋದು, ಹಾವು ಮಾತಾಡಿದ್ದಿರ್ಬೋದು ಇತಿಹಾಸದಲ್ಲಿ. ಆದರೆ ಮನುಷ್ಯನಿಗೆ ಪ್ರಧಾನ ಬಂಡವಾಳ ಮಾತು. ಒಂದು ಮಾತಿನಲ್ಲಿ ವರ್ಷಗಟ್ಟಲೆ ನಿಷ್ಠುರ ಉಂಟು. ಅದೇ ಒಂದು ಮಾತಿನಲ್ಲಿ ಕ್ಷಮಿಸಿ ಅಂತ ಹೇಳಿದರೆ ಅಷ್ಟು ವರ್ಷದ ನಿಷ್ಠುರೋಗಿ ಪ್ರೀತಿ ಹುಟ್ಟಿತು ಮಾತು. ಅದಕ್ಕೆ ಬೇಕಾಗಿ ತಾಯಿ ಆ ಮಗುವಿಗೆ ಮಾತಾಡ್ತಾಳೆ, ಆ ಮಾಡು ಆ ಮಾಡು, ಆದಿಂದ ತೊಡಗುತ್ತಾಳೆ. ಹಾಗೆ ತೊಡಗುವವಳು ಅಮ್ಮ. ಕೊಡ್ತೇನೆ ಅಂತ ಹೇಳಿದ ಮೇಲೆ ನಾನು ಕೊಡುವುದಿಲ್ಲ ಅಂತ ಹೇಳಿದರೆ ನನ್ನನ್ನು ಹೆತ್ತ ತಾಯಿಗೆ ಮಾಡುವ ಅಪಚಾರ, ಸರಸ್ವತಿ ದೇವಿಗೆ ಮಾಡುವ ಅಪಚಾರ ಅದು. ಆ ಪಾಪವನ್ನು ಅಗವಿನಾಶಿನಿಯಲ್ಲಿ ಮುಳುಗಿದ್ರೂ ಹೋಗಲಿಕ್ಕಿಲ್ಲ, ಆ ತಾಯಿಯ ಬಸರಿನಲ್ಲಿ ಹೊರಳಿ ಬಂದರೂ ಹೋಗಲಿಕ್ಕಿಲ್ಲ. ಅದಕ್ಕಾಗಿ ಕೊಟ್ಟದ್ದು ಮಾತು ಬುದ್ಧಿಪೂರ್ವಕವಾಗಿ ಭಾವ ಇದೆ. ತಮ್ಮ ಒಂದು ಸಂತೋಷ ಆಯಿತು ಗುರುಗಳೇ, ನನ್ನನ್ನು ಶಿಷ್ಯ ಅಂತ ಅಂಗೀಕರಿಸಿದಿರಲ್ಲ ನೀವು. ಅದು ನೀವು ಏನು ಕೇಳುತ್ತೀರಿ, ನಾನು ಎಷ್ಟು ಕೊಡ್ತೇನೆ ಅಂತಲ್ಲ, ನನ್ನನ್ನು ಶಿಷ್ಯ ಅಂತ ನೀವು ಅಂಗೀಕರಿಸಿದ್ದಕ್ಕಿಂತ ದೊಡ್ಡದೇನು ಬೇಕು ನನ್ನ ಬದುಕಿನಲ್ಲಿ? ಇದು ಮಹಾಪ್ರಸಾದ. ಅಪ್ಪಣೆ ಆಗಬೇಕು, ಅಪ್ಪಣೆ ಆಗಬೇಕು. ಹಾಗಿದ್ದರೆ ಕೇಳುವುದಲ್ವ? ಅರ್ಜುನನಿಗಾಗಿ ಕೇಳುವುದಲ್ಲ, ಮತ್ತೆ ನನಗೆ ಬೇಕಾಗಿ ಕೇಳುವುದಲ್ಲ, ಇವನಿಗೆ ಬೇಕಾಗಿ ಕೇಳಬೇಕು. ಏಕಲವ್ಯ, ಓ ಮೊಲತರೀಶ್ವರ ಲಾಲಿಸೀನಿ ಅನಗಮತಿಯಹುದಾದರಿತ್ತಬುದು ವನಚರೇಶ್ವರ ಲಾಲಿಸೀನಿ ಅನಘಮತಿಯಾದರೆ ಇತ್ತಬುದು ನನಗೆ ನಿನ್ನಯ ಬಲದ ಹಸ್ತದ ಘನದ ಬೆರಳ ವನಚರೇಶ್ವರ ವನಚರೇಶ್ವರ ಲಾಲಿಸೈ, ನೀ ನನಘಮತಿಯಹುದಾದರೆ ಇತ್ತಪುದೆನಗೆ ನಿನ್ನಯ ಬಲದ ಹಸ್ತದ ಘನದ ಬೆರಳು ಸಾಕ. ಒಂದಿಗೆ ಬೆರಳಿತಕ್ಕೆ ದೇಹವನ್ನಿತ್ತಿ ನಂದಿ ನಿನ್ನಯ ಪಾದಗೆ ಗುರುವೇ ಒಂದೇಗೆ ಬೆರಳಿತಕ್ಕೆ ದೇಹವನ್ನಿತ್ತಿ ನಂದಿ ನಿನ್ನಯ
ಹಿಂದೆ ಸ್ಮರತನು ತೆರಲು ತಾರಕ ಸಂತ ಮುನಿ ಬೆನ್ನೆಲುಬು ವೃತ್ರನ ಕೊಂದೊದಿದ ಚಿಬಿಗದಿಗನೇ ನಾನೆಂದು ಬೆರಳನ್ನರಿದನು. ಒಂದಿಗೆ ತೆರಳಿದಗೆ ದೇಹವನಿತ್ತೆ ನಂದೇ ನಿನ್ನಯ ಪಾದಕ್ಕೆ ಗುರುವೇ ಒಂದಿಗೆ ಬೆರಳಿದಗೆ. ಗುರುಗಳೇ, ಆಗಿ ಹೋದಂತಹ ದೇವರುಗಳು ಮುನಿವರ್ಗದವರು ಪ್ರಪಂಚದಲ್ಲಿ ತ್ಯಾಗವನ್ನು ಹೇಳಿದರು. ದೇವವರ್ಗವನ್ನು ಪೂಜಿಸುವುದು ಮುನಿವರ್ಗಕ್ಕೆ ಹೊಣೆ, ಮುನಿವರ್ಗವನ್ನು ಗೌರವಿಸುವುದು ದೇವವರ್ಗಕ್ಕೆ ಹೊಣೆ. ಲೋಕಪಾಲಕನಾದಂತಹ ನಾರಾಯಣದೇವರ ಮಗ ತಾರಕಾಸುರನ ವಧೆಗೆ ತ್ಯಾಗ ಮಾಡಬೇಕಾಗಿ ಬಂತು ಮನ್ಮಥ ದೇವರು. ಸಣ್ಣ ಬಾಯಿಯಲ್ಲಿ ದೊಡ್ಡ ಮಾತಾಡ್ತಾನೆ ಅಂತ ತಪ್ಪು ತಿಳಿಬಾರ್ದು. ಮಾತು ದೊಡ್ಡದೇ ಇರಬೇಕು ಮಗು. ದೊಡ್ಡ ಬಾಯಿಯಲ್ಲಿ ಸಣ್ಣ ಮಾತು ಆಡಬಾರದು. ಮನುಷ್ಯ ದೇಹಕ್ಕೆ ಆಧಾರವೇ ಬೆನ್ನ ಮೂಳೆ. ದದೀಚಿಗಳು ಅದನ್ನೇ ಕೊಟ್ಟರು ದೇವತೆಗಳಿಗೆ ಬೇಕಾಗಿ. ಇದಕ್ಕಿಂತ ದೇವತೆಗಳನ್ನು ದೇವಲೋಕವನ್ನೇ ಹೊತ್ತರಲ್ಲ ತನ್ನ ಬೆನ್ನಿನಲ್ಲಿ. ತ್ಯಾಗ. ಬೆರಳ ಬುಡದಲ್ಲಿಯೋ ಬೆರಳ ತುದಿಯನ್ನಲ್ಲಿಯೋ ಇದ್ದದ್ದನ್ನು ತೆಗೆದು ಕೊಡುವುದು ತ್ಯಾಗ ಅಲ್ಲ. ಅದು ಕೊಟ್ಟರೆ ಇವನಿಗೆ ನಷ್ಟವೂ ಇಲ್ಲ, ಪಡೆದವನಿಗೆ ದೊಡ್ಡ ಉಪಯೋಗಕ್ಕೂ ಇಲ್ಲ. ಕೊಟ್ಟವನಿಗೂ ಶಾಶ್ವತವಾಗಿ, ಪಡ್ಕೊಂಡವನಿಗೆ ಕೊಟ್ಟವನ ನೆನಪು ಬೇಕು. ಜೀವನ ಕಟ್ಟಿಕೊಟ್ಟ ಅಲ್ಲ, ಜೀವನವನ್ನೇ ಕೊಟ್ಟ ಅಲ್ಲ. ಅರಸರ ಸಾಲಿನಲ್ಲಿ ಆಗಿ ಹೋದವರು ಸೂರ್ಯವಂಶ ಇರಬಹುದು, ಚಂದ್ರವಂಶ ಇರಬಹುದು, ಎಂತೆಂಥವರು. ಶಶಾದನೋ ಶಿಬಿಯೋ ಮೈಯ ಮಾಂಸವನ್ನು ಕಡಿದುಕೊಟ್ಟವರಿದ್ದಾರೆ. ಹಿರಿಯರಿಗೆ ಮಾಡಿದ ಶ್ರಾದ್ದದ ಶೇಷಾನ್ನವನ್ನು ಭುಂಜಿಸಬೇಕು. ಶ್ವಪಚನೊಬ್ಬ ಮನೆ ಬಾಗಿಲಿಗೆ ಬಂದ. ರಂತಿದೇವ ಅರಮನೆಯಲ್ಲಿ ರಂತಿದೇವ ಶ್ವಪಚನಿಗೆ ಪಿತೃ ಶೇಷಾನ್ನವನ್ನು ಕೊಟ್ಟ. ಇದು ಹೋಗಬೇಕು. ಆ ಸಾಲಿನಲ್ಲಿ ನಾನಲ್ಲ. ಆದರೆ ಸಾಧ್ಯ ಇದ್ದರೆ ಒಂದು ಲೋಟ ಕೊಡಲಿಕ್ಕಿಲ್ಲ ಬಾಯಾರಿದವನಿಗೆ ಒಂದು ಉದ್ಧರಣೆ ಕೊಡಬಹುದಲ್ಲ. ಹಾಗೆ ನನ್ನ ಶಿಷ್ಯತ್ವದ ಸಾರ್ಥಕ್ಯಕ್ಕೆ ಬೇಕಾಗಿ ನನ್ನನ್ನು ಶಿಷ್ಯ ಅಂತ ಲೋಕಗುರುಗಳಾದಂತಹ ನೀವು ಧನುರ್ವೇದದ ಪರಮಾಚಾರ್ಯರು ಅಂಗೀಕರಿಸಿದಿರಿ ಅಂದರೆ ಏನದು? ನಿಮಗೆ ಕೊಡ್ಲಿಕ್ಕೆ ನನ್ನಲ್ಲಿ ಏನೂ ಇಲ್ಲ, ಆದರೆ ನಾನು ಅಂತ ಒಂದುಂಟು, ಅದು ಇದು. ಇದು ಯಾರ್ದು ಕೇಳಿದರೆ ಅದು ಇದು ನನ್ನದೇ, ನನ್ನದು ಅಂತಾಗಬೇಕಾದ್ರೆ ಹೀಗೆ ಮಾಡಬೇಕು. ನಾನು ಅಂತ ಹೇಳಿದ್ರು ಇದುವೇ, ನನ್ನನ್ನೇ ನಿಮಗೆ ಕೊಡ್ತೇನೆ ಅಂತ ಹೇಳಿದ್ದೇನೆ. ನೀರಿನದ್ದು ನೀರಿಗೆ. ಅದಕ್ಕಾಗಿ ಏಕಲವ್ಯನ ದೊಡ್ಡ ಕಾಣಿಕೆಯಲ್ಲ, ನನ್ನ ಕಿರು ಕಾಣಿಕೆ, ಗುರುದಕ್ಷಿಣೆ. ಕಿರುಗತ್ತಿಯನ್ನು ತೆಗೆದು ಸೊಂಟದಿಂದ ಕಡಿದಿದ್ದೇನೆ. ಏಕಲವ್ಯನ ಕೇಳು ತಿಳತೆಯೋ ನೋಯದಿರೋ, ಏಕಲವ್ಯನ ಕೇಳು ಚಿಂತೆಯು ನೋಯದಿರೋ. ಲೋಕದೊಳ್ ನಿನ್ನಂತೆ ಗುರು ಭಕ್ತಿವಂತರಂ ನಾ ಕಾಣೆ. ಲೋಕದೊಳ್ ನಿನ್ನಂತೆ ಗುರು ಭಕ್ತಿವಂತರಂ ನಾ ಕಾಣೆ. ಏಕಲವ್ಯ ಅದರಿಲ್ದ ನಿನಗುತ್ತರೋತ್ತರದಿ ಒಳಿದಾಗಲೆಂದು ಬರಸಿ, ಅದರಿಂದ
ನಿನಗುತ್ತರೋತ್ತರದಿ ಒಳಿತಾಗಲೆಂದು ಪರಸಿ ಏಕಲವ್ಯನೆ ಕೇಳು ಚಿಂತೆಯೂ ನೋಯದಿರು ಏಕಲವ್ಯ, ಅರಳಿ ಮರದಡಿಯಲ್ಲಿರುವ ದ್ರೋಣ ಸನ್ನಿಧಾನದ ಮುಂದಿರಿಸಿದ್ದೇನೆ. ಹತ್ತಿರ ಬಾರಪ್ಪ. ನನ್ನ ಎದೆ ಒಳಗಿನ ಮಾತು ಅಂತ ತಿಳಿಬೇಕು ನೀನು. ತಮ್ಮ ಎದೆಯ ಹತ್ತಿರಕ್ಕೆ ನನ್ನ ಕಿವಿ ಬಂದಿದೆ. ಪಡೆದರೆ ಇದ್ರೆ ನಿನ್ನಂಥ ಒಬ್ಬ ಮಗನಿರಬೇಕು ಅಂತ ಕಾಣುವ ಹಾಗೆ. ಕಂದ, ಗುರುವರ, ಬಲದ ಹೆಬ್ಬೆರಳು ಹೋದರೆ ಧನುರ್ಧಾರಿಗೆ ಅದರಿಂದ ಆಗುವ ಪರಿಣಾಮ ಏನು ಅಂತ ಗೊತ್ತಿಲ್ಲದವ ಅಲ್ವಲ್ಲ ನೀನು. ಕೇಳಿದ ಕ್ಷಣ ಕೊಡ್ತೇನೆ. ಈಗ ನೀನು ನನ್ನ ಶಿಷ್ಯನ. ಆ ಬೆರಳನ್ನು ನೀನು ಇಟ್ಟುಕೊಳ್ತಿದ್ರೆ ನನ್ನ ಶಿಷ್ಯ ಅಂತ ನಾನು ಸ್ವೀಕರಿಸುವುದಕ್ಕಾಗ್ತಿರ್ಲಿಲ್ಲ ಮಗು. ಈಗ ಪವಿತ್ರೀಕೃತವಾಗಿ ಹೋಯಿತು ನಿನ್ನ ಈ ಮೈ. ಹಿರಣ್ಯಧನುವಿನ ಮಗ ಅಂತ ನೀ ಹೇಳಬೇಕು ಅಂತಿಲ್ಲ. ದ್ರೋಣರ ಕರಕಮಲ ಸಂಜಾತ ಅಂತ ಹೇಳುವಲ್ಲಿ ಪೂರ್ಣಾರ್ಹತೆ ಬಂತು. ಆದರೆ ಒಂದು ನೆನಪಿಟ್ಟು, ಇದು ನಿನಗಾಗಿ ನಾನು ಮಾಡಿದ್ದು, ನನಗಾಗಿ ಅಲ್ಲ. ವಿದ್ಯೆ ಎಂಬುದು ತ್ಯಾಗವನ್ನು ಕಲಿಸಬೇಕು. ಅದನ್ನು ಸಾಧಿಸಿದ ಮಗು. ಒಳಗು ಇರುವ ಅಸ್ತ್ರವಿದ್ಯೆ ಅದು ನಿನ್ನನ್ನು ಸುಡಕೂಡದು. ಯಾವನಿಗೆ ಸಂಯಮ ಇಲ್ವೋ, ಇಂದ್ರಿಯಗಳು ಯಾವನ ಅಧೀನದಲ್ಲಿಲ್ವೋ ಅವನಿಗೆ ಮಹಾಸ್ತ್ರಗಳ ಉಪದೇಶವಾದರೆ ಅದು ಉಳಿದವರನ್ನಲ್ಲ, ಅವನನ್ನು ಸುಡುತ್ತದೆ. ನನ್ನ ಮಗನ ಬಗ್ಗೆ ನನಗಿಲ್ಲದ ವಿಶ್ವಾಸ ನಿನ್ನ ಬಗ್ಗೆ ಇದ್ದದ್ರಿಂದ ನಿನ್ನನ್ನು ಸುಡಕೂಡದು ಎಂಬುದಕ್ಕಾಗಿ ನಾ ಪಡೆದೆ. ಏಕಲವ್ಯ, ಗುರುವರ, ನಾನು ಗುರು ಅಂತ ಪೂರ್ಣಾರ್ಹತೆಯಿಂದ ಹೇಳಿಕೊಳ್ಳುವಲ್ಲಿ ನಾಲಿಗೆ ತಡವರಿಸ್ತದೆ ಮಗು, ನಾಲಿಗೆ ತಡವರಿಸ್ತದೆ. ನಿನಗೆ ಕ್ಷೇಮವಾಗಲಪ್ಪ. ನೀವು ಬೆವರು ಸುರಿಸುವಲ್ಲಿ ನಾನು ರಕ್ತ ಹರಿಸ್ತೇನೆ. ಗುರು ದಕ್ಷಿಣೆಗೆ ಲಕ್ಷ್ಯವಾಗಿ ಏಕಲವ್ಯ ಪ್ರಕರಣ ಉಳಿತದೆ ಪ್ರಪಂಚದಲ್ಲಿ. ಒಳ್ಳೆಯದಾಗಲಿ ಮಗು. ಧನ್ಯನಾದೆ, ಧನ್ಯನಾದೆ. ಅರಸು ಮಕ್ಕಳಿರ ನೀವೆಲ್ಲ ಅರಸು ಮಕ್ಕಳಿರ ನೀವೆಲ್ಲ ಕೇಳಿ ಪರಮ ಭಕ್ತಿಯೋಳೆಂಬ ಸೊಲ್ಲ. ಪೃಥ್ವಿಗುತ್ತಮ ಗಂಗಾ ನದಿಯ, ಪೃಥ್ವಿಗುತ್ತಮ ಗಂಗಾ ನದಿಯ ಉತ್ತರದ ದೀಪ ಪಾಂಚಾಲ ಭೂಪತಿಯ ಶಕ್ತಿಯುಳ್ ಧುರದಿ ಗೆಲ್ದವನನ್ನು ಸೆರೆ ಬಿಡಿದು ಯುದ್ಧ ತಂದಮಗಿದ್ದರದು ಬಗುತ್ತಿದ್ದ ದಕ್ಷಿಣ ಯುದ್ಧ ಮೋತಮ ಅರಸು ಮಕ್ಕಳಿರ ನೀವೆಲ್ಲ ಗುರುಗಳೇ, ನನ್ನ ಶಿಷ್ಯನಾಗಿ
ವಿದ್ಯೆಯಲ್ಲಿ ಔನ್ನತ್ಯವನ್ನು ಸಾಧಿಸುತ್ತಾ ಬಂದಿದ್ದೀರಿ. ಪೂರ್ಣತೆಯತ್ತ ಹೋಗುವುದಕ್ಕೆ ಯಾವುದು ದಾರಿ ತೋರಿಸಿ ಬೆಳಕಾಗುತ್ತದೋ ಅದು ವಿದ್ಯೆ. ಮಕ್ಕಳೇ, ನನಗೇನು ತಿಳಿದಿದೆಯೋ ಅದನ್ನು ಪ್ರಾಮಾಣಿಕವಾಗಿ ನಿಮಗೆ ಕಲಿಸಿದ್ದೇನೆ. ಯಾರು ಎಷ್ಟು ಕಲ್ತಿದ್ದೀರಿ ಅದೆಲ್ಲ ಆಯಾ ಪಾತ್ರೆಯ ಗಾತ್ರದ ಮೇಲೆ, ಯೋಗ್ಯತೆಯ ಮೇಲೆ, ತುಂಬಿದ ದ್ರವ್ಯದ ಪ್ರಮಾಣ ನಿರ್ಣಯವಾಗುವಂತೆ ಕಲಿಸಿದ್ದೇನೆ. ಕಲ್ತಿದ್ದೀರಿ ಅಂತ ಭಾವಿಸ್ತೇನೆ. ಆದರೆ ವಿಶೇಷತಃ ನಿನಗೆ ಪಾರ್ಥ, ನನ್ನ ಹೃದಯವನ್ನೇ ನಾ ಕೊಟ್ಟಿದ್ದೇನೆ ಎಂಬಟ್ಟು ಪ್ರೀತಿಯಿಂದ ನಾ ಕಲಿಸಿದ್ದೇನೆ. ಒಂದು ಪ್ರಕರಣ ನಡೆದು ಹೋಯ್ತು, ನಿನಗೆ ಗೊತ್ತಿರಬೇಕು. ಏಕಲವ್ಯ ಸಾಧನೆ ಮಾಡಿದ. ಹೌದು, ನಾ ಉಪದೇಶ ಮಾಡಿದ್ದಲ್ಲದೆ ಹೋದರೂ ಉಪದೇಶ ಮಾಡಿದ್ದೇನೆ ಎಂಬ ಭಾವದಿಂದ ಸಾಧಿಸಿದ. ಅಂತಹ ಮಹಾಸ್ತ್ರಗಳು ಅವನ ವಶದಲ್ಲಿ ಇದ್ದರೆ ಯಾವ ಕ್ಷಣದಲ್ಲಿ ಅವನು ಯಾವ ಆಪತ್ತಿಗೆ ಒಳಗಾಗುತ್ತಾನೆ ಅನ್ನೋ ಭಯವೂ ನನಗಿತ್ತು. ಅವನ ಕ್ಷೇಮಕ್ಕಾಗಿ ಅಂತಹ ವಿನಿಯೋಗ ಅವನಿಗೆ ಸಾಧ್ಯವಾಗದ ಹಾಗೆ ಮಾಡಿದ್ದೇನೆ. ಗುರುದಕ್ಷಿಣೆ ಅಂದರೆ ಏನು ಅದನ್ನು ತೋರಿಸಿದ. ಈಗ ಅಂತ ಒಂದು ಅನುಕೂಲ ನಿನಗೆ ಬಂದಿದೆ. ಹೇಗೆ ಗುರುಗಳೇ? ಶಬ್ದವೇದಿಯನ್ನು ಅವನು ಯಾರೂ ಕಲಿಸದೆ ಕಲಿತ, ನೀನು ಅದನ್ನೇ ಮಾಡಿದೆಯಲ್ಲ. ಹಾಗಾದರೆ ಅದ್ವಿತೀಯನಾದಂತಹ ಒಬ್ಬ ಧನುರ್ಧಾರಿಯಾಗಿ ನೀನು ರೂಪುಗೊಂಡಿದ್ದಿ ಅಂತ ಅರ್ಥ. ಮಗು, ಗುರುದಕ್ಷಿಣೆಯಲ್ಲಿಯೂ ಅಂತಹ ಒಂದು ಸಾಧನೆ ನನ್ನ ಶಿಷ್ಯರಿಂದ ನಾನು ನಿರೀಕ್ಷೆ ಮಾಡ್ತೇನೆ. ಹೇಗೆ? ನನ್ನ ಜೀವನದಲ್ಲಿ ಒಂದು ಕಹಿಯಾದ ಒಂದು ಪ್ರಕರಣ ಉಂಟಪ್ಪ. ಬಡತನದಲ್ಲಿದ್ದ ನಾನು ಶ್ರೀಮಂತನಾದ ನನ್ನ ಸಹಪಾಠಿ ಪಾಂಚಾಲ ರಾಜನಾದ ದೃಪದನಲ್ಲಿಗೆ ಧನ ಸಹಾಯದ ನಿರೀಕ್ಷೆಯಿಂದ ಹೋಗಿದ್ದೆ. ದೊಡ್ಡವರಲ್ಲಿಗೆ ಬಡವನಾದವ ಸಹಾಯ ಕೇಳುವುದಕ್ಕೆ ಹೋಗುವಾಗ ಇನ್ಯಾರನ್ನು ಕರ್ಕೊಂಡು ಹೋಗಬೇಕು ಅನ್ನುವ ಪಾಠ ಬಂತು ನನಗೆ. ತಿರಸ್ಕರಿಸಿದ. ಹಠ ಜಾಗೃತವಾಯಿತು, ಪ್ರತಿಜ್ಞಾಬದ್ಧನಾದೆ. ಇವತ್ತಲ್ಲ ನಾಳೆ ನನ್ನ ಶಿಷ್ಯರಿಗೆ ನನ್ನ ಅಸ್ತ್ರವಿದ್ಯೋಪದೇಶವನ್ನು ಮಾಡಿ ಅವರನ್ನು ಸಮರ್ಥರನ್ನಾಗಿಸಿ ಅವರ ಮುಖೇನವಾಗಿ ನಿನ್ನನ್ನು ಹಿಡಿತರಿಸಿ ನಿನ್ನ ನೆತ್ತಿಯನ್ನು ಮೆಟ್ಟುತ್ತೇನೆ ಅಂತ ಶಪಥವಾಕ್ಯವನ್ನಾಡಿದ್ದೆ. ದುರಹಂಕಾರಿಯಾದ ಆ ದೃಪದ ಗಂಗೆಯ 2 ಕೂಲಗಳಲ್ಲಿ ವಿಸ್ತಾರವಾಗಿ ಹಬ್ಬಿ ಹೋದ ಬಲಾಢ್ಯವಾದ ಪಾಂಚಾಲ ದೇಶವನ್ನು ಪಾಲಿಸ್ತಾ ಇದ್ದಾನೆ. ಅವನನ್ನು ಯುದ್ಧದಲ್ಲಿ ಸೋಲಿಸಿ ಕಟ್ಟಿ ತಂದು ನನಗೊಪ್ಪಿಸಿದರೆ ನಿಜವಾದ ಗುರುದಕ್ಷಿಣೆ ಅಂತ ನಾನು ಸ್ವೀಕರಿಸ್ತೀನಿ. ಮಾಡ್ತೀರಾ? ಗುರುಗಳೇ, ಶಿರಸ್ಸಿನಲ್ಲಿ ಧರಿಸಿದ್ದೇನೆ. ಗುರುಬರಿಯನೆದವ ಹರಗೆಯ ಬಲದಿವು ಗುರುಬರಿಯನೆದವ ಹರಗೆಯ ಬಲದಿವು ತೆರಳುವೆ ನಾಚೆಯಲಿ ಕುರುಳ ದುಬದನನ್ನು ತೆರೆ ಪಿಡಿಯುತ್ತ ಮತ್ತುರುಳಿಪೆ ಚರಣದಲ್ಲಿ ಶಿರೋಧಾರ್ಯ ಎನ್ನುವ ಹಾಗೆ ಸ್ವೀಕರಿಸಿದ್ದೇನೆ. ಯಾವುದನ್ನು ನೀವು ಅಭ್ಯಾಸ ಮಾಡಿಸಿದ್ದೀರೋ ಅದನ್ನು ಹೇಗೆ ಪ್ರಯೋಗಿಸಬಲ್ಲವು ಎನ್ನುವುದನ್ನು ಇಂದಿನ ಈ ಕಾರ್ಯದ ಮೂಲಕವಾಗಿ ಕಾಣಿಸಿಕೊಡುವುದಕ್ಕೆ ಸಾಧ್ಯವಾಗ್ತದೆ. ನಿಮ್ಮನ್ನು ದಟ್ಟಿಸಿದ, ನಿಮ್ಮನ್ನು ತಿರಸ್ಕರಿಸಿದ ಪಾಂಚಾಲ ಅರಸನನ್ನು ಹಿಡಿ ತಂದು ನಿಮ್ಮ ಪಾದಗಳ ಮೂಲದಲ್ಲಿ ನಾನು ಕೆಡ ಹಾಕ್ತೇನೆ. ಒಳ್ಳೆಯದು. ನಮ್ಮವರನ್ನು ಸೇರಿಕೊಂಡು ಶೀಘ್ರ ಪಾಂಚಾಲದ ಹತ್ರ ಸಾಗುತ್ತೇನೆ. ನೀನು ಸ್ನೇಹತ್ವಾಗಿ ಅಪಚಾರಗಿದವನು ತಪನತ್ವದಲ್ಲಿ ಪವರಿಗೆ ಬಂದೀಗ ವಿಫಲನಾಗುವೆ ಎಂದನು. ತಪರತ್ವದಿಂದಿಲ್ಲಿ ಭವರಕ್ಕೆ ಬಂದೀಗ ವಿಫಲನಾಗುವೆ ಎಂದನು. ಅಭಿಯೋಗವೋ ಆಕ್ರಮಣ ಎರಡರಲ್ಲಿ ಒಂದು ಮಾಡಲೇಬೇಕು ಎಂಬಂತಹ ಉದ್ದೇಶ
ಉದ್ದೇಶದಿಂದಲೇ ಪಾಂಚಾಲಕ್ಕೆ ಮುತ್ತಿಗೆಯನ್ನು ಹಾಕಿ ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟುದು ನಾವು. ಹಸ್ತಿನೆಯ ರಘುವರರು ಯುದ್ಧೋದ್ದೇಶವುಳ್ಳವರಾಗಿದ್ದೇವೆ ಎನ್ನುವುದನ್ನು ತಿಳಿದಾಗಲೇ ನಿನ್ನಿಂದ ಪ್ರೇಷಿತರಾಗಿ ಬಂದವರು ಕೆಲ ಮಂದಿಗಳು, ನಿನ್ನ ಸಹೋದರ ವರ್ಗದವರು ಇನ್ನೊಬ್ಬರಿರಬಹುದು. ಅಂಥವರನ್ನೆಲ್ಲ ಸದೆ ಬಡಿದಾಗ ರಥಾರೂಢನಾಗಿ ಎಲ್ಲರಿಗೆ ಹುರಿದುಂಬಿಸುತ್ತಾ ಬಂದೆಯಲ್ಲ. ತಿಳಿದಿಯಾದರೂ ಪ್ರಶ್ನೆ, ದೃಪದನೆಂಬವನೇ ನೀನು. ಒಳ್ಳೆಯದು. ಅರಸನಾದನು ಗುರುಲಘುವನ್ನು ಚೆನ್ನಾಗಿ ತಿಳಿದು ನಡೆಯಬೇಕು ಎನ್ನುವಂತಹ ವಿಷಯ ನಿನಗೆ ನಾನು ಹೇಳಬೇಕಾದಿಲ್ಲ. ಶತ್ರು ಮಿತ್ರ ಉದಾಸೀನ ಎಂಬಂತಹ ತ್ರಿವರ್ಗದ ಕುರಿತಾಗಿಯೂ ಎಚ್ಚರದಿಂದಿರಬೇಕು. ಒಂದು ಗುರುಸ್ಥಾನವನ್ನು ಹೊಂದಿದಂತಹ ವ್ಯಕ್ತಿಯನ್ನಾದರೂ ತಿರಸ್ಕರಿಸಿ ನಡೆದರೆಯಾಗಿ ಮೆರೆಯಬಲ್ಲೆ ಅನ್ನುವಂತೆ ನೀ ಕಾಣಿಸಿಕೊಟ್ಟಿದ್ದೊಂದು ಪ್ರಕರಣದಲ್ಲಿ ಎನ್ನುವಂಥ ವಿಷಯವನ್ನು ತಿಳಿದ ಕಾರಣದಿಂದಲೇ ಬಂದದ್ದು. ನಮ್ಮ ಗುರುವಿನ ಕುರಿತಾಗಿ ತಪ್ಪಿ ನಡೆದಂತಹ ನಿನ್ನನ್ನು ಶೆಟಿದು ಬಾಗಿಸುವ ಉದ್ದೇಶದಿಂದ ಬಂದವ ನಾನು. ಅಂತಹ ತಪ್ಪನ್ನು ಮಾಡಿದ್ದು ಯಾಕೆ ಅಂತ ಪ್ರಶ್ನೆಯೂ ಅಲ್ಲ. ಉತ್ತರ ಕೊಡುತ್ತಿದ್ದರೆ ಆಕ್ಷೇಪ ಖಂಡಿತವಾಗಿಲ್ಲ. ಇಂದಿನ ಯುದ್ಧದಲ್ಲೂ ನಿನ್ನನ್ನು ಬಾಗಿಸ್ತೇನೆ ನಾನು. ದ್ರೋಣನ ಪರವಾಗಿ ಬಂದವರು ನೀವು ಅಂತ ಗೊತ್ತಾಗಿದೆ. ನಮ್ಮ ಗುರುಗಳು ಅನೇಕ ಮಂದಿ ರಾಜಕುಮಾರರನ್ನ ಸೆರೆ ಹಿಡಿದಾಗಿದೆ, ಸೋಲಿಸಿಯಾಗಿದೆ. ವಿಶೇಷವಾಗಿ ಕಾಣುತ್ತಾ ಇದ್ದೆ. ಅಗತ್ಯ ಇರಲಿಲ್ಲ. ನಿನ್ನ ವರ್ಚಸ್ಸಿನಿಂದ ಪ್ರಶ್ನೆ ನನ್ನದು. ಯಾರು ನಿನ್ನನು ಬಾಬುರಿ ನಿನ್ನನು ಕಂಡರಿ ಮನದೊಳಗಾಯಿತು ಹರುಜವಿನ್ನು ತಿಳುಗುವುದಾರಿಗೆ ಮಗನು ನೀನೆಂಬುದ ಬಲನೆಗೆ ಮೆಚ್ಚಿದೆನು. ಅನೇಕ ಮಂದಿ ರಾಜಕುಮಾರರು ವಿರೋಧವನ್ನು ಮಾಡಿದರು. ನೀನಾಗಿ ಮುಂಬರುವ ಕಾಲಕ್ಕೆ ನಿನ್ನನ್ನು ಪ್ರಶ್ನಿಸಬೇಕು ಎನ್ನುವುದಾಗಿ ಮನವಾಗುತ್ತಾ ಇದೆ. ಸರಿ, ನಿನ್ನಲ್ಲಿರಬಹುದಾದ ವಿಶೇಷ ವರ್ಚಸ್ಸು, ವಿಶೇಷ ಯೋಗ್ಯತೆಯನ್ನು ಗುರುತಿಸಬಹುದಾದಂತಹ ಶೌರ್ಯ ಸ್ಫುರಿಸುವಂತಹ ಭುಜ, ಇವುಗಳನ್ನು ನೋಡಿದ ಕ್ಷಣದಲ್ಲಿ ಕುತೂಹಲ ನನ್ನಲ್ಲಿ. ವಿರೋಧಿಯಾಗಿ ಕಾಣಿಸಿಕೊಂಡು ಬಂದವರಿದ್ರು. ವಿಷಯ ಗಹನವೋ ಕ್ಷುಲ್ಲಕವೋ ನಿನ್ನ ಕುರಿತಾದಂತಹ ನನ್ನ ಕಾಂಕ್ಷೆ, ನಿನ್ನನ್ನು ತಿಳಿದುಕೊಳ್ಳಬೇಕು ಎನ್ನುವಂತಹ ಮಹತ್ತರವಾದಂತಹ ಅಭಿಲಾಷೆ. ಹಾಗಾಗಿ ಪ್ರಶ್ನೆ, ನಿನ್ನದಾದಂತಹ ಈ ಯುದ್ಧ ಮಾರ್ಗದಲ್ಲಿ ಮುಂದುವರಿಯುವಂತಹ ಸ್ಥಿತಿ ಅತ್ಯುತ್ತಮವಾಗಿದೆ. ಹಾಗಾಗಿ ಬಳಿರೆ ಬಾಪುರೆ ಉದ್ಗಾರ, ನೀನ್ಯಾರು ಎನ್ನುವ ಪ್ರಶ್ನೆ ಉತ್ತರಿಸ್ತೀಯಾ? ನಾನು ನರನೆಂಬವನ ಬಂದಿಗೆ ಯುದ್ಧಗೆ ನರನೆಂಬವನ ಬಂದಿಗೆ ಯುದ್ಧಗೆ ಗುರುಗಳ ಮಾತಿನಲ್ಲಿ ಹೊರಡಿ ಜನನಿ ದ್ರೋಣನ ಚರಣಗೆ ಎರಗೈ ದೈನ್ಯದಲ್ಲಿ ಎಲ್ಲರೂ ನರರಿ. ನರತ್ವಕ್ಕೆ ಸಾರ್ಥಕವನ್ನು ಕೊಡುವ ವ್ಯಕ್ತಿಯನ್ನಾದರೆ ನರ ಅಂತ ಹೆಚ್ಚುಗಾರಿಕೆಯಿಂದ ಹೇಳುವಂತಹ ಕ್ರಮ ಉಂಟು. ಕುಂತಿದೇವಿ ಹೆತ್ತ ಮಕ್ಕಳಲ್ಲಿ ಮಧ್ಯಮ ನಾನು, ಅಲ್ಲ ಕೊನೆಯವ ನಾನು. ಪೃಥಾನಂದನಾದ್ರನ್ನ ಪಾರ್ಥ ಎಂಬ ಹೆಸರು. ನರರಿಗೊಂದು ಹೆಚ್ಚುಗಾರಿಕೆಯನ್ನು ಕೊಡುವವನು ಅಥವಾ ನರತ್ವದಲ್ಲಿ ಹೆಚ್ಚುಗಾರಿಕೆ ಉಳ್ಳವನೆಂಬನು ನರನೆಂಬವನು ನಾನು. ಅಮೋಘವಾದಂತಹ ಶಸ್ತ್ರಾಸ್ತ್ರ ಸಂಗ್ರಹವುಳ್ಳಂತಹ ಆಚಾರ್ಯ ದ್ರೋಣರ ಪ್ರಿಯ ಶಿಷ್ಯ. ವಿಷಯವಲ್ಲ ಅವರಿಂದಲೇ ತಿಳಿದುಕೊಂಡಂತಹ ನಾನು ಈ ಹಿಂದಿನಿಂದ ಒಂದು ಅವರ ಪ್ರಕರಣ ಏನುಂಟು ಅದರ ಕುರಿತಾಗಿ ಒಂದು ಋಣ ಸಲ್ಲಬೇಕಲ್ಲ. ಸಲ್ಲಿಸ್ತೇನೆ ಗುರು ಋಣವನ್ನು ಎನ್ನುವುದಕ್ಕಾಗಿ ನಿನ್ನ ಮುಂದೆ ಬಂದವ. ಅದಕ್ಕಾಗಿಯೇ ಮುಂದೆ ನಿನಗಿಂತ ಮೊದಲು ಬಂದವರನ್ನೆಲ್ಲ ಬಡಿದಾಗಿದೆ. ನಿನ್ನ ಮನೆಯ ಬಾಗಿಲೇ ಬಂದಂತಹ ನಮ್ಮ ಗುರುಗಳನ್ನು ಏನೋ ತರತಮ ಭಾವದವನ್ನೆಲ್ಲ ಸ್ಪಷ್ಟಪಡಿಸುತ್ತಾ ಸಲ್ಲದು ಎನ್ನುವ ಹಾಗೆ ಆಕ್ಷೇಪಿಸಿ ನೀನು ಕಳುಹಿಸಿದ್ದಿ ಅಂತ ಗೊತ್ತಾಗಿದೆ. ಇಂದವರೇ ಸಿದ್ಧಗೊಳಿಸಿದ ಶಿಷ್ಯರಲ್ಲಿ ನಾನು ಒಬ್ಬ. ದ್ರೋಣ ಶಿಷ್ಯ ಅರ್ಜುನ ಅದ್ವಿತೀಯ ಎನ್ನುವುದು ನಾನು ಆಡುವುದಲ್ಲ, ನೀನೇ ಶ್ರೇಷ್ಠ ಅಂತ ಅವರೇ ಕೊಟ್ಟ ಪ್ರಶಸ್ತಿ. ಅದು ಪ್ರಾಶಸ್ತ್ಯ ಉಳ್ಳದ್ದರಿಂದ ತಾನೆ. ಅಂತಹ ಕಲಿತ ವಿದ್ಯೆಯ ವಿಶೇಷಣದಿಂದ ಅವರಿಗೆ ಓರಗೇವನಾಗಿ ಅಂದು ಬೆಳೆದಿದ್ದ ನಿನ್ನನ್ನು ಇಂದು ಬಾಗಿಸಿದ್ದೇನೆ. ದ್ರೋಣ ಹೇಳಿದ ಇಂತಹ ಯೋಗ್ಯತೆ ಇರುವ ನೀನು ವಿಮರ್ಶೆ ಮಾಡದೆ ಬಂದೆ. ಎಂತದ್ದು ವಿಮರ್ಶೆ ಮಾಡಿಬಿಟ್ಟು ಹೊರದೊಳಗೆಳೆಯರನ್ನು ಇದು ಬಯತದೆ
ಪ್ರತಿನಿಧಿಸಿ ಬರ್ತಾ ಇದ್ದೀರೋ ಅದೆಲ್ಲವೂ ಹಸ್ತಿನಾವತಿ ಎನ್ನುವ ಕಲ್ಪನೆ ನಿಮಗೆ ಇರಬೇಕು. ರಾಜನ್ಯ ಕುಲಜರಾದಂತಹ ನೀವು ರಾಜಕುಮಾರರಾಗಿ ಪ್ರತಿನಿಧಿಸ್ತಾ ಇರುವುದು ಹಸ್ತಿನೆಯನ್ನ. ನಾವಿರುವರು ಕ್ಷತ್ರಿಯ ಪಂಥಕ್ಕೆ ಅನುಗುಣವಾಗಿ ರಾಜರುಗಳಾಗಿ ಪ್ರತಿನಿಧಿಸಿದವರು. ಇದರ ಮಧ್ಯದಲ್ಲಿ ದ್ರೋಣ ಅವ ರಾಜ ಏನೂ ಅಲ್ಲ, ಅರಸವೂ ಅಲ್ಲ. ಹಾಗಿದ್ರೆ ನಿಮ್ಮನ್ನ ಗುರುದಕ್ಷಿಣೆಯಾಗಿ ಹೇಳಿ ಕರೆಸಿದ್ದಾನೆಂತಾದ್ರೆ ಏನು? ವೈಯಕ್ತಿಕವಾದಂತಹ ಅಭಿಪ್ಸೆಯನ್ನ ತೀರಿಸಿಕೊಳ್ಳುವುದಕ್ಕಾಗಿ ಅವರದ್ದು ಸರಿಯೋ ತಪ್ಪು, ತನ್ನದಾದಂತಹ ವೈಯಕ್ತಿಕವಾದ ಪಂಥಕ್ಕೆ ರಾಜನ್ಯ ಕುಲಜರಾದಂತಹ ನಿಮ್ಮನ್ನ ತೊಡಗಿಸಿದ್ದಾನೆಂತಾದ್ರೆ ಅವನೆಲ್ಲ ಆಲೋಚನೆ ಮಾಡಬೇಕಾದದ್ದು ನೀವು ಆಲೋಚನೆ ಮಾಡಬೇಕಿತ್ತು. ಏನು? ನಮ್ಮ ಮಧ್ಯದಲ್ಲಿ ವಿಷವನ್ನ ಬಿತ್ತುವುದಕ್ಕಾಗಿ ತನ್ನದಾದಂತಹ ಪಂಥವನ್ನ ಶಪಥವನ್ನ ಒಡ್ಡಿದ್ದಾನೆ ಅಂತಾದ್ರೆ ಆಲೋಚಿಸಬೇಕಾದವರು ನೀವು. ಇಲ್ಲಿ ನೋಡು, ಬಹಳ ಯೋಗ್ಯತಾವಂತರಿದ್ದಿ, ನಮ್ಮೊಂದಿಗೆ ಇದ್ದು ಬಿಡು. ನೀನು ಕೇಳಿದ್ದನ್ನು ಕೊಡಬಹುದಾದಂತಹ ವರ್ಚಸ್ಸು ನಿನ್ನಲ್ಲೂ ಉಂಟು, ಯೋಗ್ಯತೆ ನನ್ನಲ್ಲುಂಟು. ಅದಿಲ್ಲ, ಆಲೋಚನೆ ಮಾಡಿ ನೋಡು. ಅವ ಬ್ರಾಹ್ಮಣನಾಗಿ ಯಾವುದೋ ಗುರುವಾಗಿ ಕಾಣಿಸಿಕೊಂಡಿದ್ದಾನೆ. ಕ್ಷತ್ರಿಯರಾಗಿ ನಿಜವಾದ ಅರ್ಥದಲ್ಲಿ ಮೈತ್ರಿಯನ್ನು ಸಾಧಿಸಬೇಕಾದ ನಾವು ಯಾವುದೋ ಕ್ಷುಲ್ಲಕವಾದ ವೈಯಕ್ತಿಕ ಉದ್ದೇಶಕ್ಕಾಗಿ ನಾವು ಹೊಡೆದಾಡುವುದೋ ವಿರೋಧಿ ಸ್ಥಾನದಲ್ಲೋ ನಿಲ್ಲುವುದು ಸರಿಯಲ್ಲ. ಹಾಗಾಗಿ ನೀನು ಇಲ್ಲಿಗೆ ನನ್ನ ಮಾತನ್ನು ಕೇಳಿ, ಪಾಂಚಾಲದ ಅರಸನ ಮಾತು ಕ್ಷತ್ರಿಯರಾದ ನಿಮಗೆ ವೇದವಾಕ್ಯ ಅಂತ ತಿಳಿದು ಸರಿ, ಇದು ಸಮಂಜಸ ಅಂತ ಬಿಟ್ರಾದೀತು. ಇಲ್ಲ ಅಂತಾದ್ರೆ ಮುಂದೆ ಬಂದ ನಿನ್ನನ್ನು ಬಿಡ್ಲಿಕ್ಕಿಲ್ಲ. ಭಯ ಆಗಿದೆ ನಿನಗೆ ಅಂತ ಅರ್ಥವಾಗ್ತದೆ. ಇದು ತನಕ ಮಾಡಿದಂತ ನನ್ನ ಪರಾಕ್ರಮ ಸಾಹಸ ಕೃತ್ಯವನ್ನು ಕಂಡು ಹುಡುಗ ಏನು ಮಾಡಿಬಿಟ್ಟಾನು ಎನ್ನುವುದಕ್ಕಾಗಿ ಒಂದು ಭೇದ ನೀತಿಯನ್ನು ಕಲ್ಪಿಸಿ ಹೇಳುವುದಕ್ಕೆ ಹೊರಟವ. ಹೀಗೆ ಮಾಡಬಾರದು, ಅವರಿಗೆ ಹೇಳಬೇಕು, ಇವರಿಗೆ ಹೇಳಬೇಕು, ಇನ್ನೊಬ್ಬರಿಗೆ ಹೇಳಬೇಕು. ಸಾಮದಲ್ಲಿ ಹೇಳಿದೆ, ತೋರಿಸಿದ್ದೇನೆ ಇಲ್ಲಿರಬೇಕಾದಂತಹ ವಸ್ತು ವಿಶೇಷ ಏನು ಅಂತ, ನಿನ್ನ ಯೋಗ್ಯತೆ ಏನು ಅಂತ ತಿಳಿಸಿದವ. ಅವ ಮಾಡುತ್ತಿರುವ ಕುತಂತ್ರವನ್ನು ಅರಿತು ಕ್ಷತ್ರಿಯರಾಗಿ ನಿಜಾರ್ಥದಲ್ಲಿ ಬಾಳ್ವೆ ಮಾಡಿ ಅಂತ ನಿರ್ದೇಶನ ನನ್ನದು. ನಮ್ಮಲ್ಲಿ ತಂತ್ರವ ಕುತಂತ್ರವ ಯಾರು ಏನನ್ನು ಮಾಡಿದ್ರು ಅದನ್ನು ಭೇದಿಸಿ ನಿರ್ಣಯಿಸುವುದಕ್ಕೆ ಅಜ್ಜ ಭೀಷ್ಮ ಇದ್ದಾನೆ ಅಥವಾ ಅಜ್ಜ ಭೀಷ್ಮರು ಇದ್ದಾರೆ. ಅವರು ಏನನ್ನು ಮಾಡಿಯಾರು, ಈ ಆಚಾರ್ಯ ಮಾಡಿದ ಕಾರ್ಯಕ್ಕೆ ಆಕ್ಷೇಪ ಎತ್ತುವವರಲ್ಲ. ಅದನ್ನೆಲ್ಲ ಹೇಳಲಿಕ್ಕೆ ನೀನು ಜನವ. ಹಸ್ತಿನಾವತಿ ಪಂಚಾಲ ಅಲ್ಲ ಏನು, ಆದ್ರಿಂದ ಆಡಿದ್ದು ಹಸ್ತನೆ ಯಾರಾಗುವರ ಭುಜ ಪರಾಕ್ರಮ ಏನು? ಉಳಿದವರಿಗೆ ಬಾರಿಸಲಿಕ್ಕೆ ಆಗ್ತದೆ, ನಿನಗೆ ಬಾರಿಸಲಿಕ್ಕೆ ಆಗುವುದಿಲ್ಲ. ಅದ್ರ ಉಳಿದವರು ತಿಂದಿದ್ದಾರೆ, ನಿನಗೆ ತಿನ್ನಲಿಕ್ಕೆ ಕೊಡ್ತದಲ್ಲ. ಹಾಗೆ ರಥದಿಂದ ಏಳದಿಂದ ರಥಕ್ಕೆ ಹಾರಿ ಹಿಡಿದು ಈ ಕೈಯನ್ನು ಹಿಂಗೆ ಹಿಂಬದಿಗೆ ಕಟ್ಟಿದ್ದಾನೆ. ಸಂತೋಷ ಏನು ಗೊತ್ತುಂಟು? ಯಾಕೆ? ಕಟ್ಟಿದವ ಕ್ಷತ್ರಿಯ ಅಂತ ಸಂತೋಷ ಉಂಟು ನನಗೆ. ಕ್ಷತ್ರಿಯಂದಲೇ ಕಟ್ಟಿ ಒಡೆಯಲ್ಪಟ್ಟೆ. ನಮ್ಮವರೆಲ್ಲ ಹೋಗುವುದಕ್ಕೆ ಉತ್ಸಾಹಿತರಾಗಿದ್ದಾರೆ. ಬಂದವರಷ್ಟು ಮಂದಿ ನನ್ನ ರಥದಲ್ಲಿ ನಿನ್ನನ್ನು ಹಾಕಿ ಎಳ್ಕೊಂಡು ಗುರುಸನ್ನಿಧಿಗೆ ಗುರುವೀ ದ್ರುಪದನ ದುರದಿ ಬಾಧಿಸಿ ಕರೆದು ದೋದಿಗೆ ನಿಂದು ನಿಮ್ಮಯ ಪರಮ ಜಪದವು ಪೂರ್ಣವಾಯ್ತೆ ನನ್ನ ರಸಗಿಂತ ಗುರುವೇ. ಗುರುಗಳೇ, ಅರ್ಜುನ, ನಿಮ್ಮ ಆಶೀರ್ವಾದದ ಬಲದ ಮೂಲಕವಾಗಿ ಪಾಂಚಾಲವನ್ನು ಸೇರಿ ಪಾಂಚಾಲದ ರಸನನ್ನು ಸೆರೆ ಹಿಡಿದು ತಂದು ನಿಮ್ಮ ಕಾಲ ಬುಡಕ್ಕೆ ಪಾರ್ಥ, ನನಗೆಲ್ಲ ಕೇಳಲಿಲ್ಲ. ಇವರು ಯಾರು ಮಹಾರಾಜರು? ದೃಪದ ಪಾಂಚಾಲದ ರಸ. ಪಾಂಚಾಲದ ರಾಜ, ಪುರುಷೋತ್ತಮ ಪುತ್ರ. ಹೌದಪ್ಪ. ಹೀಗಿರಬಾರದು. ಸ್ವಲ್ಪ ಈ ಕಡೆ ನನ್ನ ಮಂಚದ ಕಾಲಿಗೆ ಕಟ್ಟ. ಯಾರದು ತಂದು ನಿಮ್ಮ ಮಂಚದ ಕಾಲಿಗೆ ಕಟ್ಟಿದೆ ನೋಡಿ, ತಲೆ ತಗ್ಗಿಸಿ ಬಿದ್ದ ಚಂದ. ದೃಪದ ಅಲ್ವಾ ಮಹಾರಾಜ? ಮಹಾರಾಜ ಈಗ ಬೋಳು ತಲೆ, ಕಿರೀಟ ಇಲ್ಲ. ಮೊದಲು ತಲೆಯಲ್ಲಿ ತುಂಬಿದ್ರೆ ಅವಮಾನ ಮಾಡುತ್ತಿರ್ಲಿಲ್ಲ ನಾವು. ಏನಾ ಎಲವೋ ಹುಳುನ್ರಪ್ಪ, ಎಲವೋ ಹುಳುನ್ರಪ್ಪ, ನಿನ್ನ ದುರ್ಮದ ಅಳಿದುದೇ ಬಡ ದ್ರೋಣನೆಂಬನ ಬಲವು ತಿಳಿದುದೇ. ದ್ರೋಣನೆಂಬನ ಬಲವು ತಿಳಿದುದೇ, ಸ್ಮರಣ
ಹುಲುನೃಪ ಎಲ್ಲವೋ ನೆನಪುಂಟ ನೆನಪುಂಟನ ತಿರುಕ ಹಾರುವರೊಡನೆನಪರಿಗೆ ಸರಿಯೇ ಸಖತನ ಅತ್ತನಡೆ ಬಡವಿಪ್ರ ನೆತ್ತಿಯ ಪಿತ್ತದಿಂ ಗಳಹದಿರು ನೆನಪುಂಟೇನ ಸ್ವಲ್ಪ ಸ್ವಲ್ಪ ನೆನಪಾಗ್ತದೆ. ಈಗ ಪೂರ್ಣ ನೆನಪು ಮಾಡ್ತೇನೆ. ಬಹಳ ದಿನ ಆಗಿ ಹೋಯ್ತಲ್ಲ. ಎಲ್ಲವೋ ಹುಲು ನೃಪ ಸೋತವನಲ್ಲೋ ನಾನು. ನಿನ್ನ ದುರ್ಮದ ಒಳಿದುದೆ ಅಳದೀತ. ಅದು ದುರ್ಮದ ದುರ್ಬೀಜ ಎಲ್ಲಿದ್ರೂ ಮತ್ತೆ ಹುಟ್ಟಿ ಬೆಳೆಯುತ್ತದೆ. ಅದು ಬೆಳಿಬಾರದು ಅಂತ ಆದ್ರೆ ಏನು ಮಾಡಬೇಕು ಗೊತ್ತುಂಟ? ನಿನ್ನ ನೆತ್ತಿಯ ಮೇಲೆ ಪಾದ ಇಟ್ಟಿದೆ. ನನಗೊಂದು ಹಂಬಲ ಇದ್ದದ್ದು, ನನ್ನವ ಋಷತ ಪುತ್ರ ದೃಪದ ಪಂಚಾಲ ಮಹಾರಾಜ. ನೀ ಹೇಳಿದೆಯಲ್ಲ, ಸಖತನಕ್ಕೆ ಸಮಾನಶೀಲ ವ್ಯಸನ ಎಲ್ಲ ಬೇಕು ಅಂತ. ನಿನ್ನ ವ್ಯಸನ ಅಲ್ವಾ, ನಾ ಹೇಳುವ ವ್ಯಸನ ಬೇರೆ. ತಾಯಿ ಇಲ್ಲದ ದುಃಖ ಇತ್ತಲ್ಲ ನಮಗೆ, ಆ ವ್ಯಸನವೇ ಕಾರಣವಾಗಿ ಪರಸ್ಪರ ಒಂದು ಮೈತ್ರಿ ಬಂಧ ತಿರಸ್ಕರಿಸಿ ಬಿಟ್ಟಿಯಲ್ಲ. ಸಿಂಹಾಸನದ ಮೇಲೆ ಕೂತು ಉಭಯ ಪಾರ್ಶ್ವಗಳಲ್ಲಿ ಚಾಮರ ಸೇವಕರು ಚಾಮರ ಬೀಸುವಾಗ ಬೆಳ್ಗೊಡೆಯ ನೆರಳಿನಲ್ಲಿ ತಂಪಾಗಿ ಕೂತು ಬಿಸಿಲಿನಲ್ಲಿ ಮೈ ಬೆವರಿಕೊಂಡು ಬಂದ ನನ್ನನ್ನು ಧಿಕ್ಕರಿಸಿ ಮಾತಾಡಿದೆಯಲ್ಲ ಪಾತಕಿ. ಈಗ ಹೇಳ, ಸಮಾನತೆ ಉಂಟಾ? ಉಂಟೇನೋ ಸಮಾನತೆ? ದ್ರೋಣ, ನನ್ನ ಉಪವೀತ ನೋಡಿ ಅಲ್ವ ನನ್ನನ್ನು ಬಿಟ್ಟದ್ದು ನೀನವತ್ತು. ಅದು ಈಗಲೂ ಹಾಗೇ ಉಂಟು, ಹಾಗೇ ಉಂಟು. ನಿನ್ನನ್ನು ಬಿಡೋಣವಾ? ಸಖ್ಯ ಮಾಡದೆ ಬಿಡ್ಲಿಕ್ಕೆ ಉಪಾಯ ಇಲ್ಲ ನನಗೆ. ಸಮಾನತೆಯನ್ನು ಕಲ್ಪಿಸಬೇಕು ಅಂತಾದರೆ ಹೇಗೆ? ಒಬ್ಬನೇ ಸಿಂಹಾಸನಪತಿಯಾಗಿದ್ದರೆ ಸಾಕಾಗುವುದಿಲ್ಲ, ಇನ್ನೊಬ್ಬನು ಆ ಎತ್ತರಕ್ಕೆ ಏರಬೇಕು. ಹೌದು ಅಲ್ವಾ? ನಿನ್ನ ಬಾಯಿಯಿಂದಲೇ ಅಲ್ವಾ ನೀ ಗಳಹಿದ್ದವತ್ತು. ದಕ್ಷಿಣ ಪಾಂಚಾಲವನ್ನು ಮಾಕಂದಿ ಕೇಂದ್ರಿತವಾದ್ದು ಬಿಟ್ಟಿದ್ದೇನೆ ನಿನಗೆ. ಉತ್ತರ ಪಾಂಚಾಲ ಅದು ನನ್ನ ಸ್ವಾಧೀನದಲ್ಲಿರ್ತದೆ. ಈಗ ಸಮಾನತೆ ಬಂತು ನೋಡಿ. ಅರ್ಧ ಪಾಂಚಾಲಕ್ಕೆ ನಾನು ಅಧಿಕಾರಿ ಇದ್ದೇನೆ. ಪಾಂಚಾಲ ಅಂತ ಹೆಸರು ಹುಟ್ಟಿದ್ದೇ ಬ್ರಾಹ್ಮಣರ ಅನುಗ್ರಹದಿಂದ. ಅದು ನೆನಪಿರಬೇಕು ನಿನಗೆ. ಪಂಚಾನಾಂ ಅಲಂ ಅಲ್ವಾ? ಇದು 2.5 ಅಲಂ. ತಿಳ್ಕ ಅರ್ಜುನ, ಬಿಡ ಅವನನ್ನು ಹೋಗ್ಲತ್ಲ. ಕಟ್ಟಿದ ಕಟ್ಟನ್ನು ಬಿಚ್ಚಿದ್ದೇನೆ. ದ್ರೋಣ, ಗೆದ್ದೆ. ಒಪ್ಪಿದೆನು ತವ ಛಲದ ಬಲಗಳ, ಒಪ್ಪಿದೆನು ತವ ಛಲದ ಬಲಗಳ, ಒಪ್ಪಿಸುವಿನಿ ರಾಜ ಸಂಪದ, ತಪ್ಪುಗಳ ಮನ್ನಿಸುತ್ತ ಪೊರೆಯೇನೆ, ತಪ್ಪುಗಳ ಮನ್ನಿಸುತ್ತ ಪೊರೆಯೇನೆ ವಿಪ್ರ ನುಡಿದ. ಅಂದು ಸಭಾಸ್ಥಾನದಲ್ಲಿ ಆಡಿದ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಸ್ವರ ಸ್ವಲ್ಪ ಕೆಳಗೆ. ಕ್ಷತ್ರಿಯರು ನಾವು ಗೊತ್ತುಂಟು, ನೋಡಿದೆಯೋ? ಮಂಚದ ಕಾಲಿಗೆ ಕಟ್ಟಿದಾಗಲೂ ತಲೆಯನ್ನು ಮಂಚದಡಿಗಿಡ್ಲಿಲ್ಲ, ಎತ್ತಿ ನಿಂತದ್ದು. ಇದು ಬರೀ ಕಿರೀಟ ಇಲ್ಲದ ಬೋಳು ತಲೆ ಅಲ್ಲ, ಬಾಳುವ ತಲೆ. ಪೂರ್ತಿ ಹೇಳಬೇಕಾದ್ರೆ ನಾವೇ ಕಟ್ಟಿದ್ದನ್ನು ಬಿಡಿಸಬೇಕಾಯ್ತಲ್ಲ. ಆದರೂ ಅರ್ಧ ರಾಜ್ಯಕ್ಕೆ ಈಗಲೂ ಅಧಿಪತಿ ಅಲ್ವೋ? ಎತ್ತಿದ ತಲೆ ಇರುವುದು ನನ್ನ ಕಾಲಿನ ಕೆಳಗಲ್ವೇನ? ಮೊಣಕಾಲಿನ ಅಡಿಗಾದರೂ ಕೂಡ ಒಪ್ಪಿದ್ದೇನೆ. ಯಾಕೆ? ನೀನಾಡಿದ ನುಡಿಯನ್ನು ನೀನು ನಡೆಸಿಕೊಂಡೆ. ಚಕ್ರವತ್ ಪರಿವರ್ತಂತೆ. ಅಂದಿನ ದಿನದ ಆ ಸೋಲನ್ನ ಇಂದಿನ ದಿನದ ವಿಜಯವನ್ನಾಗಿಸಿಕೊಂಡೇ ವಿಜಯನ ಮೂಲಕ. ಈ ಪಾಠ ಅವತ್ತು ನೆನಪಿರ್ತಿದ್ರೆ ಪಾಠದ ಪುಟ ಮಾತ್ರ ಬೇರೆ. ಇನ್ನೂ ಪಾಠ ಎಷ್ಟು ನಿರಂತರವಾಗಿ ಆಗುತ್ತದೆ ಅಂತ ನೋಡೋಣ. ಈಗ ನಾನು ತೆರಳಬಹುದು. ಹಾಗಿದ್ರೆ ಹೋಗು ಹೋಗು. ಕಳಿಸಿದ್ದಾನೆ. ತಲೆ ತಗ್ಗಿಸಬೇಕಾಯಿತು, ತಲೆ ತಗ್ಗಿಸಬೇಕಾಯಿತು. ಸೋಲನ್ನ ಇಷ್ಟಕ್ಕೆ ಒಪ್ಪಿಕೊಳ್ಳುವವನಲ್ಲ ದೃಪದ.
ಸೋಲಿನಲ್ಲೊಂದು ಗೆಲುವು ಯಾಕೆ? ನನ್ನನ್ನು ಸೋಲಿಸಿದವ ದ್ರೋಣ ಎನ್ನುವುದಕ್ಕಿಂತಲೂ ಅರ್ಜುನನ ಮುಖಾಂತರವಾಗಿ ಸೋಲಿಸಿದ್ದಾನೆ. ನನ್ನ ನೋಟವೊಂದು ಅರ್ಜುನನ ಮೇಲೆ ಬಿದ್ದಿದೆ. ನನ್ನ ಶಪಥ ಏನು? ಈ ಪರಿಸ್ಥಿತಿಗೆ ಕಾರಣರಾದಂತಹ ದ್ರೋಣ ಬಿಡುವುದಿಲ್ಲ. ಮುಂದೊಮ್ಮೆ ನನ್ನ ಬಾಳ್ವೆಯ ಮುಂದಿನ ದಿನಗಳಲ್ಲಿ ದ್ರೋಣನನ್ನೇ ಕೊಲ್ಲಬಲ್ಲಂತಹ ಮಗನನ್ನ ಪಡೆಯುತ್ತೇನೆ. ಶಿಷ್ಯನಾದ ಅರ್ಜುನನನ್ನು ಹಿಡಿದಲ್ಲವೇ ನನ್ನನ್ನು ಸೋಲಿಸಿದ್ದು. ನನ್ನ ಶಿಷ್ಯ ಅಂತಹ ಅರ್ಜುನನನ್ನ ನನ್ನವನನ್ನಾಗಿಸಿಕೊಳ್ಳುತ್ತೇನೆ. ಹೇಗೆ? ಅರ್ಜುನನನ್ನ ವರಿಸಬಲ್ಲಂತಹ ಮಗಳನ್ನು ಪಡೆಯುತ್ತೇನೆ. ಅರ್ಜುನನನ್ನ ಅಳಿಯನನ್ನಾಗಿ ಸೇರುವ ಹಾಗೆ ಮಾಡುತ್ತೇನೆ. ನನ್ನವ ವಿಜಯನಾದಾಗ ವಿಜಯ ನನ್ನದು. ದ್ರೋಣ ಇಷ್ಟು ಅವಮಾನ ಮಾಡಿದಂತಹ ದ್ರೋಣನನ್ನ ಕೊಲ್ಲುವಂತಹ ಮಗನನ್ನ ಪಡೆಯುತ್ತೇನೆ. ಆ ಕುರಿತು ಲಕ್ಷ್ಯ. ಅಪಮಾನ ಇಂದಿನದ್ದಾದರೆ ಅದಕ್ಕೊಂದು ಮಾನ ಉಂಟು. ಕಾಲದ ನೆಲೆಯಲ್ಲಿ ಮುಂದಿನ ಭವಿಷ್ಯತ್ತಿನ ದಿನವನ್ನು ನೋಡ್ಲಿಕ್ಕಾಗಿ ಕೊಟ್ಟ ಅರ್ಧ ಪಾಂಚಾಲದತ್ತ ನಡೀತೇನೆ. ಗುರುಗಳೇ, ಮೆಚ್ಚಿದೆನೋ ಪ್ರಿಯ ಚಿಚ್ಚ ನಿಲ್ನಯ, ಮೆಚ್ಚಿದೆನೋ ಪ್ರಿಯ ಚಿಚ್ಚ ನಿಲ್ನಯ, ಹೆಚ್ಚಿನಿ ದಕ್ಷಿಣೆಯ ಭಕ್ತಿಗೆ ಸಚ್ಚರಿತನಿ ನಿನ್ನ ಮನದ ಬಿಲಾಚೆ ಏನೆನಲು ಮೆಚ್ಚಿದೆನು ಪ್ರಿಯ ಶಿಷ್ಯ. ಅರ್ಜುನ, ಗುರುವರ್ಯ, ಮೆಚ್ಚಿದೆನು ಪ್ರಿಯ ಶಿಷ್ಯ ನಿನ್ನಯ ಹೆಚ್ಚಿನೀ ದಕ್ಷಿಣೆಗೆ. ಯಾರೂ ಕೇಳಿದ್ದಲ್ಲ, ಯಾವ ಶಿಷ್ಯನೂ ಇದನ್ನು ಕೊಟ್ಟಿರ್ಲಿಕ್ಕಿಲ್ಲ. ಆದರೂ ಮೆಚ್ಚಿದೆ, ಒಪ್ಪಿದೆ. ಪ್ರತಿ ಪ್ರಶ್ನೆ ಮಾಡಲಿಲ್ವಲ್ಲ ಮಗು ನೀನು. ಆದರೆ ಒಂದು ನೆನಪಿಟ್ಟುಕೊಳ್ಬೇಕು ನಾವು. ಏನದು? ದೊಡ್ಡದಾದ ಹುಲ್ಲಿನ ಬಣವೆಗೆ ಬೆಂಕಿಯ ಕಿಡಿಯನ್ನು ಸೋಕಿಸಿಬಿಟ್ಟೆ ನಾನು. ಉರಿದೀತು ಮಗು, ಉರಿದೀತು. ಎಲ್ಲಿವರೆಗೆ ಉರಿದೀತೋ ಹೇಳುವುದು ಕಟ್ಟ. ಯಾಕಂದ್ರೆ ನಮ್ಮ ಗುರು ಪರಂಪರೆಯಲ್ಲೇ ಅಂಥದ್ದೊಂದು ಕಥೆ ಉಂಟು. ಆಚಾರ್ಯ ಪರಶುರಾಮರ ಕ್ರೋಧಾಗ್ನಿಗೆ ಏನೆಲ್ಲ ಪರಿಣಾಮ ಆಗಿದೆ ಅಂತ ನೀನು ಬಲ್ಲೆ. ನಾಳೆ ರಾಮ ಕ್ಷಾತ್ರದ ಸಂಘರ್ಷವೇ ಮತ್ತೊಂದು ರೂಪದಲ್ಲಿ ಪ್ರಕಟವಾದೀತು. ಮತ್ತೆ ರಾಜಕಾರಣವೆಂಬುದು ವೈಯಕ್ತಿಕವಾದದ್ದನ್ನು ಸಾಮೂಹಿಕವಾಗಿ ಮಾಡಿ ಎಲ್ಲರನ್ನು ಬಾಧಿಸುವಂತೆ ಮಾಡ್ತದೆ ಎಂಬುದು ಒಂದು ಪಾಠವೇ. ಆ ಕಾಲಕ್ಕೆ ಯಾರಿಗೊತ್ತು ಮಗು. ಯುದ್ಧಾಂಗಣದಲ್ಲಿ ನನಗೆ ನೀನು ಎದೆಗೊಟ್ಟು ನಿಲ್ಲಬೇಕಾದ ಸ್ಥಿತಿ ಬಂದೀತು. ಆದರೆ ಒಂದೇನಿತ್ತು, ಅಳುಕದೆ. ಗುರುವಿನ ಮೇಲಾದರೂ ಕೈ ಮಾಡುವುದಕ್ಕೆ ಹಿಂದೆ ಮುಂದೆ ನೋಡಬೇಡ. ನಾ ಕಲಿತ ವಿದ್ಯೆ ಸಾರ್ಥಕವಾಗಿ ಸಂತೋಷವಾಯ್ತಪ್ಪ. ಗುರುಗಳೇ, ಏನು ಬೇಕು ನಿನಗೆ? ತವ ಇಚ್ಛೆಯಿದು ಗುರುರಾಯ, ಇಚ್ಛೆಯಿದು ಗುರುರಾಯ, ನಿಮ್ಮಯ ಮೆಚ್ಚುಗೆ ಸಾಗಿನಗೆ ಜಗದೊಳಗಚ್ಚಳಿಗೆ ತಲ್ತದಲ್ಲಿ ಕೀರ್ತಿಯ ಪರಸಿರೆನಗಿಂದ ಇಚ್ಛೆಯಿದು ಗುರುರಾಯ. ಆ ಗುರುವರ್ಯಾಂ, ಅರ್ಜುನ, ಪ್ರತ್ಯೇಕವಾದಂಥ ಒಂದು ಇಚ್ಛೆಯಾದರೂ ನನಗೇನಿದ್ದೀತು. ಗುರುಗಳು ಮೆಚ್ಚಿ ಸದಾ ಶಿಷ್ಯನ ಮೇಲೆ ಅನುಗ್ರಹವನ್ನು ಬೀರಿದರು ಅಂತಾದರೆ ಅದಕ್ಕಿಂತ ದೊಡ್ಡ ಕೊಡುಗೆ ಇಲ್ಲ. ಹೇಳಿದಿರಲ್ಲ, ಎದೆ ಅಡ್ಡಿ ನಿಲ್ಲಬೇಕಾದಂತಹ ಸಂದರ್ಭ ಬಂದರೂ ಬೆಚ್ಚದೆ ಬೆದರದೆ ನಿಲ್ಲಬೇಕು. ಆದರೆ ಯಾವ ಕಾಲಕ್ಕಾದರೂ ಪರಶಿವನಿಗೆ ಎಣೆಯಾದ ನೀವೆದುರಾದಾಗ ನಾನಾದರೂ ಗೆಲ್ಲುವುದಕ್ಕೆಂತೂ ಸಾಧ್ಯ. ಅದರಿಂದ ಆಡ್ತೇನೆ. ಅಂತಹ ಸಮಯ ಬಂದಾಗಲಾದರೂ ನಿಮ್ಮ ಪ್ರೀತಿ, ನಿಮ್ಮ ಕರುಣೆ, ಅನುಗ್ರಹ ಸದಾ ನಿಮ್ಮ ಶಿಷ್ಯನಾದ ಅರ್ಜುನನ ಮೇಲಿರಲಿ ಅಂತ ಬೇಡಿಕೊಳ್ತೇನೆ. ಪಾರ್ಥ ಏವ ಧನುರ್ಧರ ಸಾರ್ಥಕವಾಗ್ತದೆ ಮಾ.
ಕರದೊಳು ಪರಶುಭಾಶಾಂಕುಶಧಾರಿಗೆ ಹರುಷದಿ ಬಕುತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರಿ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ